ನಾನು ಇಂದು ನನ್ನ ಮನೆಗೆ ಹೋಗಬೇಕಾಗಿತ್ತು. ನಾನು ತುಂಬಾ ಸಂತೋಷವಾಗಿದ್ದೆ, ಏಕೆಂದರೆ ನಾನು ನನ್ನ ತಂದೆ, ತಾಯಿ ಮತ್ತು ಹೆಂಡತಿಯನ್ನು ಭೇಟಿಯಾಗಲಿದ್ದೆ. ಆದರೆ ಅಲ್ಲಿಗೆ ಹೋದ ನಂತರ ನನಗೆ ತಿಳಿಯಲಿರುವ ನಿಜವಾದ ಸತ್ಯದ ಬಗ್ಗೆ ನಾನು ಎಂದಿಗೂ ಯೋಚಿಸಿರಲಿಲ್ಲ. ನನ್ನ ಹೆಸರು ವಿಜಯ್ ಮತ್ತು ನಾನು ಲಕ್ನೋದ ನಿವಾಸಿ. ನಾನು ನನ್ನ ತಂದೆ ಮತ್ತು ತಾಯಿಯೊಂದಿಗೆ ವಾಸಿಸುತ್ತಿದ್ದೆ. ನನ್ನ ಪೋಷಕರು ನನ್ನನ್ನು ತುಂಬಾ ಚೆನ್ನಾಗಿ ಬೆಳೆಸಿದ್ದರು ಮತ್ತು ನಾನು ನನ್ನ ಪೋಷಕರನ್ನು ತುಂಬಾ ಪ್ರೀತಿಸುತ್ತಿದ್ದೆ. ನಾನು ಕಾಲೇಜಿನಲ್ಲಿದ್ದಾಗ ನನಗೆ ಒಬ್ಬ ಹುಡುಗಿ ತುಂಬಾ ಇಷ್ಟವಾಗಿದ್ದಳು. ಅವಳ ಹೆಸರು ಕಾವ್ಯ ಮತ್ತು ನಾನು ಅವಳನ್ನು ಮದುವೆಯಾಗಲು ಬಯಸಿದ್ದೆ. ನನ್ನ ವಿದ್ಯಾಭ್ಯಾಸ ಮುಗಿದ ನಂತರ ನನಗೆ ಮುಂಬೈನಲ್ಲಿ ಕೆಲಸ ಸಿಕ್ಕಾಗ ನಾನು ನನ್ನ ತಾಯಿಯೊಂದಿಗೆ ಕಾವ್ಯಾಳ ಬಗ್ಗೆ ಮಾತನಾಡಿದೆ. ಕಾವ್ಯಾಳ ಮನೆಗೆ ಮದುವೆಯ ಪ್ರಸ್ತಾಪವನ್ನು ಕೊಂಡೊಯ್ಯುವಂತೆ ಮತ್ತು ಅವಳು ನನಗೆ ತುಂಬಾ ಇಷ್ಟವಾಗಿದ್ದಾಳೆ, ಅವಳನ್ನೇ ಮದುವೆಯಾಗಲು ಬಯಸುತ್ತೇನೆ ಎಂದು ಹೇಳಿದೆ. ಅವರು ನನ್ನ ಮಾತನ್ನು ಒಪ್ಪಿಕೊಂಡರು ಮತ್ತು ನನ್ನ ಮದುವೆಯನ್ನು ಕಾವ್ಯಾಳೊಂದಿಗೆ ಮಾಡಿಸಿದರು, ಏಕೆಂದರೆ ನಾನು ನನ್ನ ಪೋಷಕರ ಏಕೈಕ ಮಗನಾಗಿದ್ದೆ. ಆದ್ದರಿಂದ ಅವರಿಗೆ ನನ್ನ ಆಯ್ಕೆಯ ಬಗ್ಗೆ ಯಾವುದೇ ಆಕ್ಷೇಪವಿರಲಿಲ್ಲ. ಮದುವೆಯಾದ ಕೆಲವೇ ದಿನಗಳಲ್ಲಿ ನಾನು ಮುಂಬೈಗೆ ಹೊರಟು ಹೋದೆ ಮತ್ತು ಅದರ ನಂತರ ಕಾವ್ಯಾಳ ಯಾವ ರೂಪವನ್ನು ನನ್ನ ಪೋಷಕರು ನೋಡಿದರೋ ಅದನ್ನು ಕಂಡು ಅವರು ಆಶ್ಚರ್ಯಚಕಿತರಾದರು. ಒಂದು ದಿನದ ಮಾತು, ತಂದೆಯವರ ಆರೋಗ್ಯ ಸರಿಯಿರಲಿಲ್ಲ. ಅವರಿಗೆ ತುಂಬಾ ಕೆಮ್ಮು ಬರುತ್ತಿತ್ತು. ಆಗ ತಾಯಿ ಕಾವ್ಯಾಳ ಬಳಿ ಹೋಗಿ, ಮಗಳೇ, ನಿನ್ನೆ ನೀನು ನಿನ್ನ ತಂದೆಯ ಕೆಮ್ಮಿಗೆ ತಂದಿದ್ದ ಔಷಧಿಯನ್ನು ನನಗೆ ಕೊಡು ಎಂದರು. ಅದಕ್ಕೆ ಅವಳು, ಅಯ್ಯೋ ಅಮ್ಮ, ನಿಮಗೆ ಯಾವಾಗಲೂ ಏನಾದರೂ ಒಂದು ಬೇಕೇ ಇರುತ್ತದೆ. ನೀವು ಎಂದಾದರೂ ನನಗೂ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಲು ಬಿಡಿ ಎಂದಳು. ಹೋಗಿ ಮೊದಲು ಚಹಾ ಮಾಡಿ ನಾನು ಔಷಧಿಯನ್ನು ತರುತ್ತೇನೆ ಎಂದಳು. ಇದನ್ನು ಕೇಳಿ ತಾಯಿ ಅಡುಗೆಮನೆಯ ಕಡೆಗೆ ಹೋದರು. ದಿನ ಕಳೆದಂತೆ ಕಾವ್ಯಾಳ ಚುಚ್ಚುಮಾತುಗಳು ಹೆಚ್ಚಾಗುತ್ತಲೇ ಇದ್ದವು. ಈಗ ತಂದೆಯವರೂ ಸಹ ಬೇಸತ್ತು ಹೋಗಿದ್ದರು. ಆದರೆ ಅವರು ಕೇವಲ ತನ್ನ ಮಗನ ಸಂಸಾರ ಚೆನ್ನಾಗಿರಲಿ ಎಂಬ ಕಾರಣಕ್ಕಾಗಿ ಸುಮ್ಮನಿದ್ದರು. ಮಧ್ಯಾಹ್ನದ ಸಮಯವಾಗಿತ್ತು ಮತ್ತು ಕಾವ್ಯ ತಾಯಿಗೆ ಇನ್ನು ರೊಟ್ಟಿ ಊಟ ಕೊಟ್ಟಿರಲಿಲ್ಲ. ತಾಯಿ ಮತ್ತೆ ಕಾವ್ಯಾಳ ಬಳಿ ಹೋಗಿ, ಮಗಳೇ, ನೀನು ಇನ್ನೂ ಊಟ ಕೊಟ್ಟಿಲ್ಲ, ನಿನ್ನ ತಂದೆಗೆ ಹಸಿವಾಗಿದೆ ಎಂದರು. ಆಗ ಅವಳು ಕೋಪದಿಂದ, ಯಾವಾಗಲಾದರೂ ಒಮ್ಮೆ ನೀವೇ ಸ್ವತಃ ಏನನ್ನಾದರೂ ಮಾಡಿಕೊಳ್ಳಬಾರದೆ? ಯಾವಾಗಲೂ ಪ್ರತಿಯೊಂದು ಕೆಲಸವನ್ನೂ ನನಗೇ ಏಕೆ ಹೇಳುತ್ತಿರುತ್ತೀರಿ? ನಾನು ನಿಮ್ಮ ಸೊಸೆ, ಯಾವುದೇ ಕೆಲಸದವಳಲ್ಲ ಎಂದಳು. ಅವಳು ಸುಮ್ಮನೆ ತನ್ನ ಕೋಣೆಗೆ ಹೋಗಿ ಕುಳಿತುಕೊಂಡಳು. ನಂತರ ಅವರು ನನಗೆ ಫೋನ್ ಮಾಡಿದರು. ನಾನು, ಅಮ್ಮ, ನೀವು ಚೆನ್ನಾಗಿದ್ದೀರಲ್ಲವೇ ಎಂದೆ. ನಾನು ಇನ್ನೂ ಅವರೊಂದಿಗೆ ಮಾತನಾಡಿಯೂ ಇರಲಿಲ್ಲ. ಅಷ್ಟರಲ್ಲೇ ಅವಳು ಫೋನ್ ಕಸಿದುಕೊಂಡಳು ಮತ್ತು ಸುಳ್ಳು ನಗು ನಗುತ್ತಾ, ಅಯ್ಯೋ ವಿಜಯ್, ಅಮ್ಮನಿಗೆ ನಿನ್ನ ನೆನಪು ತುಂಬಾ ಬರುತ್ತಿತ್ತು, ಅದಕ್ಕೆ ಫೋನ್ ಮಾಡಿದರು ಎಂದಳು. ಅವರು ನಿನ್ನೊಂದಿಗೆ ಮಾತನಾಡಿಸುವಂತೆ ನನಗೆ ಹೇಳುತ್ತಿದ್ದರು, ಆದರೆ ನಾನು ಕೆಲಸದಲ್ಲಿದ್ದೆ, ಹಾಗಾಗಿ ಅವರೇ ಸ್ವತಃ ಫೋನ್ ಮಾಡಿದರು. ಅಮ್ಮ ಮತ್ತು ತಂದೆ ನಿನ್ನನ್ನು ತುಂಬಾ ನೆನಪಿಸಿಕೊಳ್ಳುತ್ತಾರೆ ಎಂದಳು. ಆಗ ನಾನು ನಗುತ್ತಾ, ಅಯ್ಯೋ ಪರವಾಗಿಲ್ಲ, ಅಮ್ಮನಿಗೆ ಹೇಳು, ನಾನು ಶೀಘ್ರದಲ್ಲೇ ಬರುತ್ತೇನೆ ಮತ್ತು ನಾನು ಕೂಡ ಅವರನ್ನು ತುಂಬಾ ನೆನಪಿಸಿಕೊಳ್ಳುತ್ತೇನೆ ಎಂದೆ. ಆದರೆ ನಾನು ಅವರ ಬಳಿ ಇಲ್ಲದ ಸಮಯದಲ್ಲಿ ನೀನು ಅವರ ಬಗ್ಗೆ ತುಂಬಾ ಚೆನ್ನಾಗಿ ಕಾಳಜಿ ವಹಿಸಬೇಕು. ಆದರೂ ನೀನು ಅವರ ಕಾಳಜಿಯನ್ನು ತುಂಬಾ ಚೆನ್ನಾಗಿ ತೆಗೆದುಕೊಳ್ಳುತ್ತಿದ್ದೀಯಾ ಎಂದು ನನಗೆ ಗೊತ್ತು. ಆದರೆ ಅಮ್ಮ ಮತ್ತು ತಂದೆಗೆ ಯಾವುದೇ ವಸ್ತುವಿನ ಅಗತ್ಯವಿದ್ದರೆ ಅಥವಾ ಅವರಿಗೆ ಎಂದಾದರೂ ನನ್ನೊಂದಿಗೆ ಮಾತನಾಡಬೇಕೆನಿಸಿದರೆ ತಕ್ಷಣ ನನ್ನೊಂದಿಗೆ ಮಾತನಾಡಿಸು ಎಂದೆ. ಅವಳು ಮುಗುಳ್ನಗುತ್ತಾ, ಖಂಡಿತವಾಗಿಯೂ ಎಂದು ಹೇಳಿ ಫೋನ್ ಇಟ್ಟಳು. ಮತ್ತು ಅವಳು ಫೋನ್ ಇಟ್ಟ ತಕ್ಷಣವೇ ಅವಳ ಆ ಸುಳ್ಳು ನಗುವು ಮಾಯವಾಯಿತು ಮತ್ತು ಅವಳು ತಾಯಿಯ ಮೇಲೆ ಕಿರುಚಾಡಿದಳು, ನಿಮಗೆ ಫೋನ್ ಮಾಡುವ ಅಗತ್ಯವೇನಿತ್ತು ಎಂದಳು. ನಿಮ್ಮಿಬ್ಬರಿಗೂ ಒಳ್ಳೆಯ ಜೀವನವನ್ನು ನೀಡಲು ಅವರು ಅಷ್ಟು ದೂರದಲ್ಲಿದ್ದಾರೆ ಎಂಬುದು ನಿಮಗೆ ತಿಳಿಯುವುದಿಲ್ಲವೇ? ಮತ್ತು ನೀವು ಫೋನ್ ಮಾಡಿ ತೊಂದರೆ ಕೊಡುತ್ತೀರಿ ಎಂದಳು. ತಾಯಿಯ ಕಣ್ಣುಗಳಲ್ಲಿ ನೀರು ಬಂದಿತು ಮತ್ತು ಅವರು ಕಾವ್ಯಾಳಿಗೆ, ಮಗಳೇ, ನಮಗೆ ವಿಜಯ್ಗೆ ಏನನ್ನೂ ಹೇಳಬೇಕಾಗಿರಲಿಲ್ಲ, ಕೇವಲ ಅವನೊಂದಿಗೆ ಮಾತನಾಡಿದರೆ ಮನಸ್ಸಿಗೆ ಒಳ್ಳೆಯದನಿಸುತ್ತದೆ, ಅದಕ್ಕೆ ಫೋನ್ ಮಾಡಿದ್ದೆವು ಎಂದರು. ಅದಕ್ಕೆ ಅವಳು, ನಿಮ್ಮ ನೆಪಗಳು ಎಂದಿಗೂ ಮುಗಿಯುವುದೇ ಇಲ್ಲ ಎಂದಳು. ಮುಂದಿನಿಂದ ನೆನಪಿರಲಿ, ಪ್ರತಿ ಸಣ್ಣ ವಿಷಯಕ್ಕೂ ಅವರಿಗೆ ಫೋನ್ ಮಾಡಬೇಡಿ. ಇಷ್ಟನ್ನು ಹೇಳಿ ಅವಳು ಅಲ್ಲಿಂದ ಕಾಲು ಅಪ್ಪಳಿಸುತ್ತಾ ಹೊರಟು ಹೋದಳು. ಆದರೆ ತಾಯಿಯ ಕಣ್ಣಿನಿಂದ ಕಣ್ಣೀರು ನಿಲ್ಲುವ ಹೆಸರನ್ನೇ ತೆಗೆದುಕೊಳ್ಳುತ್ತಿರಲಿಲ್ಲ. ಅವಳು ಅಳುತ್ತಾ ತನ್ನ ಕೋಣೆಗೆ ಹೊರಟು ಹೋದಳು ಮತ್ತು ಅವರಿಬ್ಬರೂ ಕುಳಿತು ಪಶ್ಚಾತ್ತಾಪ ಪಡಲಾರಂಭಿಸಿದರು ಹಾಗೂ ಕೋಣೆಯಲ್ಲಿ ಗಾಢವಾದ ಮೌನ ಆವರಿಸಿತು. ಅವರಿಬ್ಬರೂ ಯಾರೊಂದಿಗೂ ಯಾವುದೇ ದೂರು ನೀಡುತ್ತಿರಲಿಲ್ಲ. ಬಸ್ ಸುಮ್ಮನೆ ಕಾವ್ಯಾಳ ದೌರ್ಜನ್ಯವನ್ನು ಸಹಿಸಿಕೊಳ್ಳುತ್ತಿದ್ದರು. ಅಷ್ಟರಲ್ಲೇ ಇದ್ದಕ್ಕಿದ್ದಂತೆ ಬಾಗಿಲಿನಿಂದ ಧ್ವನಿ ಕೇಳಿಸಿತು.
ಅಮ್ಮ ತಂದೆಯವರೇ ನಾನು ಬಂದೆ. ಅಮ್ಮ ಮತ್ತು ತಂದೆ ಇಬ್ಬರೂ ಆಶ್ಚರ್ಯಚಕಿತರಾದರು. ಅವರು ಸಂತೋಷದಿಂದ ಹೊರಗೆ ಬಂದರು. ನಾನು ಬೇಗನೆ ತಾಯಿಯ ಬಳಿಗೆ ಹೋಗಿ ಅವರನ್ನು ಅಪ್ಪಿಕೊಂಡೆ. ನಂತರ ತಂದೆಯವರು ಆಶೀರ್ವಾದ ಮಾಡಿದರು. ನಾನು ಅವರನ್ನು ನೀವಿಬ್ಬರೂ ಚೆನ್ನಾಗಿದ್ದೀರಲ್ಲವೇ ಎಂದು ಕೇಳಿದೆ. ಅದಕ್ಕೆ ಅವರು, ಮಗನೇ, ನಾವು ಸಂಪೂರ್ಣವಾಗಿ ಚೆನ್ನಾಗಿದ್ದೇವೆ. ಆದರೆ ನೀನು 1 ವಾರದ ನಂತರ ಬರುವುದಾಗಿ ಹೇಳಿದ್ದೆಯಲ್ಲ, ಮತ್ತೆ ಇಂದು ಹೇಗೆ ಬಂದೆ ಎಂದರು. ಅಮ್ಮ, ಕೇವಲ ನಿಮಗಷ್ಟೇ ನನ್ನ ನೆನಪು ಬರುತ್ತದೆಯೇ? ನನಗೆ ನಿಮ್ಮ ನೆನಪು ಬರುವುದಿಲ್ಲವೇ? ಇಂದು ನನ್ನದೊಂದು ಕ್ಲೈಂಟ್ ಜೊತೆ ಮೀಟಿಂಗ್ ಇತ್ತು ಮತ್ತು ಆ ಮೀಟಿಂಗ್ ಆದ ನಂತರ ನನಗೆ ಯಾವುದೋ ಕೆಲಸದ ನಿಮಿತ್ತ ಲಕ್ನೋಗೆ ಬರಬೇಕಾಗಿತ್ತು. ಹಾಗಾಗಿ ನಾನು ಮನೆಗೆ ಬಂದೆ ಎಂದೆ. ಅಷ್ಟರಲ್ಲೇ ಕಾವ್ಯ ಕೂಡ ಹೊರಗೆ ಬಂದಳು ಮತ್ತು ಅಯ್ಯೋ ನೀವು ಬರುವುದರ ಬಗ್ಗೆ ಹೇಳಲೇ ಇಲ್ಲವಲ್ಲ ಎಂದಳು. ಅಮ್ಮ ಕರೆ ಮಾಡಿದ್ದಕ್ಕೆ ನೀವು ಇಷ್ಟು ದೂರದಿಂದಲೇ ಬಂದಿಬಿಟ್ಟಿರಾ? ನೀವು ಇಷ್ಟೊಂದು ತೊಂದರೆ ತೆಗೆದುಕೊಳ್ಳುವ ಅಗತ್ಯವಿರಲಿಲ್ಲ. ನಾನು ಅವರ ಕಾಳಜಿ ತೆಗೆದುಕೊಳ್ಳುತ್ತಿದ್ದೇನೆ ಎಂದಳು. ನಾನು ಮುಗುಳ್ನಗುತ್ತಾ, ನನಗೆ ಗೊತ್ತು ಕಾವ್ಯ, ನೀನು ಅಮ್ಮ ಮತ್ತು ತಂದೆಯವರನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೀಯಾ ಎಂದೆ. ಅಮ್ಮ ಮತ್ತು ತಂದೆ ತಮ್ಮ ನೋವನ್ನು ತಮ್ಮೊಳಗೆ ಮುಚ್ಚಿಟ್ಟುಕೊಂಡರು ಮತ್ತು ನನ್ನ ಬಳಿ ಏನನ್ನೂ ಹೇಳಲಿಲ್ಲ. ಅವರು ಎಂದಿಗೂ ನನ್ನ ಬಳಿ ಕಾವ್ಯಾಳ ಬಗ್ಗೆ ದೂರು ಸಹ ಮಾಡುತ್ತಿರಲಿಲ್ಲ. ಮತ್ತು ನನಗೂ ಸಹ ಯಾವಾಗಲೂ ಕಾವ್ಯ ಅವರ ಕಾಳಜಿಯನ್ನು ತುಂಬಾ ಚೆನ್ನಾಗಿ ತೆಗೆದುಕೊಳ್ಳುತ್ತಿದ್ದಾಳೆ ಹಾಗೂ ಅವಳನ್ನು ತುಂಬಾ ಪ್ರೀತಿಸುತ್ತಾಳೆ ಎಂದೇ ಅನಿಸುತ್ತಿತ್ತು. ಆದರೆ ಇದೆಲ್ಲವೂ ಸತ್ಯವಲ್ಲ, ಕೇವಲ ಒಂದು ಪ್ರದರ್ಶನ, ನಾಟಕ ಎಂಬುದು ನನಗೆ ತಿಳಿದಿರಲಿಲ್ಲ. ಮತ್ತು ನಂತರದ ದಿನವೇ ನಾನು ವಾಪಸ್ ಬಂದೆ, ಏಕೆಂದರೆ ನಾನು 1 ವಾರದ ನಂತರ ಮತ್ತೆ ಮನೆಗೆ ಹೋಗಬೇಕಾಗಿತ್ತು ಮತ್ತು ಈಗ ನನಗೆ ಆಫೀಸ್ಗೆ ಹೋಗುವುದು ಅಗತ್ಯವಾಗಿತ್ತು. ನಂತರ ನಾನು ಆರಾಮವಾಗಿ ರಜೆ ತೆಗೆದುಕೊಂಡು ನನ್ನ ಮನೆಯಲ್ಲಿ ಉಳಿಯಲು ಬರುತ್ತಿದ್ದೆ ಮತ್ತು ಈ ಕೆಲವು ದಿನಗಳು ಹೀಗೆಯೇ ಕಳೆದುಹೋದವು. ನಿನ್ನೆ ನಾನು ಮನೆಗೆ ಹೋಗಬೇಕಾಗಿತ್ತು. ಮನೆಯಲ್ಲಿ ಸಂತೋಷದ ವಾತಾವರಣವಿರುತ್ತದೆ. ಇದನ್ನೆಲ್ಲ ಯೋಚಿಸಿ ನಾನು ತುಂಬಾ ಸಂತೋಷಪಡುತ್ತಿದ್ದೆ. ಆದರೆ ಮನೆಗೆ ಹೋದ ನಂತರ ನನಗೆ ಒಂದು ವಿಭಿನ್ನವಾದ ಸತ್ಯ ತಿಳಿಯಲಿದೆ ಎಂಬುದು ನನಗೆ ತಿಳಿದಿರಲಿಲ್ಲ. ನನಗೆ ತಿಳಿಯಲಿರುವ ವಿಷಯವನ್ನು ನಾನು ಎಂದಿಗೂ ಕನಸಿನಲ್ಲೂ ಯೋಚಿಸಿರಲಿಲ್ಲ. ನಾನು ಸಂತೋಷದಿಂದ ಮನೆಗೆ ಹೋಗುವ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಂಡೆ ಮತ್ತು ಕೊನೆಗೆ ಮನೆಗೆ ಹೋಗುವ ಸಮಯವೂ ಬಂದೇ ಬಿಟ್ಟಿತು. ನಾನು ಸಂಜೆ ಮನೆಗೆ ತಲುಪಿದಾಗ ಕಾವ್ಯ ಬಾಗಿಲಿನಲ್ಲಿ ನಿಂತು ನನಗಾಗಿ ಕಾಯುತ್ತಿದ್ದಳು. ನಾನು ಸಂತೋಷದಿಂದ, ಇಂದು ನೀನು ಗೇಟ್ನಲ್ಲಿ ನಿಂತು ನನಗಾಗಿ ಕಾಯುತ್ತಿದ್ದೀಯಾ, ಏನ್ ಸಮಾಚಾರ ಎಂದೆ. ಆದರೆ ಅವಳು ನನ್ನ ಮಾತಿಗೆ ಯಾವುದೇ ಉತ್ತರ ನೀಡಲಿಲ್ಲ. ಈ ವಿಷಯ ನನಗೆ ತುಂಬಾ ವಿಚಿತ್ರವಾಗಿ ಅನಿಸಿತು. ಆದರೆ ನಾನು ಈ ವಿಷಯವನ್ನು ನಿರ್ಲಕ್ಷಿಸಿ ಮನೆಯೊಳಗೆ ಹೋಗುತ್ತಲೇ ಅಮ್ಮ ಮತ್ತು ತಂದೆಯವರನ್ನು ಕರೆಯಲಾರಂಭಿಸಿದೆ. ಅಮ್ಮ ತಂದೆಯವರೇ ನೋಡಿ, ನಾನು ಬಂದಿದ್ದೇನೆ. ಆದರೆ ನಾನು ಕೋಣೆಗೆ ಹೋಗಿ ನೋಡಿದಾಗ ಅಲ್ಲಿ ಯಾರೂ ಇರಲಿಲ್ಲ. ನಾನು ತುಂಬಾ ಆತಂಕಕ್ಕೊಳಗಾದೆ. ನಾನು ಕಾವ್ಯಾಳ ಬಳಿ, ಕಾವ್ಯ, ಅಮ್ಮ ಮತ್ತು ತಂದೆ ಎಲ್ಲಿದ್ದಾರೆ? ನಾನು ಯಾವಾಗ ಬಂದರೂ ಅವರಿಬ್ಬರೂ ನನಗೆ ಗೇಟ್ನಲ್ಲಿಯೇ ನಿಂತು ಸಿಗುತ್ತಿದ್ದರು. ಆದರೆ ಇಂದು ಅವರಿಬ್ಬರೂ ಎಲ್ಲಿದ್ದಾರೆ ಎಂದು ಕೇಳಿದೆ. ಅವಳು ತನ್ನ ಮುಖದಲ್ಲಿ ಸ್ವಲ್ಪ ಆತಂಕದ ಭಾವವನ್ನು ತರುತ್ತಾ, ಅವರಿಬ್ಬರೂ ಹೊರಗೆ ವಾಯುವಿಹಾರಕ್ಕೆ ನಡೆಯಲು ಹೋಗಿದ್ದಾರೆ. ಬೆಳಗಿನಿಂದಲೇ ಹೋಗಲು ಹಠ ಮಾಡುತ್ತಿದ್ದರು ಎಂದಳು. ನಾನು ಸ್ವಲ್ಪ ಆಶ್ಚರ್ಯಪಡುತ್ತಾ, ಈ ಸಮಯದಲ್ಲಿಯೇ? ಅವರು ಬೆಳಿಗ್ಗೆ ವಾಯುವಿಹಾರಕ್ಕೆ ಹೋಗುತ್ತಿದ್ದರು ಮತ್ತು ಈಗ ಸಂಜೆಯಾಗುತ್ತಿದೆ ಎಂದೆ. ಅದಕ್ಕೆ ಅವಳು, ನಾನು ಏನು ಹೇಳಲಿ ವಿಜಯ್, ಅದು ಅವರ ಇಷ್ಟ ಎಂದಳು. ನಂತರ ನಾನು ಮುಗುಳ್ನಗುತ್ತಾ, ಅಯ್ಯೋ ಪರವಾಗಿಲ್ಲ, ನಾನು ಅವರು ಬರುವಿಕೆಗೆ ಕಾಯುತ್ತಿದ್ದೇನೆ. ನೀನು ನನಗಾಗಿ ನೀರು ತರು ಎಂದೆ. ಅದಕ್ಕೆ ಅವಳು, ಸರಿ, ನೀವು ಕುಳಿತುಕೊಳ್ಳಿ, ನಾನು ಈಗಲೇ ತರುತ್ತೇನೆ ಎಂದು ಹೇಳಿ ಅಡುಗೆಮನೆಯ ಕಡೆಗೆ ಹೋದಳು. ಆದರೆ ಅಮ್ಮ ಮತ್ತು ತಂದೆ ಇಷ್ಟು ತಡವಾದರೂ ಹೊರಗಿದ್ದಾರೆ ಎಂಬ ವಿಷಯದ ಬಗ್ಗೆ ಅವಳಿಗೆ ಯಾವುದೇ ಕಾಳಜಿ ಇಲ್ಲ ಎಂಬುದು ನನಗೆ ಭಾಸವಾಗುತ್ತಿತ್ತು. ನಂತರ ನಾನು ಇದು ನನ್ನ ಭ್ರಮೆ ಇರಬಹುದು ಎಂದು ಯೋಚಿಸಿದೆ. ರಾತ್ರಿಯಾಯಿತು. ಆದರೆ ಅಮ್ಮ ಮತ್ತು ತಂದೆಯವರ ಬಗ್ಗೆ ಯಾವುದೇ ಸುಳಿವಿರಲಿಲ್ಲ. ನಾನು ಈಗ ತುಂಬಾ ಆತಂಕಕ್ಕೊಳಗಾಗಿದ್ದೆ. ನಾನು ಕಾವ್ಯಾಳ ಬಳಿ, ಅವರಿಬ್ಬರೂ ಇನ್ನು ಏಕೆ ಮನೆಗೆ ಬಂದಿಲ್ಲ? ಅವರು ಹೊರಗೆ ವಾಯುವಿಹಾರಕ್ಕೆ ಹೋಗಿದ್ದರಲ್ಲವೇ? ಅವರು ಏನು ಹೇಳಿದರು ಎಂಬುದನ್ನು ನೀನು ಸರಿಯಾಗಿಯೇ ಕೇಳಿದ್ದೀಯಲ್ಲವೇ ಎಂದೆ. ಅದಕ್ಕೆ ಅವಳು ಕೂಡ ಆತಂಕಪಡುವಂತೆ ನಟಿಸುತ್ತಾ, ಹೌದು, ಅವರು ನನ್ನ ಬಳಿ ನಾವು ಹೊರಗೆ ನಡೆಯಲು ಹೋಗುತ್ತಿದ್ದೇವೆ, ಸ್ವಲ್ಪ ಸಮಯದಲ್ಲಿ ವಾಪಸ್ ಬರುತ್ತೇವೆ ಎಂದೇ ಹೇಳಿದ್ದರು ಎಂದಳು. ಅವರಿಬ್ಬರೂ ಎಲ್ಲಿದ್ದಾರೆ ಮತ್ತು ಇನ್ನು ಏಕೆ ಮನೆಗೆ ಬಂದಿಲ್ಲ ಎಂಬುದು ನನಗೆ ತಿಳಿಯುತ್ತಿಲ್ಲ ಎಂದಳು. ಅವರು ಹೊರಗೆ ವಾಯುವಿಹಾರಕ್ಕೆ ಹೋಗಿದ್ದರೆ ಇನ್ನು ಏಕೆ ಬರಲಿಲ್ಲ? ಇಂದು ನಾನು ಬರಲಿದ್ದೇನೆ ಎಂಬುದು ಅವರಿಗೆ ತಿಳಿದಿದೆಯಲ್ಲವೇ? ಸಂಜೆಯಿಂದ ರಾತ್ರಿಯಾಯಿತು. ಆದರೆ ಅವರು ಇನ್ನೂ ಬರಲಿಲ್ಲ.
ಅದಕ್ಕೆ ಅವಳು, ಅಯ್ಯೋ, ಆತಂಕ ಪಡಬೇಡಿ. ಬಹುಶಃ ಅವರು ಪರಿಚಯಸ್ಥರ ಯಾರಾದರೂ ಮನೆಗೆ ಹೋಗಿರಬಹುದು, ಸ್ವಲ್ಪ ಸಮಯದಲ್ಲಿ ಬರುತ್ತಾರೆ ಎಂದಳು. ಆದರೆ ಈಗ ನನ್ನಿಂದ ಇನ್ನು ಕಾಯಲು ಸಾಧ್ಯವಾಗುತ್ತಿರಲಿಲ್ಲ. ನಾನು ಆ ಜಾಗದಿಂದ ಎದ್ದು ನಿಂತು ಕಾವ್ಯಾಳ ಬಳಿ ಹೇಳಿದೆ, ನಾವು ಅಮ್ಮ ಮತ್ತು ತಂದೆಯವರನ್ನು ಹೊರಗೆ ಹುಡುಕಲು ಹೋಗುತ್ತಿದ್ದೇನೆ. ನಾನು ಇಲ್ಲಿ ಕುಳಿತು ಅವರಿಗಾಗಿ ಕಾಯಲು ಸಾಧ್ಯವಿಲ್ಲ. ನಾನು ಹೊರಗೆ ಹೋಗಿ ನೋಡಬೇಕು ಎಂದು ಹೇಳಿ ನಾನು ಹೊರಗೆ ಹೋದೆ. ನಾನು ಎಲ್ಲಾ ಕಡೆ ಹುಡುಕಿದೆ, ಆದರೆ ಅವರು ನನಗೆ ಎಲ್ಲೂ ಸಿಗಲಿಲ್ಲ. ಪಾರ್ಕ್, ದೇವಸ್ಥಾನ, ಎಲ್ಲ ಕಡೆ ನಾನು ಹುಡುಕುತ್ತಿದ್ದೆ. ಆದರೆ ಅವರ ಬಗ್ಗೆ ಯಾವುದೇ ಸುಳಿವು ಸಿಗುತ್ತಿರಲಿಲ್ಲ ಮತ್ತು ಹೊರಗಿನ ಆಸುಪಾಸಿನ ಅಂಗಡಿಗಳು ಮುಚ್ಚಿದ್ದವು. ಆದರೆ ನನಗೆ ಅಮ್ಮ ಮತ್ತು ತಂದೆ ಎಲ್ಲೂ ಕಾಣಿಸುತ್ತಿರಲಿಲ್ಲ. ಅಷ್ಟರಲ್ಲೇ ಹತ್ತಿರದಲ್ಲೊಂದು ಅಂಗಡಿ ತೆರೆದಿತ್ತು. ನಾನು ಅಲ್ಲಿಗೆ ಹೋದೆ ಮತ್ತು ನಾನಿಬ್ಬರ ಚಿತ್ರವನ್ನು ಫೋಟೋ ಆ ಅಂಗಡಿಯವನಿಗೆ ತೋರಿಸಿ ಆತನನ್ನು ಕೇಳಿದೆ, ನೀವು ಇವರಿಬ್ಬರನ್ನು ನೋಡಿದ್ದೀರಾ? ಆಗ ಅವನು ಹೇಳಿದ, ಇಲ್ಲ, ನಾನು ಇವರನ್ನು ನೋಡಿಲ್ಲ. ನನ್ನನ್ನು ಇಷ್ಟು ಕಂಗಾಲಾಗಿ ನೋಡಿ ಪಕ್ಕದ ಮತ್ತೊಂದು ಅಂಗಡಿಯವನು ನನ್ನ ಹತ್ತಿರ ಬಂದು ಕೇಳಿದ, ಏನಾಯ್ತು ಸಹೋದರ, ಯಾಕೆ ಇಷ್ಟು ಗಾಬರಿಯಾಗಿದ್ದೀಯಾ? ಆಗ ನಾನು ಅವನಿಗೆ ತಿಳಿಸಿದೆ, ನನ್ನ ತಾಯಿ ಮತ್ತು ತಂದೆ ವಾಯುವಿಹಾರಕ್ಕಾಗಿ ಹೊರಗೆ ಬಂದಿದ್ದರು, ಆದರೆ ಇದುವರೆಗೆ ಅವರು ಮನೆಗೆ ಮರಳಿಲ್ಲ. ಅವರ ಬಗ್ಗೆ ಯಾವುದೇ ಸುಳಿವೇ ಇಲ್ಲ. ನಾನು ಅವನಿಗೂ ಆ ಫೋಟೋವನ್ನು ತೋರಿಸಿ ಕೇಳಿದೆ, ನೀನು ಇವರನ್ನು ನೋಡಿಲ್ಲವೇ? ಅದಕ್ಕವನು, ಹೌದು, ಇವರನ್ನು ನಾನು ಇಂದು ಸಂಜೆಯಷ್ಟೇ ನೋಡಿದ್ದೆ ಎಂದನು. ಅದನ್ನು ಕೇಳಿ ನನ್ನ ಹೃದಯ ಜೋರಾಗಿ ಬಡಿಯಲು ಆರಂಭಿಸಿತು. ನಾನು ಕೇಳಿದೆ, ನೀನು ಅವರನ್ನು ಎಲ್ಲಿ ನೋಡಿದ್ದೆ? ಅವರು ಎಲ್ಲಿಗೆ ಹೋಗುತ್ತಿದ್ದರು? ಅದಕ್ಕವನು, ಅವರು ಇಲ್ಲಿಂದ ನೇರವಾಗಿ ಹೋಗುತ್ತಿದ್ದರು ಎಂದು ಹೇಳಿದನು. ನಾನು ಮುಂದೆ ರಸ್ತೆಯಲ್ಲೆಲ್ಲ ಹೋಗಿ ಹುಡುಕಿದೆ, ಆದರೆ ಅವರು ನನಗೆ ಸಿಗಲಿಲ್ಲ. ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ದಾಖಲಿಸಲು ನಿರ್ಧರಿಸಿದೆ. ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ದೂರನ್ನು ದಾಖಲಿಸಿ ಆ ಅಧಿಕಾರಿಗೆ ಸಂಪೂರ್ಣ ವಿಷಯವನ್ನು ವಿವರಿಸಿದೆ ಮತ್ತು ನನ್ನ ಫೋನ್ ತೆಗೆದು ಅವರಿಬ್ಬರ ಫೋಟೋವನ್ನು ತೋರಿಸಿದೆ. ಅಧಿಕಾರಿ ದೂರನ್ನು ಬರೆದುಕೊಂಡು ನನ್ನ ಕಡೆಗೆ ನೋಡಿ ಹೇಳಿದರು, ನೀವು ಚಿಂತಿಸಬೇಡಿ. ನಾವು ನಿಮ್ಮ ತಂದೆ ತಾಯಿಯನ್ನು ಹುಡುಕಲು ಸಂಪೂರ್ಣ ಪ್ರಯತ್ನ ಮಾಡುತ್ತೇವೆ. ಅವರ ಬಗ್ಗೆ ಯಾವುದೇ ಮಾಹಿತಿ ಸಿಕ್ಕರೂ ನಿಮಗೆ ತಕ್ಷಣ ತಿಳಿಸುತ್ತೇವೆ. ನಾನು ಮೌನವಾಗಿ ಅವರ ಮಾತುಗಳನ್ನು ಕೇಳುತ್ತಾ ಅಲ್ಲಿಂದ ಹೊರಗೆ ಬಂದೆ. ನನ್ನ ಮೆದುಳು ಕೆಲಸ ಮಾಡುತ್ತಿರಲಿಲ್ಲ. ಹೃದಯದಲ್ಲಿ ಕೇವಲ ಭಯ ಮತ್ತು ಆತಂಕ ತುಂಬಿತ್ತು. ನಾನು ನಿಧಾನವಾಗಿ ಮನೆಯ ಕಡೆಗೆ ಹೆಜ್ಜೆ ಹಾಕಿದೆ. ದಾರಿಯುದ್ದಕ್ಕೂ ತಾಯಿ ಮತ್ತು ತಂದೆ ಕೊನೆಗೂ ಎಲ್ಲಿಗೆ ಹೋಗಿರಬಹುದು ಎಂದೇ ಯೋಚಿಸುತ್ತಿದ್ದೆ. ಅವರು ಎಂದಿಗೂ ಹೀಗೆ ಮಾಡಿರಲಿಲ್ಲ. ಹೇಳದೆ ಕೇಳದೆ ಎಲ್ಲಿಯೂ ಹೋಗುತ್ತಿರಲಿಲ್ಲ. ಒಂದು ವೇಳೆ ಸ್ವಲ್ಪ ಸಮಯ ಹೊರಗೆ ಉಳಿಯಬೇಕಾದರೂ ನನಗೆ ಖಂಡಿತ ಫೋನ್ ಮಾಡುತ್ತಿದ್ದರು. ಆದರೆ ಈ ಬಾರಿ ಯಾವುದೇ ಫೋನ್ ಕರೆಯೂ ಇರಲಿಲ್ಲ, ಯಾವುದೇ ಸುದ್ದಿಯೂ ಇರಲಿಲ್ಲ. ನಾನು ಮನೆಗೆ ತಲುಪಿದಾಗ ಹಾಲಿನಲ್ಲಿ ಸೋಫಾದ ಮೇಲೆ ನನ್ನ ಪತ್ನಿ ಕುಳಿತಿದ್ದಳು. ಅವಳು ಬಹುಶಃ ಬಹಳ ಸಮಯದಿಂದ ನನಗಾಗಿ ಕಾಯುತ್ತಿದ್ದಳು. ನನ್ನನ್ನು ನೋಡಿದ ತಕ್ಷಣ ಅವಳು ಬೇಗನೆ ಎದ್ದು ಗಾಬರಿಯಿಂದ ಕೇಳಿದಳು, ಏನಾಯ್ತು ವಿಜಯ್? ಅಮ್ಮ ಮತ್ತು ಅಪ್ಪನ ಬಗ್ಗೆ ಏನಾದರೂ ತಿಳಿಯಿತೆ? ನನಗೆ ತುಂಬಾ ಟೆನ್ಷನ್ ಆಗುತ್ತಿದೆ. ಬೇಗ ಹೇಳಿ, ಅವರು ಎಲ್ಲಿದ್ದಾರೆ? ಅವರು ನಿಮಗೆ ಸಿಕ್ಕರಾ? ಆದರೆ ನಾನು ಅವಳಿಗೆ ಏನನ್ನೂ ಹೇಳಲಿಲ್ಲ. ನನ್ನೊಳಗೆ ಎಷ್ಟು ನೋವಿತ್ತೆಂದರೆ ಪದಗಳೇ ಮುಗಿದು ಹೋಗಿದ್ದವು. ನಾನು ಯಾವುದೇ ಉತ್ತರವನ್ನು ನೀಡದೆ ನೇರವಾಗಿ ನನ್ನ ಕೋಣೆಗೆ ಹೋಗಿ ಹಾಸಿಗೆಯ ಮೇಲೆ ಮಲಗಿದೆ. ಬಹುಶಃ ನಾನು ತುಂಬಾ ಬೇಸರದಲ್ಲಿದ್ದೇನೆ ಎಂಬುದು ಅವಳಿಗೆ ಅರ್ಥವಾಗಿತ್ತು. ಅದಕ್ಕಾಗಿಯೇ ಅವಳು ನನ್ನ ಹಿಂದೆ ಬರಲಿಲ್ಲ. ನಾನು ಮೇಲ್ಛಾವಣಿಯ ಕಡೆಗೆ ನೋಡುತ್ತಾ ಕಣ್ಣೀರು ಹಾಕತೊಡಗಿದೆ. ಈ ರೀತಿ ಇದ್ದಕ್ಕಿದ್ದಂತೆ ತಾಯಿ ಮತ್ತು ತಂದೆ ಎಲ್ಲಿಗೆ ಹೋದರು ಎಂದು ನನಗೆ ಏನೂ ಅರ್ಥವಾಗುತ್ತಿರಲಿಲ್ಲ. ನನ್ನ ಮನಸ್ಸಿನಲ್ಲಿ ಹಳೆಯ ನೆನಪುಗಳು ಸುಳಿಯಲಾರಂಭಿಸಿದವು. ತಂದೆ ನನ್ನ ಬಳಿ, ಮಗನೇ, ನೀನು ಕೆಲಸಕ್ಕಾಗಿ ಹೊರಗೆ ಹೋಗಬೇಡ. ನಮಗೆ ನಿನ್ನ ನೆನಪು ತುಂಬಾ ಕಾಡುತ್ತದೆ. ನಾವು ನಿನ್ನಿಲ್ಲದೆ ಬದುಕಲಾರೆವು ಎನ್ನುತ್ತಿದ್ದ ಆ ದಿನಗಳು ನೆನಪಾದವು. ಮತ್ತು ನಾನು ನಗುತ್ತಾ ಹೇಳುತ್ತಿದ್ದೆ, ತಂದೆಯವರೇ, ನಾನು ಇಲ್ಲೇ ಇದ್ದರೆ ಹೊರಗೆ ಗಳಿಸುವಷ್ಟು ಹಣವನ್ನು ಗಳಿಸಲು ಸಾಧ್ಯವಿಲ್ಲ. ನನಗೂ ಕೆಲವು ಕನಸುಗಳಿವೆ. ನಾನು ಜೀವನದಲ್ಲಿ ದೊಡ್ಡದೇನನ್ನಾದರೂ ಸಾಧಿಸಬೇಕು. ಮತ್ತು ಇದೆಲ್ಲವನ್ನೂ ನಾನು ನಿಮಗೋಸ್ಕರವೇ ಮಾಡುತ್ತಿದ್ದೇನೆ. ನಂತರ ನಾನು ಅಮ್ಮನಿಗೆ ಹೇಳುತ್ತಿದ್ದೆ, ಅಮ್ಮ, ನೀವಾದರೂ ಅಪ್ಪನಿಗೆ ತಿಳಿಹೇಳಿ. ನನ್ನ ಬಳಿ ತುಂಬಾ ಹಣ ಬಂದಾಗ ನಾನು ಇಲ್ಲೇ ಬಂದು ಸ್ವಂತ ಬಿಸಿನೆಸ್ ಆರಂಭಿಸುತ್ತೇನೆ. ಆಮೇಲೆ ನಾವೆಲ್ಲರೂ ಜೊತೆಯಾಗಿ ಸಂತೋಷದಿಂದ ಇರೋಣ. ನನ್ನ ಮಾತನ್ನು ಕೇಳಿ ಅಮ್ಮ ಹಗುರವಾಗಿ ನಗುತ್ತಿದ್ದಳು. ಆದರೆ ಅವಳ ಕಣ್ಣುಗಳಲ್ಲಿ ಭಯ ಮತ್ತು ಉದಾಸೀನತೆ ಎದ್ದು ಕಾಣುತ್ತಿತ್ತು. ಅವಳು ಹೇಳುತ್ತಿದ್ದಳು, ನಮಗೆ ಹಣ ಬೇಡ ಮಗನೇ. ನೀನು ನಮ್ಮೊಂದಿಗಿದ್ದರೆ ಸಾಕು. ಆ ಸಮಯದಲ್ಲಿ ನಾನು ಅವರ ಮಾತುಗಳನ್ನು ಸರಿಯಾಗಿ ಅರ್ಥಮಾಡಿಕೊಂಡಿರಲಿಲ್ಲ.
ನಾನು ಮಾಡುತ್ತಿರುವುದು ಸರಿಯಾಗಿದೆ ಎಂದೇ ಭಾವಿಸಿದ್ದೆ. ಆದರೆ ಇಂದು ಅದೇ ಮಾತುಗಳು ನನ್ನನ್ನು ಒಳಗಿನಿಂದಲೇ ಕೊರಗಿಸುತ್ತಿದ್ದವು. ನಾನು ಪಶ್ಚಾತ್ತಾಪಪಡುತ್ತಾ ನನ್ನಲ್ಲೇ ಪದೇ ಪದೇ ಹೇಳಿಕೊಳ್ಳುತ್ತಿದ್ದೆ, ಕಾಶ್ ಛೇ, ನಾನು ಅವರ ಮಾತನ್ನು ಕೇಳಬೇಕಿತ್ತು. ಕಾಶ್, ನಾನು ಅವರ ಜೊತೆಯಲ್ಲೇ ಇರಬೇಕಿತ್ತು. ನಾನು ಅವರ ಹತ್ತಿರ ಇದ್ದಿದ್ದರೆ ಬಹುಶಃ ಇಂದು ಈ ದಿನವನ್ನು ನೋಡಬೇಕಾಗಿ ಬರುತ್ತಿರಲಿಲ್ಲ. ನಾನು ಕೆಲಸಕ್ಕಾಗಿ ಮನೆಬಿಟ್ಟು ಹೋಗುತ್ತಿದ್ದ ಆ ದಿನವೂ ನೆನಪಾಯಿತು. ಅಮ್ಮ ಬಾಗಿಲಿನಲ್ಲಿ ನಿಂತು ಅಳುತ್ತಿದ್ದಳು ಮತ್ತು ತಂದೆ ತಮ್ಮನ್ನು ತಾವು ಗಟ್ಟಿಯಾಗಿ ತೋರಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು. ಅಮ್ಮ ನನ್ನ ಮುಖವನ್ನು ಕೈಯಲ್ಲಿ ಹಿಡಿದು ಹೇಳಿದ್ದಳು, ಬೇಗ ಮರಳಿ ಬಾ ಮಗನೇ. ಮತ್ತು ನಾನು ನಗುತ್ತಾ ಹೇಳಿದ್ದೆ, ಅಯ್ಯೋ ಅಮ್ಮ, ಯಾಕೆ ಹೀಗೆ ಅಳುತ್ತಿದ್ದೀಯಾ? ನಾನು ಶಾಶ್ವತವಾಗಿಯೇನೂ ಹೋಗುತ್ತಿಲ್ಲವಲ್ಲ. ಆದರೆ ಇಂದು ಅದೇ ಮಾತು ನನ್ನ ಹೃದಯಕ್ಕೆ ಚುಚ್ಚುತ್ತಿತ್ತು. ನಾನು ದಿಂಬಿನಲ್ಲಿ ಮುಖ ಮುಚ್ಚಿಕೊಂಡು ಅಳಲು ಪ್ರಾರಂಭಿಸಿದೆ. ಅಷ್ಟರಲ್ಲಿ ಬಾಗಿಲಿನ ಮೇಲೆ ಸಣ್ಣ ಸಪ್ಪಳವಾಯಿತು. ಹೊರಗಿನಿಂದ ಕಾವ್ಯಾಳ ಧ್ವನಿ ಕೇಳಿಸಿತು, ವಿಜಯ್, ಬಾಗಿಲು ತೆರೆಯಿರಿ ಪ್ಲೀಸ್. ನಾನು ಯಾವುದೇ ಉತ್ತರ ನೀಡಲಿಲ್ಲ. ನಂತರ ಅವಳು ನಿಧಾನವಾಗಿ ಹೇಳಿದಳು, ನೀವು ತುಂಬಾ ಕಂಗಾಲಾಗಿದ್ದೀರಾ ಎಂದು ನನಗೆ ಗೊತ್ತು. ಆದರೆ ಹೀಗೆ ನಿಮ್ಮನ್ನು ನೀವೇ ಮುರಿದುಕೊಳ್ಳಬೇಡಿ. ಅಮ್ಮ ಮತ್ತು ಅಪ್ಪ ಸಿಗುತ್ತಾರೆ. ಅವಳ ಧ್ವನಿಯನ್ನು ಕೇಳಿ ನನ್ನ ಕಣ್ಣುಗಳು ಮತ್ತೆ ತುಂಬಿ ಬಂದವು. ನಾನು ನಿಧಾನವಾಗಿ ಬಾಗಿಲು ತೆರೆದೆ. ಅವಳು ಎದುರಿಗೆ ನಿಂತಿದ್ದಳು. ಅವಳ ಕಣ್ಣುಗಳು ತೇವವಾಗಿದ್ದವು. ಅವಳು ನನ್ನ ಮುಖವನ್ನು ನೋಡಿ ನಾನು ಎಷ್ಟು ಧೃತಿಗೆಟ್ಟಿದ್ದೇನೆ ಎಂಬುದನ್ನು ಅರ್ಥಮಾಡಿಕೊಂಡಳು. ಅವಳು ಹೇಳಿದಳು, ನೀವು ಇನ್ನೂ ಏನನ್ನೂ ತಿಂದಿಲ್ಲ ಅಲ್ಲವೇ? ನಾನು ಮೌನವಾಗಿ ತಲೆತಗ್ಗಿಸಿದೆ. ನಂತರ ಅವಳು ಹೇಳಿದಳು, ನೀವೇ ಹೀಗೆ ಧೃತಿಗೆಟ್ಟರೆ ಅಮ್ಮ ಮತ್ತು ಅಪ್ಪನನ್ನು ಯಾರು ಹುಡುಕುತ್ತಾರೆ? ಅವಳ ಮಾತನ್ನು ಕೇಳಿ ನಾನು ಅಲ್ಲೇ ಕುಳಿತು ಅಳುತ್ತಾ ಹೇಳಿದೆ, ನನಗೆ ತುಂಬಾ ಭಯವಾಗುತ್ತಿದೆ. ಅವರು ಎಲ್ಲಿಗೆ ಹೋದರು ಎಂದು ನನಗೆ ಅರ್ಥವಾಗುತ್ತಿಲ್ಲ. ಒಂದು ವೇಳೆ ಅವರಿಗೆ ಏನಾದರೂ ಆಗಿದ್ದರೆ? ಅವಳು ತಕ್ಷಣ ನನ್ನ ಕೈ ಹಿಡಿದು ಹೇಳಿದಳು, ಹಾಗೆಲ್ಲ ಅನ್ನಬೇಡಿ, ಅವರಿಗೆ ಏನೂ ಆಗುವುದಿಲ್ಲ. ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ನನಗೆ ಚಿಕ್ಕಪ್ಪನ ನೆನಪಾಯಿತು. ನಾನು ತಕ್ಷಣ ಎದ್ದು ನಿಂತು ಹೇಳಿದೆ, ನಾನು ಚಿಕ್ಕಪ್ಪನ ಮನೆಗೆ ಹೋಗುತ್ತಿದ್ದೇನೆ. ಬಹುಶಃ ಅವರಿಗೆ ಏನಾದರೂ ತಿಳಿದಿರಬಹುದು. ಕಾವ್ಯ ಕೇಳಿದಳು, ಈ ಸಮಯದಲ್ಲಿಯೇ? ಆದರೆ ನಾನು ಏನನ್ನೂ ಹೇಳದೆ ಮನೆಯಿಂದ ಹೊರಗೆ ಬಂದೆ. ರಾತ್ರಿ ಸಾಕಷ್ಟು ಕಳೆದಿತ್ತು. ರಸ್ತೆಗಳು ಬಹುತೇಕ ಜನರಿಲ್ಲದೆ ಖಾಲಿಯಾಗಿದ್ದವು. ನಾನು ಬೇಗನೆ ಚಿಕ್ಕಪ್ಪನ ಮನೆಗೆ ತಲುಪಿ ಬಾಗಿಲು ತಟ್ಟಿದೆ. ಚಿಕ್ಕಮ್ಮ ಬಾಗಿಲು ತೆರೆದರು. ನನ್ನನ್ನು ನೋಡಿ ಅವರು ಗಾಬರಿಯಾದರು. ಅಷ್ಟರಲ್ಲಿ ಚಿಕ್ಕಪ್ಪನೂ ಹೊರಗೆ ಬಂದರು. ಅವರು ನನ್ನ ಸ್ಥಿತಿಯನ್ನು ನೋಡಿ ತಕ್ಷಣ ನನ್ನ ಹತ್ತಿರ ಬಂದು ಹೇಳಿದರು, ಏನಾಯ್ತು ವಿಜಯ್? ನನ್ನ ಕಣ್ಣುಗಳಿಂದ ನೀರು ಹರಿಯಲಾರಂಭಿಸಿತು ಮತ್ತು ನಾನು ಅಳುತ್ತಾ ಹೇಳಿದೆ, ಚಿಕ್ಕಪ್ಪ, ಅಮ್ಮ ಮತ್ತು ಅಪ್ಪ ಇನ್ನುವರೆಗೂ ಸಿಕ್ಕಿಲ್ಲ. ಚಿಕ್ಕಪ್ಪ ಕೆಲವು ಕ್ಷಣಗಳ ಕಾಲ ಮೌನವಾಗಿದ್ದರು. ನಂತರ ನನ್ನ ಹೆಗಲ ಮೇಲೆ ಕೈಯಿಟ್ಟು ಹೇಳಿದರು, ಮಗನೇ, ನೀನು ಚಿಂತಿಸಬೇಡಿ. ಅವರು ಸಿಗುತ್ತಾರೆ. ದೇವರ ಮೇಲೆ ನಂಬಿಕೆಯಿಡು. ನಾಳೆ ಬೆಳಗ್ಗೆ ನಾವು ಮತ್ತೆ ಹುಡುಕೋಣ. ನೀನು ಒಬ್ಬಂಟಿಯಲ್ಲ. ಅವರ ಮಾತುಗಳಿಂದ ನನಗೆ ಸ್ವಲ್ಪ ಧೈರ್ಯವಂತೂ ಸಿಕ್ಕಿತು. ಆದರೆ ಹೃದಯದ ಭಯ ಇನ್ನೂ ಕಡಿಮೆಯಾಗಿರಲಿಲ್ಲ. ಆ ರಾತ್ರಿ ನನ್ನ ಕಣ್ಣುಗಳಲ್ಲಿ ನಿದ್ದೆಯೇ ಇರಲಿಲ್ಲ. ಕೇವಲ ತಾಯಿ ಮತ್ತು ತಂದೆಯ ಮುಖವೇ ಪದೇ ಪದೇ ಕಣ್ಣೆದುರೂ ಬರುತ್ತಿತ್ತು ಮತ್ತು ಪ್ರತಿ ನೆನಪಿನೊಂದಿಗೂ ನನ್ನ ಹೃದಯ ಮತ್ತಷ್ಟು ಒಡೆದು ಹೋಗುತ್ತಿತ್ತು. ಮತ್ತು ನಂತರ ನಾನು ಮನೆಗೆ ಮರಳಿದ್ದೆ. ನನ್ನ ಕೈಗಳು ನಡುಗುತ್ತಿದ್ದವು ಮತ್ತು ಹೃದಯ ಎಷ್ಟು ವೇಗವಾಗಿ ಬಡಿಯುತ್ತಿತ್ತೆಂದರೆ ಅದು ಈಗಲೇ ಹೊರಬಂದು ಬಿಡುತ್ತದೆ ಎನ್ನುವಂತಿತ್ತು. ಕಾವ್ಯ ನನ್ನ ಹೆಗಲ ಮೇಲೆ ಕೈಯಿಟ್ಟು ತನ್ನ ಪಕ್ಕದಲ್ಲಿ ಕೂರಿಸಿಕೊಳ್ಳುತ್ತಾ ಹೇಳಿದಳು, ವಿಜಯ್, ನೀವು ಚಿಂತಿಸಬೇಡಿ, ಎಲ್ಲವೂ ಸರಿಯಾಗುತ್ತದೆ. ದೇವರ ಮೇಲೆ ನಂಬಿಕೆಯಿಡಿ, ಅವರಿಬ್ಬರೂ ಸಿಗುತ್ತಾರೆ. ಅವಳು ನನಗೆ ತಿಳಿಹೇಳಲು ಪ್ರಯತ್ನಿಸುತ್ತಿದ್ದಳು. ಆದರೆ ಆ ಸಮಯದಲ್ಲಿ ನನ್ನೊಳಗೆ ಎಷ್ಟು ಭಯ ತುಂಬಿತ್ತೆಂದರೆ ನನಗೆ ಯಾವುದೇ ಮಾತಿನಿಂದಲೂ ಸಮಾಧಾನ ಸಿಗುತ್ತಿರಲಿಲ್ಲ. ನಂತರ ಅವಳು ಅಡುಗೆಮನೆಯಿಂದ ನೀರು ತಂದು ನನ್ನ ಎದುರು ಲೋಟವನ್ನಿಟ್ಟು ಪ್ರೀತಿಯಿಂದ ಹೇಳಿದಳು, ಸ್ವಲ್ಪ ನೀರು ಕುಡಿಯಿರಿ. ನಿನ್ನೆಯಿಂದ ನಿಮ್ಮ ಸ್ಥಿತಿಯನ್ನು ನೋಡುತ್ತಿದ್ದೇನೆ. ನೀವು ಸರಿಯಾಗಿ ಏನನ್ನೂ ತಿಂದೂ ಇಲ್ಲ. ಆದರೆ ನನಗೆ ಏನನ್ನೂ ತಿನ್ನುವ ಅಥವಾ ಕುಡಿಯುವ ಮನಸ್ಸಿರಲಿಲ್ಲ. ನಾನು ಕೇವಲ ಸ್ವಲ್ಪ ನೀರು ಕುಡಿದು ನಂತರ ನಿಧಾನವಾಗಿ ಎದ್ದು ತಾಯಿ ಮತ್ತು ತಂದೆಯ ಕೋಣೆಯ ಕಡೆಗೆ ಹೋದೆ. ನಾನು ಬಾಗಿಲು ತೆರೆದ ತಕ್ಷಣ ನನ್ನ ಹೆಜ್ಜೆಗಳೂ ಅಲ್ಲೇ ನಿಂತು ಹೋದವು. ಆ ಕೋಣೆ ಯಾವಾಗಲೂ ಹೇಗಿರುತ್ತಿತ್ತೋ ಹಾಗೆಯೇ ಇತ್ತು. ಆದರೆ ಇಂದು ಆ ಕೋಣೆಯ ನಿಶ್ಶಬ್ದ ನನ್ನನ್ನೂ ಒಳಗಿನಿಂದಲೇ ಹೆದರಿಸತೊಡಗಿತು. ಇದೇ ಆ ಕೋಣೆ, ಎಲ್ಲಿ ನಾನು ಪ್ರತಿದಿನ ಅವರ ಪಕ್ಕದಲ್ಲಿ ಕುಳಿತು ಮಾತನಾಡುತ್ತಿದ್ದೆನೋ. ನಾನು ಆಫೀಸ್ನಿಂದ ಸುಸ್ತಾಗಿ ಬಂದಾಗಲೆಲ್ಲ ಅಮ್ಮ ನನಗಾಗಿ ಚಹಾ ಮಾಡಿಕೊಡುತ್ತಿದ್ದಳು.
ಮತ್ತು ತಂದೆ ನನ್ನ ಪಕ್ಕದಲ್ಲಿ ಕುಳಿತು ದಿನವಿಡೀ ನಡೆದ ವಿಷಯಗಳನ್ನು ಕೇಳುತ್ತಿದ್ದರು. ಕೆಲವೊಮ್ಮೆ ಅವರು ನನಗೆ ಬುದ್ಧಿ ಹೇಳುತ್ತಿದ್ದರು, ಕೆಲವೊಮ್ಮೆ ನನ್ನೊಂದಿಗೆ ನಗುತ್ತಿದ್ದರು. ಆದರೆ ಇಂದು ಆ ಕೋಣೆಯಲ್ಲಿ ಅಮ್ಮನ ಧ್ವನಿಯೂ ಇರಲಿಲ್ಲ, ತಂದೆಯ ನಗುವೂ ಇರಲಿಲ್ಲ. ಎಲ್ಲವೂ ಅದರದೇ ಜಾಗದಲ್ಲಿತ್ತು. ಮೇಜಿನ ಮೇಲೆ ತಂದೆಯ ಕನ್ನಡಕ ಇಟ್ಟಿತ್ತು. ಹಾಸಿಗೆಯ ಪಕ್ಕದಲ್ಲಿ ಅವರ ಔಷಧಿಗಳನ್ನು ಇಡಲಾಗಿತ್ತು. ಅಮ್ಮನ ಶಾಲು ಕುರ್ಚಿಯ ಮೇಲೆ ಬಿದ್ದಿತ್ತು. ಅವರಿಬ್ಬರೂ ಈಗಷ್ಟೇ ಇಲ್ಲಿ ಕುಳಿತಿದ್ದು, ಇದ್ದಕ್ಕಿದ್ದಂತೆ ಎಲ್ಲೋ ಹೋಗಿದ್ದಾರೆ ಅನಿಸುತ್ತಿತ್ತು. ನಾನು ನಿಧಾನವಾಗಿ ಹೋಗಿ ಹಾಸಿಗೆಯ ಮೇಲೆ ಕುಳಿತು ಸುತ್ತಲೂ ನೋಡತೊಡಗಿದೆ. ನನ್ನ ಕಣ್ಣುಗಳಿಂದ ನಿರಂತರವಾಗಿ ನೀರು ಹರಿಯುತ್ತಿತ್ತು. ನನ್ನನ್ನು ನಾನು ತಡೆಯಲು ಸಾಧ್ಯವಾಗುತ್ತಿರಲಿಲ್ಲ. ಆ ಕೋಣೆಯ ಪ್ರತಿಯೊಂದು ವಸ್ತುವೂ ನನಗೆ ಅವರ ನೆನಪನ್ನು ತರುತ್ತಿದೆ ಎಂದು ನನಗೆ ಭಾಸವಾಗುತ್ತಿತ್ತು. ನಾನು ದಿಂಬನ್ನು ಎತ್ತಿ ಎದೆಗೆ ಹತ್ತಿರವಾಗಿ ತಬ್ಬಿಕೊಂಡೆ. ಅದರಲ್ಲಿ ಇನ್ನೂ ಅಮ್ಮನ ಹಗುರವಾದ ಸುಗಂಧ ಬರುತ್ತಿತ್ತು ಮತ್ತು ಅದೇ ಕ್ಷಣದಲ್ಲಿ ನಾನು ಸಂಪೂರ್ಣವಾಗಿ ಮುರಿದುಬಿದ್ದೆ. ನಾನು ಜೋರಾಗಿ ಅಳಲು ಪ್ರಾರಂಭಿಸಿದೆ. ನಾನು ಈ ಜಗತ್ತಿನಲ್ಲಿ ತೀರಾ ಒಂಟಿಯಾಗಿದ್ದೇನೆ ಎಂದು ನನಗೆ ಅನಿಸುತ್ತಿತ್ತು. ಅಮ್ಮ ನನ್ನ ತಲೆಯ ಸವರುತ್ತಾ ಹೇಳುತ್ತಿದ್ದ ಆ ದಿನಗಳು ನೆನಪಾದವು. ಮಗನೇ, ಎಷ್ಟೇ ದೊಡ್ಡ ಕಷ್ಟ ಬಂದರೂ ಎಂದಿಗೂ ನಿನ್ನನ್ನು ನೀನು ಒಂಟಿ ಎಂದು ಭಾವಿಸಬೇಡ. ನಾವು ಯಾವಾಗಲೂ ನಿನ್ನೊಂದಿಗಿದ್ದೇವೆ. ಮತ್ತು ಇಂದು ಅದೇ ಅಮ್ಮ ಎಲ್ಲಿದ್ದಾಳೋ ಗೊತ್ತಿಲ್ಲ. ತಂದೆ ಯಾವಾಗಲೂ ನನಗೆ ಧೈರ್ಯ ತುಂಬುತ್ತಿದ್ದರು. ಅವರು ಹೇಳುತ್ತಿದ್ದರು, ಯಾರು ಕಷ್ಟದ ಸಮಯದಲ್ಲಿ ತನ್ನನ್ನು ತಾನು ನಿಭಾಯಿಸಿಕೊಳ್ಳುತ್ತಾನೋ ಅವನೇ ಗಂಡಸು. ಆದರೆ ಇಂದು ನನ್ನನ್ನು ನಾನು ನಿಭಾಯಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ನಾನು ಕೇವಲ ನಿರಂತರವಾಗಿ ಅಳುತ್ತಲೇ ಇದ್ದೆ. ಸ್ವಲ್ಪ ಸಮಯದ ನಂತರ ನಾನು ನಡುಗುವ ಕೈಗಳಿಂದ ನನ್ನ ಫೋನ್ ಎತ್ತಿ ಪೊಲೀಸ್ ಅಧಿಕಾರಿಗೆ ಕರೆ ಮಾಡಿದೆ. ಅವರು ಫೋನ್ ಎತ್ತಿದ ತಕ್ಷಣ ನಾನು ಬೇಗನೆ ಕೇಳಿದೆ, ಸರ್, ಏನಾದರೂ ಮಾಹಿತಿ ಸಿಕ್ಕಿತೆ? ಅಮ್ಮ ಮತ್ತು ಅಪ್ಪ ಸಿಕ್ಕರಾ? ಆದರೆ ಪ್ರತಿ ಬಾರಿಯಂತೆ ಈ ಬಾರಿಯೂ ಅವರ ಉತ್ತರ ಅದೇ ಆಗಿತ್ತು, ಇಲ್ಲ, ಇನ್ನೂ ಏನೂ ತಿಳಿದುಬಂದಿಲ್ಲ, ನಾವು ಪ್ರಯತ್ನಿಸುತ್ತಿದ್ದೇವೆ. ಅವರ ಮಾತನ್ನು ಕೇಳಿದ ತಕ್ಷಣ ನನ್ನ ಹೃದಯ ಮತ್ತಷ್ಟು ಕುಸಿಯಿತು. ನನ್ನ ಕೊನೆಯ ಆಶಯವು ನಿಧಾನವಾಗಿ ಮುಗಿದು ಹೋಗುತ್ತಿದೆ ಎಂದು ನನಗೆ ಅನಿಸಿತು. ನಾನು ನಿಧಾನವಾಗಿ ಫೋನ್ ಕಟ್ ಮಾಡಿ ಅಲ್ಲೇ ಕೆಳಗೆ ಕುಳಿತುಕೊಂಡೆ. ನನ್ನ ಕೈಗಳು ನಡುಗುತ್ತಿದ್ದವು, ಕಣ್ಣುಗಳು ಅತ್ತು ಬಿದ್ದವು. ನಾನು ಪದೇ ಪದೇ ದೇವರಲ್ಲಿ ಕೇಳುತ್ತಿದ್ದೆ, ಕೊನೆಗೂ ನನ್ನ ತಾಯಿ ಮತ್ತು ತಂದೆ ಎಲ್ಲಿದ್ದಾರೆ? ಅವರು ಯಾರಿಗೆ ಏನು ಕೇಡು ಮಾಡಿದ್ದರು? ಅವರಿಬ್ಬರೂ ಯಾವಾಗಲೂ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುತ್ತಿದ್ದರು. ಹಾಗಿದ್ದರೂ ಅವರ ಜೊತೆ ಯಾಕೆ ಹೀಗಾಗುತ್ತಿದೆ? ನಿಧಾನವಾಗಿ ದಿನಗಳು ಕಳೆಯಲಾರಂಭಿಸಿದವು. ಆದರೆ ಅವರ ಬಗ್ಗೆ ಯಾವುದೇ ಸುದ್ದಿ ಸಿಗಲಿಲ್ಲ. ಈಗ ನನ್ನ ಜೀವನ ಕೇವಲ ಒಂದು ವಿಷಯದ ಸುತ್ತಲೇ ಸುತ್ತುತ್ತಿತ್ತು, ಅವರನ್ನು ಹುಡುಕುವುದು. ಬೆಳಗ್ಗೆ ಎದ್ದ ತಕ್ಷಣ ಮೊದಲು ನಾನು ಅವರ ಕೋಣೆಗೆ ಹೋಗುತ್ತಿದ್ದೆ. ಅಲ್ಲಿ ಕುಳಿತು ಗಂಟೆಗಟ್ಟಲೆ ಅವರ ಫೋಟೋವನ್ನು ನೋಡುತ್ತಲೇ ಇರುತ್ತಿದ್ದೆ. ಕೆಲವೊಮ್ಮೆ ಅವರ ಅಲ್ಮೇರಾ ಕಪಾಟು ತೆರೆದು ಅವರ ಬಟ್ಟೆಗಳನ್ನು ನೋಡುತ್ತಿದ್ದೆ. ಕೆಲವೊಮ್ಮೆ ಅಮ್ಮನ ಸೀರೆಯನ್ನು ಕೈಯಲ್ಲಿ ಹಿಡಿದು ಅಳುತ್ತಿದ್ದೆ. ಆ ಕೋಣೆಯ ನಿಶ್ಶಬ್ದ ಈಗ ನನ್ನನ್ನು ಕಚ್ಚುವಂತಿತ್ತು. ಆದರೂ ನಾನು ಪ್ರತಿದಿನ ಅಲ್ಲೇ ಹೋಗಿ ಕುಳಿತುಕೊಳ್ಳುತ್ತಿದ್ದೆ, ಏಕೆಂದರೆ ಹಾಗೆ ಮಾಡುವುದರಿಂದ ನನಗೆ ಅವರ ಹತ್ತಿರವಿರುವ ಅನುಭವವಾಗುತ್ತಿತ್ತು. ನಾನು ಅವರನ್ನು ಎಲ್ಲೆಡೆ ಹುಡುಕಿದೆ. ಸಂಬಂಧಿಕರ ಮನೆಗೆ ಹೋದೆ, ಹಳೆಯ ಸ್ನೇಹಿತರನ್ನು ವಿಚಾರಿಸಿದೆ. ಕೊನೆಗೆ ತಾಯಿ ಮತ್ತು ತಂದೆ ವರ್ಷಗಳ ಹಿಂದೆ ಭೇಟಿಯಾಗುತ್ತಿದ್ದ ಜನರ ಬಳಿಗೂ ಹೋಗಿ ಬಂದೆ. ನಾನು ಪಾರ್ಕ್ಗೆ ಹೋದೆ, ಎಲ್ಲಿ ನನ್ನ ತಂದೆಯವರು ಪ್ರತಿದಿನ ಸಂಜೆ ವಾಯುವಿಹಾರಕ್ಕೆ ಹೋಗುತ್ತಿದ್ದರೋ ಅಲ್ಲಿಗೆ. ಅಲ್ಲಿದ್ದ ಜನರನ್ನು ಕೇಳಿದೆ, ಆದರೆ ಯಾರಿಗೂ ಏನೂ ಗೊತ್ತಿರಲಿಲ್ಲ. ನಾನು ದೇವಸ್ಥಾನಕ್ಕೆ ಹೋದೆ, ಅಲ್ಲಿ ನನ್ನ ತಾಯಿ ಹೆಚ್ಚಾಗಿ ಪೂಜೆ ಮಾಡಲು ಹೋಗುತ್ತಿದ್ದಳು. ಅಲ್ಲೂ ಎಲ್ಲರೂ ಅದೇ ಮಾತನ್ನು ಹೇಳಿದರು, ಅವರು ಹಲವು ದಿನಗಳಿಂದ ಆಕೆಯನ್ನು ನೋಡಿಲ್ಲ ಎಂದು. ನಾನು ಪ್ರತಿದಿನ ಹೊಸ ಭರವಸೆಯೊಂದಿಗೆ ಹೊರಡುತ್ತಿದ್ದೆ. ಆದರೆ ಪ್ರತಿ ರಾತ್ರಿ ನಿರಾಶೆಯಿಂದ ಮನಸ್ಸು ಒಡೆದು ಮನೆಗೆ ಹಿಂತಿರುಗುತ್ತಿದ್ದೆ. ನನ್ನ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಹದಗೆಡುತ್ತಿತ್ತು. ನನಗೆ ಹಸಿವಾಗುತ್ತಿರಲಿಲ್ಲ, ನಿದ್ದೆಯೂ ಬರುತ್ತಿರಲಿಲ್ಲ. ರಾತ್ರಿ ಇಡೀ ನಾನು ಕೇವಲ ಚಾವಣಿಯನ್ನೇ ರೂಫ್ ನೋಡುತ್ತಾ ಇರುತ್ತಿದ್ದೆ ಮತ್ತು ಯೋಚಿಸುತ್ತಿದ್ದೆ, ಅಷ್ಟಕ್ಕೂ ಅವರಿಬ್ಬರೂ ಈ ಸಮಯದಲ್ಲಿ ಎಲ್ಲಿದ್ದಾರೋ? ಅವರು ಚೆನ್ನಾಗಿದ್ದಾರಾ? ಅವರು ಏನನ್ನಾದರೂ ತಿಂದಿದ್ದಾರಾ? ಅವರಿಗೆ ನನ್ನ ನೆನಪು ಬರುತ್ತಿದೆಯಾ? ಈ ಎಲ್ಲಾ ಪ್ರಶ್ನೆಗಳು ನನ್ನನ್ನು ಒಳಗಿನಿಂದಲೇ ಕೊಲ್ಲುತ್ತಿದ್ದವು. ಕಾವ್ಯ ಕೂಡ ನನ್ನನ್ನು ನಿಭಾಯಿಸಲು ತುಂಬಾ ಪ್ರಯತ್ನಿಸುತ್ತಿದ್ದಳು. ಅವಳು ಪ್ರತಿದಿನ ನನಗಾಗಿ ಅಡುಗೆ ಮಾಡುತ್ತಿದ್ದಳು. ಈ ರೀತಿ ನಿಮ್ಮನ್ನು ನೀವು ಕುಗ್ಗಿಸಿಕೊಳ್ಳಬೇಡಿ ಎಂದು ನನಗೆ ತಿಳಿಹೇಳುತ್ತಿದ್ದಳು. ಆದರೆ ನಾನು ಬಯಸಿದರೂ ನನ್ನನ್ನು ನಾನು ನಿಯಂತ್ರಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಒಂದು ದಿನ ನಾನು ಮತ್ತೆ ತಾಯಿ ಮತ್ತು ತಂದೆಯ ಕೋಣೆಯಲ್ಲಿ ಕುಳಿತಿದ್ದೆ. ಕೋಣೆಯಲ್ಲಿ ಅದೇ ನಿಶ್ಶಬ್ದವಿತ್ತು. ನಾನು ತಲೆ ತಗ್ಗಿಸಿ ಕುಳಿತಿದ್ದೆ.
ಆಗ ಇದ್ದಕ್ಕಿದ್ದಂತೆ ನನ್ನ ಫೋನ್ ರಿಂಗ್ ಆಯಿತು. ನಾನು ಫೋನ್ ಎತ್ತಿದಾಗ ಅದು ಆಫೀಸ್ನಿಂದ ಬಂದ ಕರೆಯಾಗಿತ್ತು. ಬಾಸ್ ಧ್ವನಿ ಕೇಳಿದ ತಕ್ಷಣ ನಾನು ಎಷ್ಟು ದಿನಗಳಿಂದ ಆಫೀಸ್ಗೆ ಹೋಗಿಲ್ಲ ಎಂಬುದು ನನಗೆ ನೆನಪಾಯಿತು. ಅವರು ಕೋಪದಿಂದ ಹೇಳಿದರು, ವಿಜಯ್, ನಾನು ಏನು ಕೇಳುತ್ತಿದ್ದೇನೆ ಇದು? ನಾನು ನಿನಗೆ ಕೇವಲ 1 ವಾರದ ರಜೆ ನೀಡಿದ್ದೆ. ಆದರೆ ಇಡೀ 20 ದಿನಗಳು ಕಳೆದಿವೆ ಮತ್ತು ನೀನು ಇನ್ನೂ ಕೂಡ ಆಫೀಸ್ಗೆ ಬಂದಿಲ್ಲ. ಅಷ್ಟಕ್ಕೂ ವಿಷಯ ಏನ್ ಹೇಳು? ಅವರ ಧ್ವನಿ ಕೇಳಿ ನನ್ನ ಕಣ್ಣುಗಳು ಮತ್ತೆ ತುಂಬಿ ಬಂದವು. ನಾನು ಅವರಿಗೆ ಎಲ್ಲವನ್ನೂ ಹೇಳಿಬಿಟ್ಟೆ. ತಾಯಿ ಮತ್ತು ತಂದೆ ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿದ್ದಾರೆ ಮತ್ತು ನಾನು ಅವರನ್ನು ಎಲ್ಲೆಡೆ ಹುಡುಕುತ್ತಿದ್ದೇನೆ ಎಂದು. ಸ್ವಲ್ಪ ಸಮಯದವರೆಗೆ ಅವರು ಸುಮ್ಮನಿದ್ದರು. ನಂತರ ಹೇಳಿದರು, ನೋಡು ವಿಜಯ್, ನಾನು ನಿನ್ನ ಪರಿಸ್ಥಿತಿಯನ್ನು ಅರ್ಥಮಾಡಿಕೊಳ್ಳಬಲ್ಲೆ. ಆದರೆ ಆಫೀಸ್ ಕೂಡ ನಡೆಸಬೇಕಲ್ಲವೇ? ನೀನು ಈ ರೀತಿ ನಾಪತ್ತೆಯಾದರೆ ಕೆಲಸ ಹೇಗೆ ನಡೆಯುತ್ತದೆ? ಆಫೀಸ್ಗೆ ನಿನ್ನ ಅಗತ್ಯವಿದೆ. ಮುಂಬರುವ 2 ದಿನಗಳಲ್ಲಿ ನೀನು ಆಫೀಸ್ ಸೇರಿಕೊಳ್ಳದಿದ್ದರೆ ನಾವು ನಿನ್ನ ಜಾಗದಲ್ಲಿ ಬೇರೆ ಯಾರನ್ನಾದರೂ ಕೆಲಸಕ್ಕೆ ಇಟ್ಟುಕೊಳ್ಳಬೇಕಾಗುತ್ತದೆ. ಅವರ ಈ ಮಾತನ್ನು ಕೇಳಿ ನನ್ನ ಕಾಲ ಕೆಳಗಿನ ಜಮೀನು ಜಾರಿದಂತಾಯಿತು. ನಾನು ಈಗಾಗಲೇ ತುಂಬಾ ಮುರಿದು ಹೋಗಿದ್ದೆ ಮತ್ತು ಈಗ ಕೆಲಸ ಕಳೆದುಕೊಳ್ಳುವ ಭಯವೂ ಕಣ್ಣೆದುರು ನಿಂತಿತ್ತು. ನಾನು ಅವರಿಗೆ ಏನನ್ನಾದರೂ ವಿವರಿಸಲು ಬಯಸಿದ್ದೆ. ನಾನು ಈ ಸಮಯದಲ್ಲಿ ಯಾವ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದೇನೆ ಎಂದು ಹೇಳಲು ಬಯಸಿದ್ದೆ. ಆದರೆ ಅವರು ನನ್ನ ಮಾತನ್ನು ಪೂರ್ತಿಯಾಗಿ ಕೇಳದೆಯೇ ಕರೆಯನ್ನು ಕತ್ತರಿಸಿದರು. ನಾನು ಫೋನ್ ಕೈಯಲ್ಲಿ ಹಿಡಿದುಕೊಂಡು ಹಾಗೆಯೇ ಕುಳಿತುಕೊಂಡೆ. ನನ್ನ ಕಣ್ಣುಗಳಿಂದ ಕಣ್ಣೀರು ಸುರಿಯುತ್ತಲೇ ಇತ್ತು. ಜೀವನವು ಒಂದೇ ಬಾರಿಗೆ ನನ್ನಿಂದ ಎಲ್ಲವನ್ನೂ ಕಸಿದುಕೊಳ್ಳುತ್ತಿದೆ ಎಂದು ನನಗೆ ಅನಿಸಿತು. ಒಂದೆಡೆ ತಾಯಿ ಮತ್ತು ತಂದೆಯ ಯಾವುದೇ ಸುಳಿವಿರಲಿಲ್ಲ. ಮತ್ತೊಂದೆಡೆ ಕೆಲಸ ಕಳೆದುಕೊಳ್ಳುವ ಭಯವಿತ್ತು. ಕೆಲಸವೂ ಹೋದರೆ ನಾನು ಎಲ್ಲವನ್ನೂ ಹೇಗೆ ನಿಭಾಯಿಸುತ್ತೇನೆ? ಮನೆ ಹೇಗೆ ನಡೆಯುತ್ತದೆ ಎಂದು ನಾನು ಯೋಚಿಸತೊಡಗಿದೆ. ತಾಯಿ ಮತ್ತು ತಂದೆ ಯಾವಾಗಲೂ ಹೇಳುತ್ತಿದ್ದರು, ಮಗನೇ, ಪರಿಶ್ರಮವನ್ನು ಎಂದಿಗೂ ಬಿಡಬೇಡ. ಜೀವನದಲ್ಲಿ ಕೆಲಸ ತುಂಬಾ ಮುಖ್ಯ ಎಂದು. ಆದರೆ ಇಂದು ನಾನು ಎಷ್ಟು ಅಸಹಾಯಕನಾಗಿದ್ದೆ ಎಂದರೆ ನನ್ನಿಂದ ಮನೆಯನ್ನೂ ನಿಭಾಯಿಸಲು ಆಗುತ್ತಿರಲಿಲ್ಲ, ಕೆಲಸವನ್ನೂ ಅಲ್ಲ. ನಾನು ಅಲ್ಲಿಯೇ ಕುಳಿತು ಅಳುತ್ತಾ ಇದ್ದೆ. ನನ್ನ ಜೀವನ ಸಂಪೂರ್ಣವಾಗಿ ಬಿದುರಿ ಹೋಗಿದೆ ಮತ್ತು ನಾನು ಬಯಸಿದರೂ ಅದನ್ನು ಸರಿಪಡಿಸಲು ಸಾಧ್ಯವಾಗುತ್ತಿಲ್ಲ ಎಂದು ನನಗೆ ಅನಿಸಿತು. ನಂತರ ಕಾವ್ಯ ನನ್ನ ಬಳಿ ಬಂದು ಮೆಲ್ಲನೆ ಕುಳಿತಳು. ಅವಳು ತುಂಬಾ ಹೊತ್ತಿನಿಂದ ನನ್ನನ್ನು ಚುಪ್ಚಾಪ್ ಆಗಿ ನೋಡುತ್ತಿದ್ದಳು ಮತ್ತು ಮೃದುವಾದ ಧ್ವನಿಯಲ್ಲಿ ಹೇಳಿದಳು, ನನಗೆ ಅನಿಸುತ್ತದೆ ನೀವು ಈಗ ಆಫೀಸ್ಗೆ ಹಿಂತಿರುಗಬೇಕು. ಪೊಲೀಸರು ತಾಯಿ ಮತ್ತು ತಂದೆಯನ್ನು ಹುಡುಕುತ್ತಿದ್ದಾರೆ ಅಲ್ವಾ? ಅವರು ಸಿಗುತ್ತಾರೆ. ನೀವು ಈ ರೀತಿ ನಿಮ್ಮನ್ನು ನೀವು ಕೊನೆಗೊಳಿಸಿಕೊಳ್ಳಬೇಡಿ. ಅವಳ ಮಾತನ್ನು ಕೇಳಿ ನಾನು ಸ್ವಲ್ಪ ಸಮಯದವರೆಗೆ ಸುಮ್ಮನೆ ಕುಳಿತಿದ್ದೆ. ನಾನು ಕೆಳಗೆ ನೆಲದ ಕಡೆಗೆ ನೋಡುತ್ತಿದ್ದೆ, ಏಕೆಂದರೆ ನನ್ನೊಳಗೆ ಒಂದು ವಿಚಿತ್ರವಾದ ಹೋರಾಟ ನಡೆಯುತ್ತಿತ್ತು. ಒಂದೆಡೆ ನನ್ನ ಹೃದಯ ಹೇಳುತ್ತಿತ್ತು, ನಾನು ಎಲ್ಲೂ ಹೋಗಬಾರದು ಮತ್ತು ಇಲ್ಲೇ ಇದ್ದು ತಾಯಿ ಮತ್ತು ತಂದೆಗಾಗಿ ಕಾಯಬೇಕು ಎಂದು. ಆದರೆ ಮತ್ತೊಂದೆಡೆ ಕೆಲಸದ ಭಯವೂ ನನ್ನೆದುರು ನಿಂತಿತ್ತು. ಕೆಲಸ ಹೋದರೆ ಮುಂದೆ ಎಲ್ಲವೂ ಇನ್ನೂ ಕಷ್ಟವಾಗುತ್ತಿತ್ತು. ನಾನು ತುಂಬಾ ಹೊತ್ತು ಯೋಚಿಸಿದೆ. ನಂತರ ನಿಧಾನವಾಗಿ ನನ್ನ ಜಾಗದಿಂದ ಎದ್ದು ನಿಂತು ಭಾರವಾದ ಧ್ವನಿಯಲ್ಲಿ ಹೇಳಿದೆ, ಹೌದು, ಬಹುಶಃ ಇದೇ ಸರಿ ಇರಬಹುದು. ತಾಯಿ ಮತ್ತು ತಂದೆ ಹಿಂತಿರುಗಿ ಬಂದರೆ ಕನಿಷ್ಠ ಪಕ್ಷ ನಾನು ಅವರನ್ನು ಚೆನ್ನಾಗಿ ನೋಡಿಕೊಳ್ಳಬಹುದು. ಕೆಲಸವೇ ಹೋದರೆ ನಾನು ಏನನ್ನೂ ಮಾಡಲು ಸಾಧ್ಯವಾಗುವುದಿಲ್ಲ. ನನ್ನ ಮಾತನ್ನು ಕೇಳಿ ಕಾವ್ಯ ಲಘುವಾಗಿ ತಲೆಯಾಡಿಸಿದಳು. ಆದರೆ ಅವಳ ಕಣ್ಣುಗಳಲ್ಲೂ ದುಃಖ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಬಹುಶಃ ಅವಳಿಗೂ ನಾನು ಈ ಪರಿಸ್ಥಿತಿಯಲ್ಲಿ ಹಿಂತಿರುಗಿ ಹೋಗುವುದು ಇಷ್ಟವಿರಲಿಲ್ಲ. ಆದರೆ ಅಸಹಾಯಕತೆ ಎಂದರೆ ಏನೆಂದು ಅವಳು ಬಲ್ಲವಳಾಗಿದ್ದಳು. ಮರುದಿನ ಬೆಳಗ್ಗೆ ನಾನು ಬೇಗನೆ ಎದ್ದೆ. ರಾತ್ರಿ ಇಡೀ ನನಗೆ ಸರಿಯಾಗಿ ನಿದ್ದೆಯೂ ಬಂದಿರಲಿಲ್ಲ. ನಾನು ಪದೇ ಪದೇ ಇದನ್ನೇ ಯೋಚಿಸುತ್ತಿದ್ದೆ. ಒಂದು ವೇಳೆ ನಾನು ಹೋದಾಗ ತಾಯಿ ಮತ್ತು ತಂದೆ ಹಿಂತಿರುಗಿ ಬಂದರೆ ಏನಾಗಬಹುದು ಎಂದು. ಆದರೆ ಪೊಲೀಸರು ಅವರನ್ನು ಹುಡುಕುತ್ತಿದ್ದಾರೆ. ಶೀಘ್ರದಲ್ಲೇ ಅವರ ಬಗ್ಗೆ ಏನಾದರೂ ಸುದ್ದಿ ಸಿಗಬಹುದು ಎಂದು ನನ್ನನ್ನು ನಾನೇ ಸಮಾಧಾನಪಡಿಸಿಕೊಳ್ಳುತ್ತಿದ್ದೆ. ನಾನು ನನ್ನ ಬ್ಯಾಗ್ ಪ್ಯಾಕ್ ಮಾಡಿ ಮನೆಯಿಂದ ಹೊರಡಲು ಸಿದ್ಧನಾದೆ. ಆಗ ನನ್ನ ದೃಷ್ಟಿ ಮತ್ತೆ ತಾಯಿ ಮತ್ತು ತಂದೆಯ ಕೋಣೆಯ ಮೇಲೆ ಬಿತ್ತು. ನನ್ನ ಹೆಜ್ಜೆಗಳು ತಾವಾಗಿಯೇ ಆ ಕೋಣೆಯ ಕಡೆಗೆ ಸಾಗಿದವು. ನಾನು ಒಳಗೆ ಹೋಗಿ ಸ್ವಲ್ಪ ಸಮಯ ಸುಮ್ಮನೆ ನಿಂತುಕೊಂಡೆ. ಅವರಿಬ್ಬರೂ ಹೇಗೆ ಬಿಟ್ಟು ಹೋಗಿದ್ದರೋ ಕೋಣೆ ಈಗಲೂ ಹಾಗೆಯೇ ಇತ್ತು. ನಾನು ಮೆಲ್ಲನೆ ತಾಯಿಯ ಫೋಟೋವನ್ನು ಮುಟ್ಟಿ ಮನಸ್ಸಿನಲ್ಲೇ ಹೇಳಿದೆ, ಅಮ್ಮ, ಅಪ್ಪ, ನೀವು ಎಲ್ಲಿದ್ದರೂ ಚೆನ್ನಾಗಿರಿ, ನಾನು ಶೀಘ್ರದಲ್ಲೇ ಹಿಂತಿರುಗಿ ಬರುತ್ತೇನೆ. ನನ್ನ ಕಣ್ಣುಗಳು ಮತ್ತೆ ತುಂಬಿ ಬಂದವು. ಆದರೆ ಈ ಬಾರಿ ನಾನು ನನ್ನನ್ನು ಅಳದಂತೆ ತಡೆದುಕೊಂಡೆ, ಏಕೆಂದರೆ ಈಗ ನಾನು ಧೈರ್ಯಶಾಲಿಯಾಗಬೇಕಾಗಿತ್ತು. ಸ್ವಲ್ಪ ಸಮಯದ ನಂತರ ನಾನು ಮನೆಯಿಂದ ಹೊರಟೆ.
ರೈಲ್ವೆ ಸ್ಟೇಷನ್ಗೆ ಹೋಗುವಾಗ ನನಗೆ ಪ್ರತಿಯೊಂದು ರಸ್ತೆಯೂ ಬೇಸರದಿಂದ ಕೂಡಿದಂತೆ ಭಾಸವಾಯಿತು. ಇಡೀ ನಗರವೇ ನನ್ನನ್ನು ತಡೆಯಲು ಬಯಸುತ್ತಿರುವಂತೆ ಅನಿಸುತ್ತಿತ್ತು. ರೈಲಿನಲ್ಲಿ ಕುಳಿತ ನಂತರವೂ ನನ್ನ ಮನಸ್ಸು ತುಂಬಾ ಚಡಪಡಿಸುತ್ತಿತ್ತು. ನಾನು ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದೆ. ದಾರಿಯುದ್ದಕ್ಕೂ ತಾಯಿ ಮತ್ತು ತಂದೆಯ ಮುಖ ನನ್ನ ಕಣ್ಣೆದುರೇ ಸುಳಿಯುತ್ತಿತ್ತು. ತಾಯಿ ನನ್ನನ್ನು ಸ್ಟೇಷನ್ಗೆ ಬಿಡಲು ಬರುತ್ತಿದ್ದದ್ದು ಮತ್ತು ಮಗನೇ, ನಿನ್ನ ಜಾಗ್ರತೆ, ಸಮಯಕ್ಕೆ ಸರಿಯಾಗಿ ಊಟ ಮಾಡು ಎಂದು ಪದೇ ಪದೇ ಹೇಳುತ್ತಿದ್ದದ್ದು ನನಗೆ ನೆನಪಾಗುತ್ತಿತ್ತು. ಮತ್ತು ತಂದೆ ಯಾವಾಗಲೂ ಹೇಳುತ್ತಿದ್ದರು, ಕೆಲಸದ ಮೇಲೆ ಗಮನ ಹರಿಸು, ಆದರೆ ನಿನ್ನನ್ನು ನೀನು ಎಂದಿಗೂ ಒಂಟಿಯೆಂದು ಭಾವಿಸಬೇಡ. ಇಂದು ಅವರಿಬ್ಬರೂ ನನ್ನೊಂದಿಗಿರಲಿಲ್ಲ ಮತ್ತು ನಾನು ನಿಜವಾಗಿಯೂ ನನ್ನನ್ನು ತುಂಬಾ ಒಂಟಿಯಾಗಿ ಅನುಭವಿಸುತ್ತಿದ್ದೆ. ಕೆಲವು ಗಂಟೆಗಳ ನಂತರ ನಾನು ಮುಂಬೈ ತಲುಪಿದೆ. ನಗರವು ಮೊದಲಿನಂತೆಯೇ ಓಡುತ್ತಿತ್ತು. ಎಲ್ಲೆಡೆ ಜನರ ಗೀಜಿಗೀಜಿ ಇತ್ತು. ವಾಹನಗಳು ಓಡುತ್ತಿದ್ದವು. ಎಲ್ಲರೂ ತಮ್ಮ ತಮ್ಮ ಜೀವನದಲ್ಲಿ ಬ್ಯುಸಿಯಾಗಿದ್ದರು. ಆದರೆ ನನ್ನ ಜೀವನ ಮಾತ್ರ ಅಲ್ಲಿಯೇ ನಿಂತು ಹೋಗಿತ್ತು. ನಾನು ನೇರವಾಗಿ ನನ್ನ ರೂಮಿಗೆ ಹೋದೆ. ಸ್ವಲ್ಪ ಸಾಮಾನುಗಳನ್ನು ಇಟ್ಟು ನಂತರ ಆಫೀಸ್ಗೆ ಹೊರಟೆ. ಆಫೀಸ್ ತಲುಪಿದಾಗ ನನ್ನನ್ನು ನೋಡಿ ಎಲ್ಲರೂ ಆಶ್ಚರ್ಯಪಟ್ಟರು, ಏಕೆಂದರೆ ನಾನು ಇಷ್ಟು ದಿನಗಳ ನಂತರ ಹಿಂತಿರುಗಿದ್ದೆ. ಕೆಲವು ಜನರು ನನ್ನ ಬಳಿ ಬಂದು ತಾಯಿ ತಂದೆಯ ಬಗ್ಗೆ ವಿಚಾರಿಸಲು ಪ್ರಾರಂಭಿಸಿದರು. ಆದರೆ ನನ್ನ ಬಳಿ ಯಾವುದೇ ಪ್ರಶ್ನೆಗೂ ಉತ್ತರವೇ ಇರಲಿಲ್ಲ. ನಾನು ಕೇವಲ ಲಘುವಾಗಿ ತಲೆಯಾಡಿಸಿ ನನ್ನ ಸೀಟಿನಲ್ಲಿ ಹೋಗಿ ಕುಳಿತೆ. ನಾನು ಕಂಪ್ಯೂಟರ್ ಆನ್ ಮಾಡಿ ಕೆಲಸ ಮಾಡಲು ಪ್ರಯತ್ನಿಸಿದೆ. ಆದರೆ ನನ್ನ ಮನಸ್ಸು ಕೆಲಸದಲ್ಲಿ ಕರಗುತ್ತಲೇ ಇರಲಿಲ್ಲ. ನಾನು ಸ್ಕ್ರೀನ್ ಕಡೆಗೆ ನೋಡುತ್ತಿದ್ದೆ, ಆದರೆ ನನ್ನ ಮೆದುಳು ಬೇರೆ ಎಲ್ಲೋ ಇರುತ್ತಿತ್ತು. ಪದೇ ಪದೇ ತಾಯಿ ಮತ್ತು ತಂದೆಯ ನೆನಪು ಬರುತ್ತಿತ್ತು. ತಂದೆ ಪ್ರತಿದಿನ ನನಗೆ ಫೋನ್ ಮಾಡಿ, ಮಗನೇ ಊಟ ಮಾಡಿದ್ಯಾ ಇಲ್ವಾ ಎಂದು ಕೇಳುತ್ತಿದ್ದದ್ದು ಮತ್ತು ತಾಯಿ ಯಾವಾಗಲೂ ಹೆಚ್ಚು ಕೆಲಸ ಮಾಡಬೇಡ, ನಿನ್ನ ಆರೋಗ್ಯದ ಕಡೆಯೂ ಗಮನಹರಿಸು ಎಂದು ಹೇಳುತ್ತಿದ್ದದ್ದು ನೆನಪಾಗುತ್ತಿತ್ತು. ನಾನು ಅವರಿಬ್ಬರನ್ನು ಭೇಟಿಯಾಗಲು ಪ್ರತಿ ಕೆಲವು ತಿಂಗಳಿಗೊಮ್ಮೆ ಮನೆಗೆ ಹೋಗುತ್ತಿದ್ದೆ ಮತ್ತು ನಾನು ಹಿಂತಿರುಗುವಾಗ ತಾಯಿ ಹಲವು ದಿನಗಳವರೆಗೆ ದುಃಖದಲ್ಲೇ ಇರುತ್ತಿದ್ದಳು. ಈಗ ಅದೇ ಮಾತುಗಳು ನನ್ನ ಹೃದಯವನ್ನು ಒಳಗಿನಿಂದಲೇ ಒಡೆಯುತ್ತಿದ್ದವು. ಆಫೀಸ್ನಲ್ಲಿ ಕುಳಿತಿದ್ದರೂ ನನ್ನ ಮನಸ್ಸು ಪದೇ ಪದೇ ಮನೆಯ ಕಡೆಗೆ ಹೋಗುತ್ತಿತ್ತು. ಬಹುಶಃ ಈಗ ಫೋನ್ ರಿಂಗ್ ಆಗಿ ಯಾರಾದರೂ ತಾಯಿ ಮತ್ತು ತಂದೆ ಸಿಕ್ಕಿಬಿಟ್ಟರು ಎಂದು ಹೇಳಬಹುದು ಎಂದು ನನಗೆ ಅನಿಸುತ್ತಿತ್ತು. ಆದರೆ ಹಾಗೇನೂ ಆಗುತ್ತಿರಲಿಲ್ಲ. ಪ್ರತಿದಿನ ಕೇವಲ ಕಾಯುವಿಕೆಯಲ್ಲಿಯೇ ಕಳೆಯುತ್ತಿತ್ತು. ಕಾವ್ಯ ಕೂಡ ನನಗೆ ಪ್ರತಿದಿನ ಫೋನ್ ಮಾಡುತ್ತಿದ್ದಳು. ಅವಳು ಮನೆಯಲ್ಲಿ ಒಬ್ಬಳೇ ಇರುತ್ತಿದ್ದಳು, ಆದರೂ ನನ್ನನ್ನು ಧೈರ್ಯವಾಗಿಡಲು ಪ್ರಯತ್ನಿಸುತ್ತಿದ್ದಳು. ಒಂದು ರಾತ್ರಿ ಅವಳು ಫೋನ್ನಲ್ಲಿ ಅಳುತ್ತಾ ಹೇಳಿದಳು, ನಾನು ಇಲ್ಲಿ ಒಬ್ಬಳೇ ಹೇಗೆ ಇರಲಿ? ನೀವು ನನ್ನನ್ನು ನಿಮ್ಮ ಬಳಿಯೇ ಕರೆಸಿಕೊಳ್ಳಿ. ನನಗೆ ಇಲ್ಲಿ ಸ್ವಲ್ಪವೂ ಇಷ್ಟವಾಗುತ್ತಿಲ್ಲ. ಅವಳ ಧ್ವನಿ ಕೇಳಿ ನನಗೂ ತುಂಬಾ ಬೇಸರವಾಯಿತು. ಆದರೆ ಅವಳು ಕೂಡ ಮನೆ ಬಿಟ್ಟು ಬಂದರೆ ಮತ್ತು ಅದೇ ಸಮಯದಲ್ಲಿ ತಾಯಿ ಹಾಗೂ ತಂದೆ ಹಿಂತಿರುಗಿ ಬಂದರೆ ಮನೆ ಬೀಗ ಹಾಕಿರುವುದನ್ನು ನೋಡಿ ಅವರಿಗೆ ಎಷ್ಟು ಬೇಸರವಾಗಬಹುದು ಎಂದು ನಾನು ಬಲ್ಲವನಾಗಿದ್ದೆ. ನಾನು ಅವಳಿಗೆ ತಿಳಿಹೇಳುತ್ತಾ ಅಂದೆ, ನೀನು ಎಂತಹ ಮಾತಾಡುತ್ತಿದ್ದೀಯಾ? ಒಂದು ವೇಳೆ ನಿನ್ನನ್ನು ನಾನು ಇಲ್ಲಿಗೆ ಕರೆಸಿಕೊಂಡರೆ ಮತ್ತು ಎಂದಾದರೂ ಅಮ್ಮ ಅಪ್ಪ ಹಿಂತಿರುಗಿ ಬಂದಾಗ ಅವರು ಮನೆ ಮುಚ್ಚಿರುವುದನ್ನು ನೋಡಿದರೆ ಏನಂದುಕೊಳ್ಳುತ್ತಾರೆ? ಕನಿಷ್ಠ ಪಕ್ಷ ನೀನು ಅಲ್ಲಿರಬೇಕು. ಅವರು ಯಾವಾಗ ಹಿಂತಿರುಗಿ ಬಂದರೂ ತಮ್ಮ ಹತ್ತಿರದವರು ಯಾರೋ ಮನೆಯಲ್ಲಿ ತಮಗಾಗಿ ಕಾಯುತ್ತಿದ್ದಾರೆ ಎಂದು ಅವರಿಗೆ ಅನಿಸಬೇಕು. ನನ್ನ ಮಾತನ್ನು ಕೇಳಿ ಅವಳು ಸ್ವಲ್ಪ ಸಮಯ ಸುಮ್ಮನಿದ್ದಳು. ನಂತರ ಮೆಲ್ಲನೆ ಹೇಳಿದಳು, ಸರಿ, ಆದರೆ ನೀವು ನಿಮ್ಮ ಜಾಗ್ರತೆ ವಹಿಸಿ. ಅವಳು ಕೂಡ ಒಳಗಿನಿಂದ ತುಂಬಾ ಮುರಿದು ಹೋಗಿದ್ದಾಳೆ, ಆದರೂ ತನ್ನನ್ನು ತಾನು ನಿಭಾಯಿಸಿಕೊಳ್ಳುತ್ತಿದ್ದಾಳೆ ಎಂದು ನಾನು ಅರ್ಥಮಾಡಿಕೊಳ್ಳಬಲ್ಲೆ. ದಿನಗಳು ನಿಧಾನವಾಗಿ ಕಳೆಯುತ್ತಿದ್ದವು. ಆದರೆ ತಾಯಿ ಮತ್ತು ತಂದೆಯ ಬಗ್ಗೆ ಯಾವುದೇ ಸುದ್ದಿ ಸಿಗುತ್ತಿರಲಿಲ್ಲ. ನಾನು ಪ್ರತಿದಿನ ಪೊಲೀಸರಿಗೆ ಫೋನ್ ಮಾಡುತ್ತಿದ್ದೆ ಮತ್ತು ಪ್ರತಿ ಬಾರಿಯೂ ಅದೇ ಉತ್ತರ ಸಿಗುತ್ತಿತ್ತು, ಇನ್ನುವರೆಗೆ ಏನೂ ಪತ್ತೆಯಾಗಿಲ್ಲ, ನಾವು ಪ್ರಯತ್ನಿಸುತ್ತಿದ್ದೇವೆ ಎಂದು. ಅವರ ಈ ಉತ್ತರ ಕೇಳಿ ಈಗ ನನ್ನ ಹೃದಯ ಇನ್ನೂ ಹೆಚ್ಚು ಮುಳುಗತೊಡಗಿತ್ತು. ನನಗೆ ಅನಿಸತೊಡಗಿತು, ಭರವಸೆ ನಿಧಾನವಾಗಿ ಕೊನೆಯಾಗುತ್ತಿದೆ ಎಂದು. ಆಫೀಸ್ನಲ್ಲೂ ನನ್ನ ಪರಿಸ್ಥಿತಿ ಸರಿಯಿರಲಿಲ್ಲ. ನಾನು ಕೆಲಸ ಮಾಡುತ್ತಿದ್ದೆ, ಆದರೆ ಮೊದಲಿನಂತೆ ಗಮನವಿರಲಿಲ್ಲ. ಹಲವು ಬಾರಿ ನಾನು ಗಂಟೆಗಟ್ಟಲೆ ಕೇವಲ ಒಂದೇ ಕಡೆ ಕುಳಿತು ಯೋಚಿಸುತ್ತಿದ್ದೆ. ನನ್ನ ಸಹೋದ್ಯೋಗಿಗಳು ನಾನು ಯಾವ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದೇನೆ ಎಂದು ಅರ್ಥಮಾಡಿಕೊಂಡಿದ್ದರು. ಆದ್ದರಿಂದ ಯಾರೂ ಹೆಚ್ಚು ಪ್ರಶ್ನೆಗಳನ್ನು ಕೇಳುತ್ತಿರಲಿಲ್ಲ. ಒಂದು ದಿನ ನಾನು ಆಫೀಸ್ನಲ್ಲಿ ನನ್ನ ಸೀಟಿನಲ್ಲಿ ಕುಳಿತು ತಾಯಿ ಮತ್ತು ತಂದೆಯ ಬಗ್ಗೆಯೇ ಯೋಚಿಸುತ್ತಿದ್ದೆ. ತಾಯಿ ಪ್ರತಿ ರಾತ್ರಿ ನನಗೆ ಫೋನ್ ಮಾಡಿ, ಮಗನೇ ಊಟ ಮಾಡಿದ್ಯಾ ಇಲ್ವಾ ಎಂದು ಕೇಳುತ್ತಿದ್ದದ್ದು ಮತ್ತು ತಂದೆ ಯಾವಾಗಲೂ, ಮಗನೇ ಹೆಚ್ಚು ಚಿಂತಿಸಬೇಡ, ಎಲ್ಲವೂ ಸರಿಯಾಗುತ್ತದೆ ಎಂದು ಹೇಳುತ್ತಿದ್ದದ್ದು ನನಗೆ ನೆನಪಾಗುತ್ತಿತ್ತು.
ನಾನು ಆ ನೆನಪುಗಳಲ್ಲೇ ಕಳೆದುಹೋಗಿದ್ದೆ. ಆಗಲೇ ನನ್ನ ಸ್ನೇಹಿತ ನನ್ನ ಬಳಿ ಬಂದ. ಅವನು ನನ್ನ ಹೆಗಲ ಮೇಲೆ ಕೈಯಿಟ್ಟು ಹೇಳಿದ, ವಿಜಯ್, ಏನಾಯ್ತು ಗೆಳೆಯ? ಮತ್ತೆ ಕಳೆದು ಹೋದೆಯಾ? ಏನು ವಿಷಯ? ಅವನ ಧ್ವನಿ ಕೇಳಿ ನಾನು ಇದ್ದಕ್ಕಿದ್ದಂತೆ ನನ್ನ ಆಲೋಚನೆಗಳಿಂದ ಹೊರಬಂದು ಅವನ ಕಡೆಗೆ ನೋಡಿದೆ. ಅವನ ಹೆಸರು ವಿಕ್ರಮ್ ಆಗಿತ್ತು. ವಿಕ್ರಮ್ ನನ್ನ ಬಳಿ ನಿಂತು ನಿರಂತರವಾಗಿ ನನ್ನನ್ನೇ ನೋಡುತ್ತಿದ್ದ. ಬಹುಶಃ ನಾನು ಕಳೆದ ಕೆಲವು ದಿನಗಳಿಂದ ಹೊರಬರಲು ಸಾಧ್ಯವಾಗದ ಅದೇ ಆಲೋಚನೆಗಳಲ್ಲಿ ಮತ್ತೆ ಕಳೆದು ಹೋಗಿದ್ದೇನೆ ಎಂದು ಅವನು ಅರ್ಥಮಾಡಿಕೊಂಡಿದ್ದ. ಅವನು ನಿಧಾನವಾಗಿ ನನ್ನ ಹೆಗಲ ಮೇಲೆ ಕೈಯಿಟ್ಟು ಪ್ರೀತಿಯಿಂದ ಹೇಳಿದ, ಅರೇ ಗೆಳೆಯ, ಇಷ್ಟೊಂದು ತಲೆಕೆಡಿಸಿಕೊಳ್ಳಬೇಡ, ಎಲ್ಲವೂ ಸರಿಯಾಗುತ್ತದೆ. ಅವನ ಮಾತನ್ನು ಕೇಳಿ ನಾನು ಲಘುವಾಗಿ ತಲೆಯೆತ್ತಿದೆ. ಆದರೆ ನನ್ನ ಮುಖದಲ್ಲಿ ಅದೇ ಉದಾಸೀನತೆ ಇತ್ತು. ನಾನು ಮೆಲ್ಲನೆ ಹೇಳಿದೆ, ಇಲ್ಲ ಕಣೋ, ನನಗೆ ಎಲ್ಲೂ ಹೋಗಲು ಮನಸ್ಸಿಲ್ಲ. ನೀನು ಹೋಗು, ನಾನು ಇಲ್ಲೇ ಇರುತ್ತೇನೆ. ನಿಜ ಹೇಳಬೇಕೆಂದರೆ ಈಗ ನನಗೆ ಯಾವುದೇ ವಿಷಯದಲ್ಲೂ ಆಸಕ್ತಿಯಿರಲಿಲ್ಲ. ಹೊರಗೆ ಹೋಗುವುದಕ್ಕಾಗಲಿ ಯಾರೊಂದಿಗೂ ಮಾತನಾಡುವುದಕ್ಕಾಗಲಿ ಮನಸ್ಸಿರಲಿಲ್ಲ. ನನಗೆ ಎಲ್ಲಾದರೂ ಒಬ್ಬನೇ ಕುಳಿತು ಅಮ್ಮ ಮತ್ತು ತಂದೆಯ ಬಗ್ಗೆ ಯೋಚಿಸುತ್ತಾ ಇರಬೇಕೆನಿಸುತ್ತಿತ್ತು. ವಿಕ್ರಮ್ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ನನ್ನ ಎದುರಿನ ಕುರ್ಚಿಯಲ್ಲಿ ಕುಳಿತನು. ಅವನು ಹೇಳಿದ, ವಿಜಯ್, ನಾನು ನಿನ್ನನ್ನು ಬಾಲ್ಯದಿಂದಲೂ ಬಲ್ಲೆ. ನೀನು ಒಳಗೊಳಗೆ ನಿನ್ನನ್ನು ನೀನೇ ಕೊನೆಗಾಣಿಸಿಕೊಳ್ಳುತ್ತಿದ್ದೀಯಾ? ಹೀಗೆಲ್ಲ ನಡೆಯುವುದಿಲ್ಲ. ನೋಡು, ನನಗೆ ಗೊತ್ತು ಇದೆಲ್ಲವೂ ನಿನಗೆ ಎಷ್ಟು ಕಷ್ಟ ಎಂದು. ಆದರೆ ನೀನು ಹೀಗೆ ನಿನ್ನನ್ನು ನೀನೇ ಕೋಣೆಯಲ್ಲಿ ಬಂಧಿಸಿಕೊಂಡು ಕುಳಿತರೆ ನೀನು ಇನ್ನೂ ಹೆಚ್ಚು ಮುರಿದು ಹೋಗುತ್ತೀಯಾ? ಅವನ ಮಾತುಗಳನ್ನು ಕೇಳಿ ನನ್ನ ಕಣ್ಣುಗಳು ಮತ್ತೆ ತುಂಬಿ ಬಂದವು. ನನಗೆ ಏನೂ ಮಾತನಾಡಲು ಸಾಧ್ಯವಾಗಲಿಲ್ಲ. ನಾನು ಸುಮ್ಮನೆ ಕೆಳಗೆ ನೋಡತೊಡಗಿದೆ. ವಿಕ್ರಮ್ ಮತ್ತೆ ಹೇಳಿದ, ನಡೆ, ಸ್ವಲ್ಪ ಸಮಯದವರೆಗೆ ಹೊರಗೆ ಹೋಗಿ ಬರೋಣ. ನಿನಗೆ ಅಲ್ಲಿ ಮನಸ್ಸು ರಮಿಸದಿದ್ದರೆ ನಾವು ವಾಪಸ್ ಬಂದುಬಿಡೋಣ. ಆದರೆ ಇಲ್ಲಿ ಕುಳಿತು ನೀನು ಕೇವಲ ಅಳುತ್ತಲೇ ಇರುತ್ತೀಯಾ? ಅವನು ಬಲವಂತವಾಗಿ ನನ್ನ ಕೈ ಹಿಡಿದು ನನ್ನನ್ನು ಎಬ್ಬಿಸಿ ಆಫೀಸ್ನಿಂದ ಹೊರಗೆ ಕರೆದುಕೊಂಡು ಬಂದನು. ಹೊರಗಿನ ರಸ್ತೆಯಲ್ಲಿ ಎಂದಿನಂತೆ ಜನಸಂದಣಿ ಇತ್ತು. ಜನರು ತಮ್ಮ ತಮ್ಮ ಬದುಕಿನಲ್ಲಿ ಬ್ಯೂಸಿಯಾಗಿದ್ದರು. ಯಾರೋ ನಗುತ್ತಾ ಹೋಗುತ್ತಿದ್ದರು, ಯಾರೋ ಫೋನ್ನಲ್ಲಿ ಮಾತನಾಡುತ್ತಿದ್ದರು. ಆದರೆ ನನ್ನ ಜೀವನ ಈ ಜನಸಂದಣಿಯಿಂದ ಸಂಪೂರ್ಣವಾಗಿ ಬೇರೆಯಾಗಿದೆ ಎಂದು ನನಗೆ ಅನಿಸುತ್ತಿತ್ತು. ನಾವಿಬ್ಬರೂ ನಿಧಾನವಾಗಿ ರಸ್ತೆಯ ಬದಿಯಲ್ಲಿ ನಡೆಯಲಾರಂಭಿಸಿದೆವು. ವಿಕ್ರಮ್ ನನ್ನೊಂದಿಗೆ ನಿರಂತರವಾಗಿ ಮಾತನಾಡಲು ಪ್ರಯತ್ನಿಸುತ್ತಿದ್ದನು. ಆದರೆ ನನ್ನ ಗಮನ ಎಲ್ಲೋ ಬೇರೆ ಕಡೆಯಿತ್ತು. ನಾನು ಕೇವಲ ಮೌನವಾಗಿ ನಡೆಯುತ್ತಿದ್ದೆ. ನನ್ನ ಮನಸ್ಸಿನಲ್ಲಿ ಪದೇ ಪದೇ ಅಮ್ಮ ಮತ್ತು ತಂದೆಯ ಮುಖವೇ ಸುಳಿಯುತ್ತಿತ್ತು. ಅಮ್ಮ ಪ್ರತಿದಿನ ಬೆಳಿಗ್ಗೆ ನನಗೆ ಫೋನ್ ಮಾಡಿ, ಮಗನೇ, ತಿಂಡಿ ತಿಂದೆಯಾ ಇಲ್ಲವಾ ಎಂದು ಕೇಳುತ್ತಿದ್ದುದು ನೆನಪಾಗುತ್ತಿತ್ತು. ಮತ್ತು ತಂದೆ ಯಾವಾಗಲೂ ಹೇಳುತ್ತಿದ್ದರು, ಕೆಲಸ ಎಷ್ಟೇ ಮುಖ್ಯವಾಗಿದ್ದರೂ ನಮ್ಮವರಿಗಾಗಿ ಸಮಯವನ್ನು ಖಂಡಿತವಾಗಿ ಮೀಸಲಿಡಬೇಕು ಎಂದು. ಆದರೆ ಇಂದು ಅವರಿಬ್ಬರೂ ಎಲ್ಲಿ ಹೋಗಿದ್ದಾರೋ ತಿಳಿಯದಾಗಿತ್ತು. ಸ್ವಲ್ಪ ಸಮಯದ ನಂತರ ನಾವು ಒಂದು ಸಣ್ಣ ಕೆಫೆಗೆ ಹೋಗಿ ಕುಳಿತೆವು. ವಿಕ್ರಮ್ ನನಗಾಗಿ ಕಾಫಿ ತಂದನು. ಆದರೆ ನನಗೆ ಏನನ್ನೂ ತಿನ್ನುವ ಅಥವಾ ಕುಡಿಯುವ ಮನಸ್ಸಿರಲಿಲ್ಲ. ನಾನು ಕೇವಲ ಕಪ್ಪನ್ನು ನನ್ನೆದುರು ಇಟ್ಟುಕೊಂಡು ಸುಮ್ಮನೆ ಕುಳಿತಿದ್ದೆ. ಆಗ ನಾನು ನನ್ನ ಫೋನ್ ತೆಗೆದು ಸುಮ್ಮನೆ ಸೋಷಿಯಲ್ ಮೀಡಿಯಾ ನೋಡಲಾರಂಭಿಸಿದೆ. ಬಹುಶಃ ನಾನು ಸ್ವಲ್ಪ ಸಮಯದವರೆಗೆ ನನ್ನ ಗಮನವನ್ನು ಈ ಎಲ್ಲ ವಿಷಯಗಳಿಂದ ದೂರವಿಡಲು ಬಯಸಿದ್ದೆ. ನಾನು ಬೇರೆ ಬೇರೆ ಪೋಸ್ಟ್ಗಳನ್ನು ನೋಡುತ್ತಿದ್ದೆ, ಆದರೆ ನನ್ನ ಗಮನ ಎಲ್ಲೂ ನಿಲ್ಲುತ್ತಿರಲಿಲ್ಲ. ಆಗ ಇದ್ದಕ್ಕಿದ್ದಂತೆ ನನ್ನ ದೃಷ್ಟಿ ವಿಕ್ರಮ್ನ ಕಿರಿಯ ಸಹೋದರ ರಾಹುಲ್ನ ಅಕೌಂಟ್ ಮೇಲೆ ಬಿತ್ತು. ರಾಹುಲ್ ಪ್ರತಿವರ್ಷ ತನ್ನ ಜನ್ಮದಿನವನ್ನು ಸ್ವಲ್ಪ ವಿಭಿನ್ನವಾಗಿ ಆಚರಿಸುತ್ತಿದ್ದನು. ಅವನು ಹೆಚ್ಚಾಗಿ ಯಾವುದೇ ಅಗತ್ಯವಿರುವ ಅನಾಥಾಶ್ರಮ, ವೃದ್ಧಾಶ್ರಮ ಸ್ಥಳಕ್ಕೆ ಹೋಗಿ ಜನರೊಂದಿಗೆ ತನ್ನ ಬರ್ಡೇ ಆಚರಿಸುತ್ತಿದ್ದನು. ನಾನು ಅವನ ಪ್ರೊಫೈಲ್ ತೆರೆದಾಗ ಅವನು ತನ್ನ ಬರ್ಡೇ ಹಲವು ಚಿತ್ರಗಳನ್ನು ಪೋಸ್ಟ್ ಮಾಡಿದ್ದನು. ಚಿತ್ರಗಳಲ್ಲಿ ಅವನು ಕೇಕ್ ಕತ್ತರಿಸುತ್ತಿದ್ದನು. ಅವನೊಂದಿಗೆ ಕೆಲವು ಮಕ್ಕಳು ಮತ್ತು ಅನೇಕ ವೃದ್ಧರು ಸಹ ನಿಂತಿದ್ದರು. ಹಿಂದೆ ಬಣ್ಣ ಬಣ್ಣದ ಬಲೂನ್ಗಳನ್ನು ಹಾಕಲಾಗಿತ್ತು ಮತ್ತು ಒಂದು ದೊಡ್ಡ ಬೋರ್ಡ್ ಮೇಲೆ ಆ ಸ್ಥಳದ ಹೆಸರು ಬರೆಯಲಾಗಿತ್ತು. ನಾನು ಚಿತ್ರಗಳನ್ನು ಹೀಗೆಯೇ ನೋಡುತ್ತಿದ್ದೆ. ಆಗ ಇದ್ದಕ್ಕಿದ್ದಂತೆ ನನ್ನ ದೃಷ್ಟಿ ಹಿಂದೆ ನಿಂತಿದ್ದ ಒಬ್ಬ ಮಹಿಳೆಯ ಮೇಲೆ ಹೋಗಿ ನಿಂತಿತು. ನನ್ನ ಹೃದಯ ಇದ್ದಕ್ಕಿದ್ದಂತೆ ಜೋರಾಗಿ ಬಡಿಯಲಾರಂಭಿಸಿತು. ಆ ಮಹಿಳೆ ಹೂಬಹು ನನ್ನ ಅಮ್ಮನಂತೆಯೇ ಕಾಣಿಸುತ್ತಿದ್ದಳು. ನಾನು ತಕ್ಷಣ ಚಿತ್ರವನ್ನು ಜೂಮ್ ಮಾಡಿ ನೋಡಲಾರಂಭಿಸಿದೆ. ಚಿತ್ರ ಸ್ವಲ್ಪ ಮಸುಕಾಗಿತ್ತು, ಆದರೂ ಅವಳ ಮುಖ ಅಮ್ಮನಿಗೆ ಹೋಲುತ್ತಿತ್ತು. ನನ್ನ ಕೈಗಳು ನಡುಗಲಾರಂಭಿಸಿದವು. ನಾನು ಬೇಗನೆ ಎರಡನೇ ಚಿತ್ರವನ್ನು ತೆರೆದೆ. ಅದರಲ್ಲಿ ಒಂದು ಮೂಲೆಯಲ್ಲಿ ಒಬ್ಬ ವ್ಯಕ್ತಿ ಕುಳಿತಿರುವುದು ಕಾಣಿಸಿತು. ಅವನು ನನ್ನ ತಂದೆ ಹೆಚ್ಚಾಗಿ ಧರಿಸುತ್ತಿದ್ದ ಅದೇ ಸ್ವೆಟರ್ ಅನ್ನು ಧರಿಸಿದ್ದನು. ಈಗ ನನ್ನ ಉಸಿರಾಟ ತೀವ್ರವಾಯಿತು. ಇದು ಅವರೇ ಎಂದು ನನ್ನ ಹೃದಯ ಹೇಳುತ್ತಿತ್ತು.
ಆದರೆ ನನ್ನ ಮನಸ್ಸು ಹೆದರುತ್ತಿತ್ತು. ಒಂದು ವೇಳೆ ನಾನು ತಪ್ಪು ತಿಳಿದುಕೊಂಡಿದ್ದರೆ ಏನಾಗಬಹುದು ಎಂದು. ನಾನು ಸತತವಾಗಿ ಚಿತ್ರಗಳನ್ನು ನೋಡುತ್ತಲೇ ಇದ್ದೆ. ಆಗ ವಿಕ್ರಮ್ ಕೇಳಿದ, ಏನಾಯ್ತು? ನೀನು ಅಷ್ಟೊಂದು ಹೊತ್ತಿನಿಂದ ಏನು ನೋಡುತ್ತಿದ್ದೀಯಾ? ನಾನು ನಡುಗುವ ಕೈಗಳಿಂದ ಅವನಿಗೆ ಫೋನ್ ತೋರಿಸಿ ಗಾಬರಿಯಾದ ಧ್ವನಿಯಲ್ಲಿ ಹೇಳಿದೆ, ವಿಕ್ರಮ್, ನೋಡು, ಇದು ನನ್ನ ಅಮ್ಮ ಮತ್ತು ಬಹುಶಃ ತಂದೆ ಎಂದು ನನಗೆ ಅನಿಸುತ್ತಿದೆ. ನನ್ನ ಧ್ವನಿ ನಡುಗುತ್ತಿತ್ತು ಮತ್ತು ಕಣ್ಣುಗಳಲ್ಲಿ ಇದ್ದಕ್ಕಿದ್ದಂತೆ ನಿರೀಕ್ಷೆಯ ಬೆಳಕು ಮಿಂಚಿತು. ವಿಕ್ರಮ್ ಚಿತ್ರಗಳನ್ನು ಸೂಕ್ಷ್ಮವಾಗಿ ಗಮನಿಸಿದನು. ಮೊದಮೊದಲು ಅವನಿಗೆ ಏನೂ ಅರ್ಥವಾಗಲಿಲ್ಲ. ನಂತರ ಅವನು ನನ್ನ ಕಡೆ ನೋಡಿ ಹೇಳಿದ, ಮಚ್ಚ, ಮುಖ ಸ್ಪಷ್ಟವಾಗಿ ಕಾಣಿಸುತ್ತಿಲ್ಲ, ಆದರೆ ಅವರೇ ಆಗಿದ್ದರೂ ಆಗಿರಬಹುದು. ಅವನ ಮಾತನ್ನು ಕೇಳಿದ ತಕ್ಷಣ ನನ್ನೊಳಗೆ ಚಡಪಡಿಕೆ ಇನ್ನೂ ಹೆಚ್ಚಾಯಿತು. ನಾನು ತಕ್ಷಣ ಹೇಳಿದೆ, ವಿಕ್ರಮ್, ಬೇಗ ಏಳು, ಈಗಲೇ ನನ್ನೊಂದಿಗೆ ಬಾ. ನನಗೆ ರಾಹುಲ್ ಜೊತೆ ಮಾತನಾಡಬೇಕು. ನನಗೆ ಈಗಲೇ ಇದೇ ಕ್ಷಣದಲ್ಲಿ ಆ ಜಾಗಕ್ಕೆ ಹೋಗಬೇಕು. ನನ್ನ ಪರಿಸ್ಥಿತಿ ಹೇಗಾಗಿತ್ತೆಂದರೆ ನಾನು ಈಗಲೇ ತಕ್ಷಣ ಅಲ್ಲಿಗೆ ತಲುಪಬೇಕಿತ್ತು. ವಿಕ್ರಮ್ ನನ್ನನ್ನು ಶಾಂತಗೊಳಿಸಲು ಪ್ರಯತ್ನಿಸುತ್ತಾ ಹೇಳಿದ, ನೀನು ಮೊದಲು ಸ್ವಲ್ಪ ಶಾಂತನಾಗು. ರಾಹುಲ್ ಜೊತೆ ಮಾತನಾಡೋಣ, ಆಮೇಲೆ ಹೋಗೋಣ. ಅವನು ತಕ್ಷಣ ರಾಹುಲ್ಗೆ ಫೋನ್ ಮಾಡಿದನು. ಸ್ವಲ್ಪ ಸಮಯದ ನಂತರ ಫೋನ್ ರಿಸೀವ್ ಆಯಿತು ಮತ್ತು ಆ ಕಡೆಯಿಂದ ರಾಹುಲ್ ಧ್ವನಿ ಕೇಳಿಸಿತು, ಹಾ ಅಣ್ಣ, ಹೇಳಿ. ವಿಕ್ರಮ್ ಬೇಗನೆ ಅವನನ್ನು ಕೇಳಿದ, ರಾಹುಲ್, ನೀನು ಈಗ ಎಲ್ಲಿದ್ದೀಯಾ? ರಾಹುಲ್ ಹೇಳಿದ, ನಾನು ಮನೆಯಲ್ಲೇ ಇದ್ದೇನೆ. ಏನಾಯ್ತು ಅಣ್ಣ? ನಂತರ ವಿಕ್ರಮ್ ಅವನಿಗೆ ಎಲ್ಲ ವಿಷಯವನ್ನು ತಿಳಿಸಿದ, ಅಂದರೆ ಅವನ ಚಿತ್ರಗಳಲ್ಲಿ ಬಹುಶಃ ನನಗೆ ಅಮ್ಮ ಮತ್ತು ತಂದೆ ಕಾಣಿಸಿದ್ದಾರೆ ಎಂದು. ರಾಹುಲ್ ಕೆಲವು ಕ್ಷಣಗಳ ಕಾಲ ಮೌನವಾದನು. ನಂತರ ಅವನು ಹೇಳಿದ, ಅಣ್ಣ, ನಿಮಗೆ ಹಾಗೆ ಅನಿಸುತ್ತಿದ್ದರೆ ನೀವು ತಕ್ಷಣ ಬಂದುಬಿಡಿ. ನಾನು ನಿಮ್ಮನ್ನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತೇನೆ. ನೀವು ಚಿಂತಿಸಬೇಡಿ. ಅವನ ಮಾತನ್ನು ಕೇಳಿದ ತಕ್ಷಣ ನನ್ನೊಳಗೆ ಒಂದು ಸಣ್ಣ ಭರವಸೆ ಮೂಡಿತು. ನಾವಿಬ್ಬರೂ ತಕ್ಷಣ ಕೆಫೆಯಿಂದ ಹೊರಬಂದು ಬೇಗನೆ ರಾಹುಲ್ ಮನೆಯ ಕಡೆಗೆ ಹೋಗಲಾರಂಭಿಸಿದೆವು. ದಾರಿಯುದ್ದಕ್ಕೂ ನನ್ನ ಹೃದಯ ತುಂಬಾ ಜೋರಾಗಿ ಬಡಿಯುತ್ತಿತ್ತು. ನಾನು ಪದೇ ದೇವರಲ್ಲಿ ಒಂದೇ ಒಂದು ಬಾರಿ ಅಮ್ಮ ಮತ್ತು ತಂದೆ ಸಿಕ್ಕಿಬಿಡಲಿ ಎಂದು ಪ್ರಾರ್ಥಿಸುತ್ತಿದ್ದೆ. ಒಂದು ವೇಳೆ ನಿಜವಾಗಿಯೂ ಅವರೇ ಆಗಿದ್ದರೆ ನಾನು ಅವರನ್ನು ಅಪ್ಪಿಕೊಂಡು ಎಂದಿಗೂ ನನ್ನಿಂದ ದೂರ ಹೋಗಲು ಬಿಡುವುದಿಲ್ಲ ಎಂದು ಯೋಚಿಸುತ್ತಿದ್ದೆ. ನನಗೆ ಅವರ ಪ್ರತಿಯೊಂದು ಮಾತು ನೆನಪಿಗೆ ಬರಲಾರಂಭಿಸಿತು. ನಾನು ಅವರಿಗೆ, ನಾನು ಇದೆಲ್ಲವನ್ನೂ ನಿಮಗಾಗಿಯೇ ಮಾಡುತ್ತಿದ್ದೇನೆ ಎಂದು ಹೇಳಿದಾಗ ಅವರು, ನಮಗೆ ನೀನು ಮಾತ್ರ ಬೇಕು, ಹಣವಲ್ಲ ಎಂದು ಹೇಳುತ್ತಿದ್ದರು. ನಾನು ಒಳಗೊಳಗೆ ನನ್ನನ್ನು ನಾನೇ ದೂಷಿಸಿಕೊಳ್ಳುತ್ತಿದ್ದೆ. ಸ್ವಲ್ಪ ಸಮಯದ ನಂತರ ನಾವು ರಾಹುಲ್ ಮನೆಗೆ ತಲುಪಿದೆವು. ರಾಹುಲ್ ಈಗಾಗಲೇ ಹೊರಗೆ ನಿಂತು ನಮಗಾಗಿ ಕಾಯುತ್ತಿದ್ದನು. ಅವನು ನನ್ನನ್ನು ನೋಡುತ್ತಾ ಹೇಳಿದ, ಅಣ್ಣ, ನೀವು ಧೈರ್ಯವಾಗಿರಿ, ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ನಂತರ ಅವನು ಬೇಗನೆ ಕಾರು ತೆಗೆದು, ನಡೆಯಿರಿ, ಈಗಲೇ ಹೋಗೋಣ ಎಂದನು. ನಾನು ತಕ್ಷಣ ಕಾರಿನಲ್ಲಿ ಕುಳಿತೆ. ವಿಕ್ರಮ್ ಕೂಡ ಜೊತೆಯಲ್ಲಿ ಕುಳಿತನು ಮತ್ತು ನಂತರ ನಾವಿಬ್ಬರೂ ಆ ಓಲ್ಡ್ ಏಜ್ ಹೋಮ್, ವೃದ್ಧಾಶ್ರಮ ಕಡೆಗೆ ಹೊರಟೆವು. ದಾರಿಯುದ್ದಕ್ಕೂ ನನ್ನ ಮನಸ್ಸಿನಲ್ಲಿ ಸಾವಿರಾರು ಪ್ರಶ್ನೆಗಳು ಸುಳಿದಾಡುತ್ತಿದ್ದವು. ನಿಜವಾಗಿಯೂ ಅವರು ಅಮ್ಮ ಮತ್ತು ತಂದೆಯಾಗಿದ್ದರೆ ಅವರು ಅಲ್ಲಿಗೆ ಹೇಗೆ ತಲುಪಿದರು? ಅವರು ಇಷ್ಟು ದಿನಗಳ ಕಾಲ ಅಲ್ಲಿ ಏಕೆ ಇದ್ದರು? ಅವರು ನನಗೆ ಫೋನ್ ಏಕೆ ಮಾಡಲಿಲ್ಲ? ಒಂದು ವೇಳೆ ಅವರು ಅಲ್ಲಿ ಇಲ್ಲದಿದ್ದರೆ ನಾನು ಏನು ಮಾಡಲಿ? ನನ್ನ ನಿರೀಕ್ಷೆ ಮತ್ತೆ ಹುಸಿಯಾಗಿಬಿಡುತ್ತದೆ. ಇದೆಲ್ಲವನ್ನೂ ಯೋಚಿಸಿ ನನ್ನ ಹೃದಯ ಇನ್ನೂ ಹೆಚ್ಚು ಗಾಬರಿಯಾಗುತ್ತಿತ್ತು. ಕಾರು ರಸ್ತೆಯಲ್ಲಿ ವೇಗವಾಗಿ ಓಡುತ್ತಿತ್ತು. ಹೊರಗಿನ ದೀಪಗಳು ವೇಗವಾಗಿ ಹಿಂದೆ ಸರಿಯುತ್ತಿದ್ದವು. ಆದರೆ ನನ್ನ ಗಮನ ಎಲ್ಲೋ ಬೇರೆ ಕಡೆ ಇತ್ತು. ನಾನು ಕೇವಲ ಕೆಲವು ಕ್ಷಣಗಳಲ್ಲಿ ನನ್ನ ಜೀವನ ಬದಲಾಗಲಿದೆ ಎಂದಷ್ಟೇ ಯೋಚಿಸುತ್ತಿದ್ದೆ. ನಾನು ಕಣ್ಣುಗಳನ್ನು ಮುಚ್ಚಿ ದೇವರಲ್ಲಿ ಹೇಳಿದೆ, ಒಂದೇ ಒಂದು ಬಾರಿ ಅವರನ್ನು ನನ್ನ ಬಳಿಗೆ ವಾಪಸ್ ಕಳುಹಿಸಿಕೊಡು. ನಾನು ಅವರಿಂದ ಎಂದಿಗೂ ದೂರವಾಗುವುದಿಲ್ಲ. ಸ್ವಲ್ಪ ಸಮಯದ ನಂತರ ರಾಹುಲ್ ಹೇಳಿದ, ಅಣ್ಣ, ಇನ್ನು ಸ್ವಲ್ಪ ದೂರ ಅಷ್ಟೇ ಇದೆ. ಅವನ ಮಾತನ್ನು ಕೇಳಿ ನನ್ನ ಹೃದಯ ಇನ್ನು ಜೋರಾಗಿ ಬಡಿಯಲಾರಂಭಿಸಿತು. ನನ್ನ ಅಂಗೈಗಳು ಬೆವರಿನಿಂದ ಒದ್ದೆಯಾಗಿದ್ದವು. ನನಗೆ ಪ್ರತಿಯೊಂದು ಸೆಕೆಂಡ್ ತುಂಬಾ ಭಾರವಾಗಿ ಪರಿಣಮಿಸಿದೆ ಎಂದು ಅನಿಸುತ್ತಿತ್ತು. ಕೊನೆಗೂ ಕಾರು ನಿಧಾನವಾಗಿ ಆ ಓಲ್ಡ್ ಏಜ್ ಹೋಮ್ ಎದುರು ಬಂದು ನಿಂತಿತು. ಹೊರಗೆ ಒಂದು ದೊಡ್ಡ ಗೇಟ್ ಇತ್ತು ಮತ್ತು ಒಳಗೆ ಮಂದವಾದ ಬೆಳಕು ಉರಿಯುತ್ತಿತ್ತು. ಕಾರು ನಿಲ್ಲುತ್ತಿದ್ದಂತೆ ನಾನು ಏನನ್ನೂ ಯೋಚಿಸದೆ ತಕ್ಷಣ ಕೆಳಗಿಳಿದೆ. ನನ್ನ ಉಸಿರಾಟ ವೇಗವಾಗಿತ್ತು ಮತ್ತು ಹೃದಯ ಭಯ ಹಾಗೂ ಭರವಸೆ ಎರಡರಿಂದಲೂ ತುಂಬಿತ್ತು. ನನ್ನ ಜೀವನದ ಅತಿ ದೊಡ್ಡ ಸತ್ಯ ಈಗ ಕೇವಲ ಕೆಲವು ಹೆಜ್ಜೆಗಳಷ್ಟು ಮಾತ್ರ ದೂರದಲ್ಲಿದೆ ಎಂದು ನನಗೆ ಅನಿಸುತ್ತಿತ್ತು. ಸ್ವಲ್ಪ ಸಮಯದ ನಂತರ ನಾವು ಆ ಓಲ್ಡ್ ಏಜ್ ಹೋಮ್ ಒಳಗೆ ತಲುಪಿದ್ದೆವು. ಹೊರಗೆ ದೊಡ್ಡ ಗೇಟ್ ಇತ್ತು ಮತ್ತು ಒಳಗೆ ಮಂದವಾದ ಹಳದಿ ಬೆಳಕು ಉರಿಯುತ್ತಿತ್ತು.
ರಾತ್ರಿ ತುಂಬಾ ಆಗಿದ್ದರಿಂದ ಅಲ್ಲಿ ಹೆಚ್ಚು ಜನರು ಕಾಣಿಸುತ್ತಿರಲಿಲ್ಲ. ಕಾರು ನಿಲ್ಲುತ್ತಿದ್ದಂತೆ ನಾನು ಬೇಗನೆ ಕೆಳಗಿಳಿದೆ. ನನ್ನ ಕಾಲುಗಳು ನಡುಗುತ್ತಿದ್ದವು ಮತ್ತು ಹೃದಯ ಎಷ್ಟು ವೇಗವಾಗಿ ಬಡಿಯುತ್ತಿತ್ತೆಂದರೆ ಅದು ಈಗಲೇ ಹೊರಗೆ ಬಂದುಬಿಡುತ್ತದೆ ಎನ್ನುವಂತಿತ್ತು. ನಾನು ಹೆದರುತ್ತಿದ್ದೇನೋ ಅಥವಾ ಸಂತೋಷವಾಗಿದ್ದೇನೋ ಎಂಬುದು ನನಗೆ ಅರ್ಥವಾಗುತ್ತಿರಲಿಲ್ಲ. ಇಷ್ಟು ದಿನಗಳಿಂದ ನಾನು ಕೇವಲ ಒಂದು ನಿರೀಕ್ಷೆಯ ಮೇಲಷ್ಟೇ ಬದುಕುತ್ತಿದ್ದೆ. ಅದೇನೆಂದರೆ ಒಂದು ದಿನ ಅಮ್ಮ ಮತ್ತು ತಂದೆ ಸಿಗುತ್ತಾರೆ ಎಂದು ಮತ್ತು ಇಂದು ಮೊದಲ ಬಾರಿಗೆ ಅವರು ನಿಜವಾಗಿಯೂ ನನ್ನ ಅತ್ಯಂತ ಹತ್ತಿರದಲ್ಲಿದ್ದಾರೆ ಎಂದು ಅನಿಸುತ್ತಿತ್ತು. ರಾಹುಲ್ ಮತ್ತು ವಿಕ್ರಮ್ ಕೂಡ ನನ್ನ ಹಿಂದೆಯೇ ಒಳಗೆ ಬಂದರು. ಒಳಗೆ ಹೋಗುತ್ತಿದ್ದಂತೆ ಸುತ್ತಲೂ ಒಂದು ರೀತಿಯ ವಿಚಿತ್ರ ಮೌನ ಆವರಿಸಿತ್ತು. ಕೆಲವು ವೃದ್ಧರು ಹಾಲ್ನಲ್ಲಿ ಮೌನವಾಗಿ ಕುಳಿತಿದ್ದರು. ಯಾರೂ ಟಿವಿ ನೋಡುತ್ತಿದ್ದರು, ಯಾರೂ ಕಿಟಕಿಯ ಬಳಿ ಕುಳಿತು ಹೊರಗೆ ನೋಡುತ್ತಿದ್ದರು. ಅವರೆಲ್ಲರನ್ನೂ ನೋಡಿ ನನ್ನ ಹೃದಯ ಇನ್ನೂ ಹೆಚ್ಚು ಭಾರವಾಯಿತು. ನಾನು ಪದೇ ಒಂದು ವೇಳೆ ಅಮ್ಮ ಮತ್ತು ತಂದೆ ನಿಜವಾಗಿಯೂ ಇಲ್ಲಿದ್ದರೆ ಅವರು ಇಷ್ಟು ದಿನಗಳನ್ನು ಹೇಗೆ ಕಳೆದರೋ, ಅವರು ಯಾವ ಪರಿಸ್ಥಿತಿಯಲ್ಲಿ ಬದುಕಿದ್ದರೋ ಎಂದು ಯೋಚಿಸುತ್ತಿದ್ದೆ. ರಾಹುಲ್ ಅಲ್ಲಿ ಕೆಲಸ ಮಾಡುವ ಒಬ್ಬ ವ್ಯಕ್ತಿಯ ಬಳಿಗೆ ಹೋಗಿ ಅಮ್ಮ ಮತ್ತು ತಂದೆಯ ಹೆಸರನ್ನು ಹೇಳಿದನು. ಆ ವ್ಯಕ್ತಿ ಸ್ವಲ್ಪ ಸಮಯ ಯೋಚಿಸಿದನು. ನಂತರ ಹೇಳಿದ, ನೀವು ಕುಳಿತುಕೊಳ್ಳಿ, ನಾನು ಈಗಲೇ ವಿಚಾರಿಸಿ ಬರುತ್ತೇನೆ. ಅವನು ಹೋದ ತಕ್ಷಣ ನನ್ನ ಚಡಪಡಿಕೆ ಇನ್ನೂ ಹೆಚ್ಚಾಯಿತು. ನನಗೆ ಪ್ರತಿಯೊಂದು ಸೆಕೆಂಡ್ ಹಲವು ಗಂಟೆಗಳಷ್ಟು ಸುದೀರ್ಘವಾಗಿದೆ ಎಂದು ಅನಿಸುತ್ತಿತ್ತು. ನನ್ನ ಕೈಕಾಲುಗಳು ನಡುಗುತ್ತಿದ್ದವು ಮತ್ತು ಹೃದಯ ಎಷ್ಟು ಜೋರಾಗಿ ಬಡಿಯುತ್ತಿತ್ತೆಂದರೆ ನನಗೆ ನನ್ನ ಉಸಿರಾಟದ ಶಬ್ದವೇ ಕೇಳಿಸುತ್ತಿತ್ತು. ವಿಕ್ರಮ್ ಪದೇ ನನ್ನನ್ನು ಶಾಂತವಾಗಿರಲು ಹೇಳುತ್ತಿದ್ದನು. ಆದರೆ ಆ ಸಮಯದಲ್ಲಿ ನನ್ನೊಳಗೆ ಏನು ನಡೆಯುತ್ತಿತ್ತು ಎಂಬುದನ್ನು ನನಗೆ ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಕೆಲವು ನಿಮಿಷಗಳ ನಂತರ ಅದೇ ವ್ಯಕ್ತಿ ವಾಪಸ್ ಬಂದು ಹೇಳಿದ, ನನ್ನೊಂದಿಗೆ ಬನ್ನಿ. ಇಷ್ಟನ್ನು ಕೇಳಿದ ತಕ್ಷಣ ನನ್ನೊಳಗೆ ವಿದ್ಯುತ್ ಸಂಚಾರವಾದಂತಾಯಿತು. ನಾನು ತಕ್ಷಣ ಅವನ ಹಿಂದೆ ನಡೆಯಲಾರಂಭಿಸಿದೆ. ನಾವು ಒಂದು ಉದ್ದನೆಯ ಕಾರಿಡಾರ್ ಮೂಲಕ ಹಾದು ಹೋಗುತ್ತಿದ್ದೆವು. ಅಲ್ಲಿ ಮಂದವಾದ ಬೆಳಕಿತ್ತು ಮತ್ತು ಸುತ್ತಲೂ ನಿಶ್ಶಬ್ದ ಆವರಿಸಿತ್ತು. ಪ್ರತಿಯೊಂದು ಕೋಣೆಯ ಹೊರಗೂ ನಂಬರ್ ಬರೆಯಲಾಗಿತ್ತು ಮತ್ತು ನಾನು ನಡೆಯುತ್ತಾ ಕೇವಲ ದೇವರಲ್ಲಿ, ಪ್ಲೀಸ್ ಈ ಬಾರಿ ನನ್ನ ಭರವಸೆಯನ್ನು ಹುಸಿಗೊಳಿಸಬೇಡ ಎಂದು ಬೇಡಿಕೊಳ್ಳುತ್ತಿದ್ದೆ. ನಾವು ಮುಂದೆ ಸಾಗುತ್ತಿದ್ದಂತೆ ನನ್ನ ಹೃದಯ ಬಡಿತ ಇನ್ನೂ ವೇಗವಾಗುತ್ತಿತ್ತು. ನನ್ನ ಕಾಲುಗಳು ಸೋತು ಹೋಗುತ್ತವೆ ಎಂದು ನನಗೆ ಅನಿಸುತ್ತಿತ್ತು. ಇಷ್ಟು ದಿನಗಳ ಚಡಪಡಿಕೆ, ಭಯ ಎಲ್ಲವೂ ಆ ಕ್ಷಣದಲ್ಲಿ ಬಂದು ಒಟ್ಟಾಗಿದ್ದವು. ನಂತರ ಆ ವ್ಯಕ್ತಿ ಒಂದು ಕೋಣೆಯ ಎದುರು ಹೋಗಿ ನಿಂತನು. ಅವನು ನಿಧಾನವಾಗಿ ಬಾಗಿಲಿನ ಕಡೆಗೆ ಕೈ ತೋರಿಸಿದನು. ಆ ಕ್ಷಣದಲ್ಲಿ ನನಗೆ ಸಮಯವೇ ನಿಂತು ಹೋಗಿದೆ ಎಂದು ಅನಿಸಿತು. ನಾನು ನಿಧಾನವಾಗಿ ಬಾಗಿಲಿನ ಬಳಿಗೆ ಹೋದೆ. ನನ್ನ ಕೈಗಳು ನಡುಗುತ್ತಿದ್ದವು ಮತ್ತು ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡಿತ್ತು. ನಾನು ನಡುಗುವ ಕೈಗಳಿಂದ ಬಾಗಿಲನ್ನು ಸ್ವಲ್ಪ ತೆರೆದೆ ಮತ್ತು ಮುಂದಿನ ಕ್ಷಣದಲ್ಲೇ ನನ್ನ ಪ್ರಪಂಚವೇ ಅಲ್ಲಿಗೆ ಸ್ಥಗಿತಗೊಂಡಂತಾಯಿತು. ನನ್ನ ಅಮ್ಮ ಮತ್ತು ತಂದೆ ನನ್ನ ಕಣ್ಣೆದುರೇ ನಿಂತಿದ್ದರು. ಅವರನ್ನು ನೋಡಿದ ತಕ್ಷಣ ನನ್ನ ಕಾಲ ಕೆಳಗಿನ ಜಮೀನೇ ಸರಿದಂತಾಯಿತು. ಇಷ್ಟು ದಿನಗಳಿಂದ ಯಾವ ಮುಖಗಳನ್ನು ನೋಡಲು ನಾನು ಪ್ರತಿದಿನ ತಹತಹಿಸುತ್ತಿದ್ದೆನೋ ಆ ಇಬ್ಬರೂ ಇಂದು ನನ್ನ ಎದುರಿದ್ದರು. ಅಮ್ಮ ಮೊದಲಿಗಿಂತ ತುಂಬಾ ದೌರ್ಬಲ್ಯಳಾಗಿ ಕಾಣಿಸುತ್ತಿದ್ದಳು. ಅವಳ ಮುಖ ಬಾಡಿಹೋಗಿತ್ತು. ಕಣ್ಣುಗಳ ಕೆಳಗೆ ಕಪ್ಪು ಕಲೆಗಳು ಬಿದ್ದಿದ್ದವು. ತಂದೆ ಕೂಡ ತುಂಬಾ ದಣಿದಂತೆ ಕಾಣುತ್ತಿದ್ದರು. ಅವರ ಕೂದಲು ಮೊದಲಿಗಿಂತ ಹೆಚ್ಚು ಬಿಳಿಯಾಗಿ ಕಾಣಿಸುತ್ತಿತ್ತು. ಕೆಲವು ಕ್ಷಣಗಳ ಕಾಲ ನಾನು ಅಲ್ಲೇ ಸ್ತಬ್ಧನಾಗಿ ನಿಂತುಬಿಟ್ಟೆ. ನನಗೆ ಏನು ಮಾಡಬೇಕೆಂದು ಅರ್ಥವೇ ಆಗಲಿಲ್ಲ. ನಾನು ಯಾವುದೋ ಕನಸು ಕಾಣುತ್ತಿದ್ದೇನೆ ಎಂದು ನನಗೆ ಅನಿಸುತ್ತಿತ್ತು. ಅಮ್ಮನ ದೃಷ್ಟಿ ನನ್ನ ಮೇಲೆ ಬೀಳುತ್ತಿದ್ದಂತೆ ಅವಳ ಕಣ್ಣುಗಳು ಅರಳಿದವು. ಅವಳ ಕೈಗಳು ನಡುಗಲಾರಂಭಿಸಿದವು ಮತ್ತು ಅವಳ ಬಾಯಿಯಿಂದ ಕೇವಲ ಇಷ್ಟೇ ಮಾತು ಬಂತು, ವಿಜಯ್. ಅವಳ ಧ್ವನಿಯನ್ನು ಕೇಳಿದ ತಕ್ಷಣ ನನಗೆ ನನ್ನನ್ನು ತಡೆಯಲು ಸಾಧ್ಯವಾಗಲಿಲ್ಲ. ನನ್ನ ಕಣ್ಣುಗಳಿಂದ ನಿರಂತರವಾಗಿ ಕಣ್ಣೀರು ಹರಿಯಲಾರಂಭಿಸಿತು. ನಾನು ಓಡಿಹೋಗಿ ಅವರ ಬಳಿಗೆ ತಲುಪಿ ಅಮ್ಮನನ್ನು ಜೋರಾಗಿ ಅಪ್ಪಿಕೊಂಡೆ. ಅಮ್ಮ ಕೂಡ ನನ್ನನ್ನು ಗಟ್ಟಿಯಾಗಿ ಹಿಡಿದು ಅಳಲಾರಂಭಿಸಿದಳು. ನಾನು ಮಕ್ಕಳಂತೆ ಅವಳನ್ನು ಅಪ್ಪಿಕೊಂಡು ಅಳುತ್ತಿದ್ದೆ. ಇಷ್ಟು ದಿನಗಳ ಭಯ, ನೋವು, ಒಂಟಿತನ ಎಲ್ಲವೂ ಕಣ್ಣೀರಿನ ರೂಪದಲ್ಲಿ ಹೊರಬರುತ್ತಿತ್ತು. ನಾನು ಕೇವಲ ಪದೇ ಅಮ್ಮ, ನೀವುಗಳೆಲ್ಲ ಎಲ್ಲಿಗೆ ಹೋಗಿಬಿಟ್ಟಿದ್ದಿರಿ? ನಿಮಗೆ ಗೊತ್ತಾ ನಾನು ಎಷ್ಟು ಹೆದರಿ ಹೋಗಿದ್ದೆ ಎಂದು? ನಾನು ನಿಮ್ಮನ್ನು ಎಲ್ಲಾ ಕಡೆ ಹುಡುಕಿದೆ. ನಾನು ಪ್ರತಿದಿನ ಅಳುತ್ತಿದ್ದೆ. ನಾನು ನಿಮ್ಮನ್ನು ಕಳೆದುಕೊಂಡಿದ್ದೇನೆ ಎಂದೇ ಭಾವಿಸಿದ್ದೆ ಎಂದು ಹೇಳುತ್ತಿದ್ದೆ. ಅಮ್ಮ ನಿರಂತರವಾಗಿ ನನ್ನ ತಲೆಯ ಸವರುತ್ತಿದ್ದಳು ಮತ್ತು ಸ್ವತಃ ಅವಳು ಅಳುತ್ತಿದ್ದಳು. ತಂದೆಯ ಕಣ್ಣುಗಳಲ್ಲೂ ಕಣ್ಣೀರು ಬಂದಿತ್ತು. ನಾನು ಅಮ್ಮನನ್ನು ಬಿಟ್ಟು ತಕ್ಷಣ ತಂದೆಯನ್ನು ಅಪ್ಪಿಕೊಂಡೆ. ನಾನು ಅವರನ್ನು ಅಪ್ಪಿಕೊಂಡು ಅಳುತ್ತಾ ಹೇಳಿದೆ, ತಂದೆ, ನೀವೇಕೆ ಹೀಗೆ ಮಾಡಿದಿರಿ? ನೀವು ನನ್ನನ್ನು ಬಿಟ್ಟು ಹೇಗೆ ಹೊರಟು ಹೋದಿರಿ?
ತಂದೆ ನಡುಗುವ ಕೈಗಳಿಂದ ನನ್ನ ತಲೆಯ ಮೇಲಿಟ್ಟು ಭಾರವಾದ ಧ್ವನಿಯಲ್ಲಿ ಹೇಳಿದರು, ಮಗನೇ, ನಮ್ಮನ್ನು ಕ್ಷಮಿಸಿಬಿಡು. ಅವರ ಈ ಮಾತನ್ನು ಕೇಳಿ ನನ್ನ ಹೃದಯ ಇನ್ನಷ್ಟು ಒಡೆದು ಹೋಯಿತು. ನಾನು ತಕ್ಷಣವೇ ಅಂದೆ, ಇಲ್ಲ ತಂದೆಯವರೇ, ಹಾಗೆನ್ನಬೇಡಿ. ಬಸ್ ನೀವಿಬ್ಬರೂ ಸಿಕ್ಕಿಬಿಟ್ರಿ. ಈಗ ನನಗೆ ಬೇರೇನೂ ಬೇಡ. ಆ ಕೋಣೆಯಲ್ಲಿ ನಿಂತಿದ್ದ ಪ್ರತಿಯೊಬ್ಬರ ಕಣ್ಣುಗಳೂ ತೇವವಾಗಿದ್ದವು. ರಾಹುಲ್ ಮತ್ತು ವಿಕ್ರಮ್ ಕೂಡ ಬಾಗಿಲಲ್ಲಿ ನಿಂತು ಇದನ್ನೆಲ್ಲ ನೋಡುತ್ತಿದ್ದರು. ನಾನು ಪದೇ ಪದೇ ಅಮ್ಮ ಮತ್ತು ತಂದೆಯನ್ನು ನೋಡುತ್ತಿದ್ದೆ. ಅವರು ನಿಜವಾಗಿಯೂ ನನ್ನ ಕಣ್ಣೆದುರಿಗೆ ಇದ್ದಾರೆ ಎಂಬುದನ್ನು ನನ್ನಿಂದ ಇನ್ನೂ ನಂಬಲು ಸಾಧ್ಯವಾಗುತ್ತಿರಲಿಲ್ಲ. ನಾನು ಅಳುತ್ತಾ ಕೇಳಿದೆ, ನೀವು ಇಲ್ಲಿಗೆ ಹೇಗೆ ಬಂದಿರಿ? ನನಗೇಕೆ ಒಂದು ಬಾರಿಯೂ ಫೋನ್ ಮಾಡಲಿಲ್ಲ? ನಾನು ಎಂತಹ ದಿನಗಳನ್ನು ಕಳೆದಿದ್ದೇನೆ ಎಂದು ನಿಮಗೆ ಗೊತ್ತಿದೆಯೇ? ಅಮ್ಮನ ಕಣ್ಣುಗಳಿಂದ ನಿರಂತರವಾಗಿ ಕಣ್ಣೀರು ಹರಿಯುತ್ತಿತ್ತು. ಅವರು ನಡುಗುವ ಧ್ವನಿಯಲ್ಲಿ ಹೇಳಿದರು, ಮಗನೇ, ನಾವು ನಿನಗೆ ತೊಂದರೆ ಕೊಡಲು ಬಯಸಲಿಲ್ಲ. ಅವರ ಈ ಮಾತನ್ನು ಕೇಳಿ ನಾನು ಒಳಗಿನಿಂದ ಸಂಪೂರ್ಣವಾಗಿ ಮುರಿದುಬಿದ್ದೆ. ನಾನು ಅವರ ಕೈ ಹಿಡಿದುಕೊಂಡು ಅಳುತ್ತಾ ಹೇಳಿದೆ, ತೊಂದರೆಯೇ ಅಮ್ಮ? ನೀವಿಬ್ಬರೇ ನನ್ನ ಪ್ರಪಂಚ. ನಿಮ್ಮಿಲ್ಲದೆ ನಾನು ಹೇಗೆ ಬದುಕಲಿ? ತಂದೆ ನಿಧಾನವಾಗಿ ಹೇಳಿದರು, ಮಗನೇ, ನಾವು ನಿನಗೆ ಹೊರೆಯಾಗಿದ್ದೇವೆ ಎಂದು ನಮಗೆ ಅನ್ನಿಸಿತು. ನೀನು ನಿನ್ನ ಜೀವನವನ್ನು ರೂಪಿಸಿಕೊಳ್ಳುವಲ್ಲಿ ನಿರತರಾಗಿದ್ದೆ ಮತ್ತು ನಮ್ಮಿಂದಾಗಿ ನಿನಗೆ ಯಾವುದೇ ತೊಂದರೆಯಾಗುವುದು ನಮಗೆ ಇಷ್ಟವಿರಲಿಲ್ಲ. ಅವರ ಈ ಮಾತನ್ನು ಕೇಳಿ ನಾನು ಅವರ ಪಾದಗಳ ಬಳಿ ಕುಳಿತು ಅಳುತ್ತಾ ಹೇಳಿದೆ, ತಂದೆಯವರೇ, ನೀವು ಹಾಗೆ ಯೋಚಿಸಲು ಹೇಗೆ ಸಾಧ್ಯ? ನಾನು ಏನೇ ಮಾಡುತ್ತಿದ್ದರೂ ಅದು ನಿಮಗೋಸ್ಕರ ಮಾತ್ರ ಮಾಡುತ್ತಿದ್ದೆ. ನೀವಿಬ್ಬರೇ ನನ್ನ ಜೊತೆ ಇಲ್ಲದಿದ್ದರೆ ಈ ಎಲ್ಲ ವಸ್ತುಗಳಿಗೆ ಏನು ತಾನೇ ಅರ್ಥವಿರುತ್ತದೆ? ನನ್ನ ಧ್ವನಿ ನಡುಗುತ್ತಿತ್ತು. ಕಣ್ಣೀರು ನಿಲ್ಲುತ್ತಲೇ ಇರಲಿಲ್ಲ. ಅಮ್ಮ ತಕ್ಷಣ ಕೆಳಗೆ ಕುಳಿತು ನನ್ನ ಮುಖವನ್ನು ತಮ್ಮ ಕೈಗಳಲ್ಲಿ ಹಿಡಿದುಕೊಂಡರು. ಅವರು ನನ್ನ ಕಣ್ಣೀರನ್ನು ಒರೆಸುತ್ತಾ ಹೇಳಿದರು, ಅಳಬೇಡ ಮಗನೇ. ಆದರೆ ಆ ಸಮಯದಲ್ಲಿ ನಮ್ಮ ಮೂವರಲ್ಲಿ ಯಾರಿಗೂ ತಮ್ಮನ್ನು ತಾವು ತಡೆದುಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಇಷ್ಟು ದಿನಗಳ ನಂತರ ನಾವು ಒಬ್ಬರಿಗೊಬ್ಬರು ಎದುರಾಗಿದ್ದೆವು. ಆದರೆ ಆ ಮಿಲನದಲ್ಲಿ ಎಷ್ಟು ಸಂತೋಷವಿತ್ತೋ ಅದಕ್ಕಿಂತ ಹೆಚ್ಚಿನ ನೋವು ಅಡಗಿತ್ತು. ಅಂತಿಮವಾಗಿ ನನ್ನ ಅಮ್ಮ ಮತ್ತು ತಂದೆ ನನಗೆ ಮರಳಿ ಸಿಕ್ಕಿದ್ದಕ್ಕಾಗಿ ನಾನು ಮೇಲಿನವನಿಗೆ ಪದೇ ಪದೇ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೆ. ಇನ್ನು ಮುಂದೆ ನಾನು ಅವರನ್ನು ಎಂದಿಗೂ ನನ್ನಿಂದ ದೂರ ಹೋಗಲು ಬಿಡುವುದಿಲ್ಲ. ಅಮ್ಮ ಮತ್ತು ತಂದೆ ತನಗೇನೋ ಸಿಕ್ಕಿದ್ದರೂ ಆದರೆ ಗೊತ್ತಿಲ್ಲ ಏಕೆ ನನ್ನ ಹೃದಯಕ್ಕೆ ಇನ್ನೂ ನೆಮ್ಮದಿ ಸಿಗುತ್ತಿರಲಿಲ್ಲ. ಅವರನ್ನು ನನ್ನೆದುರು ನೋಡಿ ನನಗೆ ತುಂಬಾ ಸಂತೋಷವಾಗಿತ್ತು. ಆದರೆ ಅವರ ಮುಖಗಳನ್ನು ನೋಡಿದಾಗ ಅವರು ನನ್ನಿಂದ ಏನನ್ನೋ ಮುಚ್ಚಿಡುತ್ತಿದ್ದಾರೆ ಎಂದು ನನಗೆ ಪದೇ ಪದೇ ಅನ್ನಿಸುತ್ತಿತ್ತು. ಅಮ್ಮ ಪದೇ ಪದೇ ಕಣ್ಣುಗಳನ್ನು ಕೆಳಗೆ ಮಾಡಿಕೊಳ್ಳುತ್ತಿದ್ದರು ಮತ್ತು ತಂದೆಯೂ ನನ್ನ ಕಣ್ಣುಗಳನ್ನು ಸರಿಯಾಗಿ ನೋಡಲು ಶಕ್ತರಾಗುತ್ತಿರಲಿಲ್ಲ. ಅವರ ಮುಖದಲ್ಲಿ ಭಯ ಎದ್ದು ಕಾಣುತ್ತಿತ್ತು. ನಾನು ಅವರನ್ನು ಬಾಲ್ಯದಿಂದಲೂ ಬಲ್ಲವನಾಗಿದ್ದೆ. ಆದ್ದರಿಂದ ಅವರ ಸಣ್ಣ ವಿಷಯವನ್ನು ನಾನು ಅರ್ಥಮಾಡಿಕೊಳ್ಳುತ್ತಿದ್ದೆ. ನಾನು ನಿಧಾನವಾಗಿ ಅಮ್ಮನ ಕೈ ಹಿಡಿದು ಹೇಳಿದೆ, ಅಮ್ಮ, ನಿಜ ಹೇಳಿ, ವಿಷಯವೇನು? ನೀವಿಬ್ಬರೂ ಹಠಾತ್ತನೆ ಮನೆ ಬಿಟ್ಟು ಏಕೆ ಹೋದಿರಿ? ನೀವು ನನ್ನಿಂದ ಏನನ್ನೋ ಮುಚ್ಚಿಡುತ್ತಿದ್ದೀರಿ ಅಲ್ವಾ? ಅಮ್ಮ ತಕ್ಷಣ ನನ್ನ ಹತ್ತಿರ ಬಂದು ಕುಳಿತರು. ಅವರು ನನ್ನ ಮುಖವನ್ನು ಕೈಗಳಲ್ಲಿ ಹಿಡಿದುಕೊಂಡು ಹೇಳಿದರು, ಮಗನೇ, ನಿಜವಾಗಿಯೂ ಯಾವುದೇ ವಿಷಯವಿಲ್ಲ. ಬಸ್ ನಾವು ನಿನಗೆ ಹೊರೆಯಾಗುತ್ತಿದ್ದೇವೆ ಎಂದು ನಮಗೆ ಅನ್ನಿಸಿತು. ಅದಕ್ಕಾಗಿಯೇ ನಾವು ಇಲ್ಲಿಗೆ ಬಂದೆವು. ಆದರೆ ಅವರ ಧ್ವನಿ ನಡುಗುತ್ತಿತ್ತು ಮತ್ತು ಅವರ ಕಣ್ಣುಗಳೂ ಪದೇ ಪದೇ ತುಂಬಿ ಬರುತ್ತಿದ್ದವು. ಅವರ ಮಾತಿನ ಮೇಲೆ ನನಗೆ ನಂಬಿಕೆಯೇ ಬರಲಿಲ್ಲ. ನಾನು ಮತ್ತೆ ಹೇಳಿದೆ, ಇಲ್ಲ ಅಮ್ಮ, ನೀವು ನನ್ನ ಬಳಿ ಸುಳ್ಳು ಹೇಳುತ್ತಿದ್ದೀರಿ. ನಿಮ್ಮನ್ನು ನೋಡಿ ನನಗೆ ಅರ್ಥವಾಗುತ್ತಿದೆ. ಏನೋ ಒಂದು ವಿಷಯ ಖಂಡಿತ ಇದೆ. ತಂದೆಯು ಸುಮ್ಮನೆ ತಲೆ ತಗ್ಗಿಸಿ ಕುಳಿತಿದ್ದರು. ಕೋಣೆಯಲ್ಲಿ ಒಂದು ವಿಚಿತ್ರವಾದ ಮೌನ ಆವರಿಸಿತ್ತು. ನಾನು ಪದೇ ಪದೇ ಇಬ್ಬರನ್ನೂ ನೋಡುತ್ತಿದ್ದೆ ಮತ್ತು ನನ್ನ ಹೃದಯದ ಆತಂಕ ಹೆಚ್ಚಾಗುತ್ತಲೇ ಇತ್ತು. ಕೊನೆಗೆ ಸ್ವಲ್ಪ ಸಮಯದ ನಂತರ ಅಮ್ಮನ ಕಣ್ಣುಗಳಿಂದ ಕಣ್ಣೀರು ಹರಿಯಲಾರಂಭಿಸಿತು. ಅವರು ನಡುಗುವ ಧ್ವನಿಯಲ್ಲಿ ಹೇಳಿದರು, ಮಗನೇ, ನಾವು ನಿನಗೆ ನಿಜ ಹೇಳಿದರೆ ನಿನಗೆ ತುಂಬಾ ದುಃಖವಾಗುತ್ತದೆ. ನಾನು ತಕ್ಷಣ ಅವರ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಹೇಳಿದೆ, ಅಮ್ಮ, ಏನೇ ಆದರೂ ಸರಿ, ನೀವು ನನಗೆ ಎಲ್ಲವನ್ನೂ ನಿಜ ಹೇಳಿ. ನಾನು ಇನ್ನು ಮುಂದೆ ಏನನ್ನೂ ಮುಚ್ಚಿಡಲು ಬಯಸುವುದಿಲ್ಲ. ಅಮ್ಮ ಅಳುತ್ತಾ ಹೇಳಿದರು, ನಾವು ಮನೆಯಿಂದ ಕಾಣೆಯಾದ ದಿನಕ್ಕಿಂತ ಒಂದು ದಿನ ಮುಂಚೆ ಕಾವ್ಯ ನಮ್ಮ ಬಳಿ ಬಂದಿದ್ದಳು. ಅವಳು ನಮ್ಮಿಬ್ಬರ ಬಳಿ ತುಂಬಾ ಪ್ರೀತಿಯಿಂದ ಹೇಳಿದಳು, ನನ್ನ ಜೊತೆ ಬನ್ನಿ, ನಾನು ನಿಮ್ಮಿಬ್ಬರನ್ನು ಎಲ್ಲಾದರೂ ಹೊರಗೆ ಕರೆದುಕೊಂಡು ಹೋಗಿ ಸುತ್ತಾಡಿಸಿ ಬರುತ್ತೇನೆ. ಮೊದಮೊದಲು ನನಗೆ ಅನ್ನಿಸಿತು ಬಹುಶಃ ಅವಳಿಗೆ ನಮ್ಮ ಬಗ್ಗೆ ಕಾಳಜಿ ಬಂದಿದೆ ಎಂದು. ಅದಕ್ಕೆ ಅವಳು ಹಾಗೆ ಹೇಳುತ್ತಿದ್ದಾಳೆ. ನಾನು ಅವಳಿಗೆ ಹೇಳಿದೆ, ನಾನು ಪಾರ್ಕ್ಗೆ ಹೋಗಲು ಯೋಚಿಸುತ್ತಿದ್ದೆ ಎಂದು. ಆದರೆ ಅವಳು ಹೇಳಿದಳು, ಇಲ್ಲ, ಇಂದು ನೀವಿಬ್ಬರೂ ನನ್ನ ಜೊತೆಯೇ ಬನ್ನಿ.
ಬಹುಶಃ ನಿಜವಾಗಿಯೂ ಅವಳ ಹೃದಯದಲ್ಲಿ ನಮ್ಮ ಬಗ್ಗೆ ಪ್ರೀತಿ ಜಾಗೃತವಾಗಿದೆ ಎಂದುಕೊಂಡು ನಾವು ಇಬ್ಬರೂ ಅವಳ ಜೊತೆ ಹೋದೆವು. ಅಮ್ಮ ಹೇಳುತ್ತಾ ಮತ್ತೆ ಅಳಲು ತೊಡಗಿದರು. ತಂದೆಯೂ ಕಣ್ಣುಗಳನ್ನು ಮುಚ್ಚಿಕೊಂಡರು. ನಾನು ಸುಮ್ಮನೆ ಅವರ ಮಾತುಗಳನ್ನು ಕೇಳುತ್ತಿದ್ದೆ. ನನ್ನ ಹೃದಯ ಜೋರಾಗಿ ಬಡಿದುಕೊಳ್ಳಲು ಪ್ರಾರಂಭಿಸಿತು. ಅಮ್ಮ ಮುಂದೆ ಹೇಳಿದರು, ಅವಳು ನಮ್ಮನ್ನು ಇಲ್ಲಿಗೆ ಕರೆತಂದಳು ಮತ್ತು ಇಲ್ಲಿಗೆ ತಂದ ತಕ್ಷಣ ಅವಳ ನಡವಳಿಕೆ ಹಠಾತ್ತನೆ ಬದಲಾಯಿತು. ಅವಳು ನಮಗೆ ಹೇಳಿದಳು, ಇನ್ನು ಮುಂದೆ ನಾನು ನಿಮ್ಮಿಬ್ಬರನ್ನೂ ನನ್ನ ಮನೆಯಲ್ಲಿ ನೋಡಲು ಸಾಧ್ಯವಿಲ್ಲ. ನೀವು ಇಂದಿನಿಂದ ಇಲ್ಲೇ ಇರಬೇಕು. ಇದು ಓಲ್ಡ್ ಏಜ್ ಹೋಮ್, ವೃದ್ಧಾಶ್ರಮ ಮತ್ತು ಇನ್ನು ಮುಂದೆ ಇದೇ ನಿಮ್ಮ ಮನೆ. ಅವಳ ಈ ಮಾತುಗಳನ್ನು ಕೇಳಿ ನಮ್ಮ ಪಾದಗಳ ಕೆಳಗಿನ ಭೂಮಿ ಕುಸಿದಂತಾಯಿತು. ಅವಳು ಹಾಗೇಕೆ ಹೇಳುತ್ತಿದ್ದಾಳೆ ಎಂದು ನಮಗೆ ಅರ್ಥವೇ ಆಗಲಿಲ್ಲ. ನಾವು ಅವಳಿಗೆ ಮಗನೇ, ನಮ್ಮನ್ನು ಮನೆಗೆ ಮರಳಿ ಕರೆದುಕೊಂಡು ಹೋಗು ಎಂದು ತುಂಬಾ ಬೇಡಿಕೊಂಡೆವು. ಆದರೆ ಅವಳು ಕೇಳಲೇ ಇಲ್ಲ. ನಂತರ ಅವಳು ನಮಗೆ ಬೆದರಿಕೆ ಹಾಕಿದಳು. ಅವಳು ಹೇಳಿದಳು, ನಿಮ್ಮಿಬ್ಬರಲ್ಲಿ ಯಾರಾದರೂ ನಿಮ್ಮ ಮಗನಿಗೆ ಫೋನ್ ಮಾಡಿ ಏನನ್ನಾದರೂ ಹೇಳಲು ಪ್ರಯತ್ನಿಸಿದರೆ ನೆನಪಿರಲಿ, ನಿಮ್ಮ ಮಗನ ಸಂಸಾರ ಚೆನ್ನಾಗಿರಬೇಕು ಎಂದು ನೀವು ಬಯಸಿದರೆ ಸುಮ್ಮನಿರಿ. ಇಲ್ಲದಿದ್ದರೆ ನಾನು ಎಷ್ಟು ಅಪಾಯಕಾರಿ ಎಂದು ನಿಮಗೆ ಗೊತ್ತಲ್ಲ. ನಾನು ಏನೂ ಬೇಕಾದರೂ ಮಾಡಬಲ್ಲೆ. ಮತ್ತು ನಿಮ್ಮ ಮಗ ನನ್ನನ್ನು ಎಷ್ಟು ಪ್ರೀತಿಸುತ್ತಾನೆ ಎಂದು ನಿಮಗೂ ಗೊತ್ತೇ ಇದೆ. ಅವನು ನನ್ನ ಪ್ರತಿಯೊಂದು ಮಾತನ್ನೂ ಕೇಳುತ್ತಾನೆ. ಅಮ್ಮ ಇದನ್ನೆಲ್ಲ ಹೇಳುತ್ತಾ ಸತತವಾಗಿ ಅಳುತ್ತಿದ್ದರು ಮತ್ತು ನನ್ನ ಸ್ಥಿತಿ ಹದಗೆಡುತ್ತಿತ್ತು. ತಂದೆ ಭಾರವಾದ ಧ್ವನಿಯಲ್ಲಿ ಹೇಳಿದರು, ಮಗನೇ, ನಾವು ತುಂಬಾ ಹೆದರಿದ್ದೆವು. ನೀನು ಅವಳನ್ನು ನಿನ್ನಿಷ್ಟದಂತೆ ಮದುವೆಯಾಗಿದ್ದೆ. ನೀನು ಅವಳನ್ನು ತುಂಬಾ ಪ್ರೀತಿಸುತ್ತಿದ್ದೆ. ನಮ್ಮಿಂದಾಗಿ ನಿನ್ನ ಸಂಸಾರ ಒಡೆಯುವುದು ನಮಗೆ ಇಷ್ಟವಿರಲಿಲ್ಲ. ಅದಕ್ಕಾಗಿಯೇ ನಾವು ನಿನಗೆ ಫೋನ್ ಮಾಡಲು ಸಹ ಪ್ರಯತ್ನಿಸಲಿಲ್ಲ. ಬಹುಶಃ ಕೆಲವು ದಿನಗಳ ನಂತರ ಎಲ್ಲವೂ ಸರಿಯಾಗಬಹುದು ಎಂದು ನಮಗೆ ಅನ್ನಿಸಿತು. ಆದರೆ ದಿನಗಳು ಉರುಳಿದವು ಮತ್ತು ನಾವು ಇಲ್ಲೇ ಉಳಿದುಬಿಟ್ಟೆವು. ಅವರ ಮಾತುಗಳನ್ನು ಕೇಳುತ್ತಲೇ ನನ್ನ ಪಾದಗಳ ಕೆಳಗಿನ ಭೂಮಿ ಕುಸಿದಂತಾಯಿತು. ಯಾರೋ ನನ್ನ ಎದೆಗೆ ಚಾಕುವಿನಿಂದ ಇರಿದ ಹಾಗೆ ನನಗೆ ಅನ್ನಿಸಿತು. ನನ್ನ ಉಸಿರಾಟ ನಿಲ್ಲುವಂತಾಯಿತು. ನನಗೆ ನನ್ನದೇ ಧ್ವನಿ ಕೇಳಿಸುತ್ತಿರಲಿಲ್ಲ. ನಾನು ಕೇವಲ ಅಮ್ಮ ಮತ್ತು ತಂದೆಯನ್ನು ನೋಡುತ್ತಾ ನಿಂತಿದ್ದೆ. ನನ್ನ ತಲೆಯಲ್ಲಿ ಕಾವ್ಯಾಳ ಎಲ್ಲಾ ಮಾತುಗಳು ಸುಳಿಯಲಾರಂಭಿಸಿದವು. ಅವಳು ನನ್ನೆದುರು ಹೇಗೆ ಅಳುತ್ತಿದ್ದಳು, ಮನೆಯಲ್ಲಿ ತಾನು ಒಬ್ಬಳೇ ಇದ್ದೇನೆ ಎಂದು ಹೇಗೆ ಹೇಳುತ್ತಿದ್ದಳು, ನನ್ನನ್ನು ನಿಭಾಯಿಸುವ ನಾಟಕವನ್ನು ಹೇಗೆ ಮಾಡುತ್ತಿದ್ದಳು, ಮತ್ತು ನಾನು ಅವಳನ್ನು ಕುರುಡಾಗಿ ನಂಬುತ್ತಿದ್ದೆ. ನನಗೆ ನನ್ನ ಮೇಲೆಯೇ ಅಸಹ್ಯ ಹುಟ್ಟಲಾರಂಭಿಸಿತು. ನಾನು ಇಷ್ಟೊಂದು ಪ್ರೀತಿಸಿದ ಹುಡುಗಿ ನನ್ನ ಅಮ್ಮ ಮತ್ತು ತಂದೆಯ ಜೊತೆ ಹೀಗೆ ಮಾಡಬಹುದು ಎಂದು ನಾನು ಊಹಿಸಲು ಸಾಧ್ಯವಿರಲಿಲ್ಲ. ನನ್ನ ಕಣ್ಣುಗಳಿಂದ ಕಣ್ಣೀರು ಬರಲಾರಂಭಿಸಿತು. ಆದರೆ ಈ ಬಾರಿ ಆ ಕಣ್ಣೀರಿನಲ್ಲಿ ಕೇವಲ ನೋವಿರಲಿಲ್ಲ. ಅದರಲ್ಲಿ ಕೋಪವೂ ಇತ್ತು, ತುಂಬಾ ಕೋಪ. ನಾನು ನಡುಗುವ ಧ್ವನಿಯಲ್ಲಿ ಹೇಳಿದೆ, ಅವಳು ಹೀಗೆ ಹೇಗೆ ಮಾಡಲು ಸಾಧ್ಯ ಅಮ್ಮ? ನೀವು ನನಗೆ ಏನನ್ನೂ ಏಕೆ ಹೇಳಲಿಲ್ಲ? ನಾನು ತಕ್ಷಣವೇ ನಿಮ್ಮಿಬ್ಬರನ್ನೂ ಇಲ್ಲಿಂದ ಕರೆದುಕೊಂಡು ಹೋಗುತ್ತಿದ್ದೆ. ಅಮ್ಮ ಅಳುತ್ತಾ ಹೇಳಿದರು, ಮಗನೇ, ನಿನ್ನ ಜೀವನ ಹಾಳಾಗುವುದು ನಮಗೆ ಇಷ್ಟವಿರಲಿಲ್ಲ. ನೀನು ಅವಳನ್ನು ತುಂಬಾ ಪ್ರೀತಿಸುತ್ತಿದ್ದೆ ಮತ್ತು ನಾವು ಏನಾದರೂ ಹೇಳಿದರೆ ಅವಳು ನಿಜವಾಗಿಯೂ ಏನಾದರೂ ತಪ್ಪು ಮಾಡಬಹುದು ಎಂಬ ಭಯ ನಮಗಿತ್ತು. ತಂದೆಯೂ ಹೇಳಿದರು, ನಾವು ಕೇವಲ ನಿನ್ನ ಸಂತೋಷವನ್ನು ಬಯಸಿದ್ದೆವು ಮಗನೇ. ಅವರ ಮಾತುಗಳನ್ನು ಕೇಳಿ ನಾನು ಅಲ್ಲೇ ಕೆಳಗೆ ಕುಳಿತು ನನ್ನ ಮುಖವನ್ನು ಎರಡೂ ಕೈಗಳಿಂದ ಮುಚ್ಚಿಕೊಂಡು ಅಳಲು ಪ್ರಾರಂಭಿಸಿದೆ. ನಾನು ತುಂಬಾ ದೊಡ್ಡ ಅಪರಾಧಿ ಎಂದು ನನಗೆ ಅನ್ನಿಸುತ್ತಿತ್ತು. ನಾನು ನನ್ನ ಸ್ವಂತ ಹೆತ್ತವರನ್ನು ಗುರುತಿಸಲು ಸಾಧ್ಯವಾಗಲಿಲ್ಲ. ನಾನು ಆ ಹೆಂಗಸಿನ ಮಾತುಗಳಲ್ಲಿ ಎಷ್ಟು ಕುರುಡನಾಗಿದ್ದೆ ಎಂದರೆ ಅವಳು ಒಳಗಿನಿಂದ ಎಂಥವಳು ಎಂಬ ಅರಿವು ನನಗೆ ಎಂದಿಗೂ ಆಗಲಿಲ್ಲ. ನಾನು ಪದೇ ಪದೇ ನನ್ನನ್ನು ನಾನೇ ಶಪಿಸಿಕೊಳ್ಳುತ್ತಿದ್ದೆ. ನಾನು ಮೊದಲೇ ಅರ್ಥಮಾಡಿಕೊಂಡಿದ್ದರೆ ನನ್ನ ಅಮ್ಮ ಮತ್ತು ತಂದೆ ಇದನ್ನೆಲ್ಲ ಸಹಿಸಬೇಕಾಗುತ್ತಿರಲಿಲ್ಲ. ಆ ಕ್ಷಣದಲ್ಲಿ ನನ್ನೊಳಗೆ ಏನೋ ಒಡೆದು ಹೋಗಿತ್ತು ಮತ್ತು ಅದರೊಂದಿಗೆ ಏನೋ ಬದಲಾಗಿಯೂ ಇತ್ತು. ನಂತರ ನಾನು ಅಮ್ಮ ಮತ್ತು ತಂದೆಯ ಕಡೆಗೆ ನೋಡಿದೆ. ಅವರ ಕಣ್ಣುಗಳಲ್ಲಿ ಈಗಲೂ ಭಯ ಮತ್ತು ನೋವು ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಆದರೆ ಇಷ್ಟು ದಿನಗಳ ನಂತರ ಅವರನ್ನು ನನ್ನ ಬಳಿ ನೋಡಿ ನನ್ನ ಹೃದಯಕ್ಕೆ ಸ್ವಲ್ಪ ನೆಮ್ಮದಿ ಖಂಡಿತ ಸಿಕ್ಕಿತ್ತು. ನಾನು ನಿಧಾನವಾಗಿ ಅಮ್ಮನ ಕೈ ಹಿಡಿದು ಹೇಳಿದೆ, ಬನ್ನಿ, ಈಗ ನಾವು ಮನೆಗೆ ಹೋಗೋಣ. ಈಗ ನೀವು ಬೇರೆಲ್ಲೂ ಇರಬೇಕಾದ ಅಗತ್ಯವಿಲ್ಲ. ನಿಮ್ಮ ಮನೆ ನಿಮಗಾಗಿ ಕಾಯುತ್ತಿದೆ. ನನ್ನ ಮಾತನ್ನು ಕೇಳಿ ಅಮ್ಮನ ಕಣ್ಣುಗಳು ಮತ್ತೆ ತುಂಬಿ ಬಂದವು. ತಂದೆಯೂ ಸುಮ್ಮನೆ ನನ್ನನ್ನು ನೋಡುತ್ತಿದ್ದರು. ನಾನು ನಿಜವಾಗಿಯೂ ಅವರನ್ನು ನನ್ನೊಂದಿಗೆ ಮರಳಿ ಕರೆದುಕೊಂಡು ಹೋಗುತ್ತಿದ್ದೇನೆ ಎಂಬುದನ್ನು ಅವರಿಗೆ ಇನ್ನು ನಂಬಲು ಸಾಧ್ಯವಾಗದಂತೆ ಇತ್ತು. ವಿಕ್ರಮ್ ತಕ್ಷಣ ಮುಂದೆ ಬಂದು ಪ್ರೀತಿಯಿಂದ ತಂದೆಗೆ ಆಸರೆ ನೀಡಿದನು.
ರಾಹುಲ್ ಕೂಡ ಅಮ್ಮನ ಕೈ ಹಿಡಿದುಕೊಂಡನು ಮತ್ತು ನಾವೆಲ್ಲರೂ ನಿಧಾನವಾಗಿ ಹೊರಗಿನ ಕಡೆಗೆ ನಡೆಯಲು ಪ್ರಾರಂಭಿಸಿದೆವು. ವೃದ್ಧಾಶ್ರಮದ ಹೊರಗೆ ರಾತ್ರಿಯ ತಂಗಾಳಿ ಬೀಸುತ್ತಿತ್ತು. ಆದರೆ ನನ್ನೊಳಗೆ ಈಗ ಒಂದು ವಿಭಿನ್ನವಾದ ಬೆಂಕಿಯೇ ಉರಿಯುತ್ತಿತ್ತು. ಕಾವ್ಯಾಳ ಮಾತುಗಳು ನನ್ನ ಕಿವಿಗಳಲ್ಲಿ ಪದೇ ಪದೇ ಪ್ರತಿಧ್ವನಿಸುತ್ತಿದ್ದವು. ಅವಳು ನನ್ನ ಹೆತ್ತವರನ್ನು ಹೊರೆಯೆಂದು ಭಾವಿಸಿದ್ದಳು. ಯಾರು ನನ್ನನ್ನು ಈ ಜಗತ್ತಿಗೆ ತಂದರೋ, ಯಾರಿಗೆ ನಾನು ಎಲ್ಲವನ್ನೂ ಮಾಡುತ್ತಿದ್ದೆನೋ ಅವರನ್ನೇ ಅವಳು ಮನೆಯಿಂದ ದೂರ ಮಾಡಿದ್ದಳು. ನಾನು ಒಳಗಿನಿಂದ ಕೋಪದಿಂದ ಉರಿಯುತ್ತಿದ್ದೆ. ಆದರೆ ಆ ಸಮಯದಲ್ಲಿ ನಾನು ಕೇವಲ ಅಮ್ಮ ಮತ್ತು ತಂದೆಯನ್ನು ಮನೆಗೆ ಕರೆದೊಯ್ಯಲು ಬಯಸಿದ್ದೆ. ರಾಹುಲ್ ಕಾರು ಸ್ಟಾರ್ಟ್ ಮಾಡಿದನು. ವಿಕ್ರಮ್ ಅಮ್ಮ ಮತ್ತು ತಂದೆಯನ್ನು ಆರಾಮವಾಗಿ ಹಿಂದೆ ಕುಳ್ಳಿರಿಸಿದನು ಮತ್ತು ನಾನು ಕೂಡ ಅವರ ಪಕ್ಕದಲ್ಲಿ ಹೋಗಿ ಕುಳಿತೆ. ಕಾರು ನಿಧಾನವಾಗಿ ರಸ್ತೆಯಲ್ಲಿ ಮುಂದೆ ಸಾಗಲಾರಂಭಿಸಿತು. ದಾರಿಯುದ್ದಕ್ಕೂ ಅಮ್ಮ ನನ್ನ ಕೈಯನ್ನು ಹಿಡಿದುಕೊಂಡೇ ಕುಳಿತಿದ್ದರು. ನಾನು ಮತ್ತೆ ಎಲ್ಲಾದರೂ ದೂರ ಹೋಗಿಬಿಡುತ್ತೇನೋ ಎಂಬ ಭಯ ಅವರಿಗಿದ್ದಂತಿತ್ತು. ತಂದೆ ಪದೇ ಪದೇ ನನ್ನನ್ನು ನೋಡುತ್ತಿದ್ದರು ಮತ್ತು ಅವರ ಕಣ್ಣುಗಳಲ್ಲಿ ನೋವಿನೊಂದಿಗೆ ನಿರಾಳತೆಯೂ ಇತ್ತು. ನಾನು ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದೆ, ಆದರೆ ನನ್ನ ತಲೆಯಲ್ಲಿ ಕೇವಲ ಒಂದು ಮುಖ ಮಾತ್ರ ಸುಳಿಯುತ್ತಿತ್ತು, ಅದು ಕಾವ್ಯಾಳದ್ದು. ನಾನು ಯೋಚಿಸುತ್ತಿದ್ದೆ, ಕೊನೆಗೆ ಅವಳು ಹೀಗೆ ಹೇಗೆ ಮಾಡಲು ಸಾಧ್ಯ? ನಾನು ಇಷ್ಟೊಂದು ಪ್ರೀತಿಸಿದ ಹುಡುಗಿ, ಯಾರಿಗಾಗಿ ನಾನು ನನ್ನ ಹೆತ್ತವರನ್ನು ಒಪ್ಪಿಸಿದ್ದೆನೋ, ಅವಳು ಒಳಗಿನಿಂದ ಇಷ್ಟೊಂದು ಬದಲಾಗಿದ್ದಾಳೆ. ಇಷ್ಟು ದಿನಗಳವರೆಗೆ ನನಗೆ ಏನೂ ಅರ್ಥವಾಗಲಿಲ್ಲವಲ್ಲ ಎಂದು ನನಗೆ ನನ್ನ ಮೇಲೆಯೇ ಕೋಪ ಬರುತ್ತಿತ್ತು. ಅಷ್ಟರಲ್ಲೇ ನಾನು ನನ್ನ ಫೋನ್ ತೆಗೆದು ಕಾವ್ಯಾಳಿಗೆ ಕಾಲ್ ಮಾಡಿದೆ. ಕೆಲವು ಸೆಕೆಂಡುಗಳ ನಂತರ ಅವಳು ಫೋನ್ ಎತ್ತಿದಳು. ಅವಳ ಧ್ವನಿ ಯಾವಾಗಲೂ ಇದ್ದಂತೆ ಮೃದುವಾಗಿತ್ತು. ಅವಳು ಹೇಳಿದಳು, ವಿಜಯ್, ನೀವು ಚೆನ್ನಾಗಿದ್ದೀರಲ್ಲವೇ? ನೀವು ಇಷ್ಟು ದಿನಗಳ ನಂತರ ಹಠಾತ್ತನೇ ಫೋನ್ ಮಾಡಿದ್ದೀರಿ. ಎಲ್ಲವೂ ಸರಿಯಾಗಿದೆಯಲ್ಲವೇ? ಅವಳ ಧ್ವನಿ ಕೇಳುತ್ತಲೇ ನನ್ನೊಳಗಿನ ಕೋಪ ಇನ್ನಷ್ಟು ಹೆಚ್ಚಾಯಿತು. ಆದರೆ ನಾನು ನನ್ನನ್ನು ನಿಯಂತ್ರಿಸಿಕೊಂಡು ಶಾಂತ ಧ್ವನಿಯಲ್ಲಿ ಹೇಳಿದೆ, ಹೌದು, ಎಲ್ಲವೂ ಸರಿಯಾಗಿದೆ. ನಾನು ಮನೆಗೆ ಬರುತ್ತಿದ್ದೇನೆ. ನಿನಗಾಗಿ ಒಂದು ಸರ್ಪ್ರೈಸ್ ಇದೆ. ನೀನು ತಯಾರಾಗಿರು, ನಾನು ತಲುಪುವ ಹಂತದಲ್ಲಿದ್ದೇನೆ. ನನ್ನ ಮಾತನ್ನು ಕೇಳಿ ಅವಳು ಸ್ವಲ್ಪ ಸಂತೋಷದಿಂದ ಹೇಳಿದಳು, ನಿಜವಾಗಿಯೂ ನೀವು ಮನೆಗೆ ಬರುತ್ತಿದ್ದೀರಾ? ನಾನು ನಿಮಗಾಗಿ ಕಾಯುತ್ತಿದ್ದೇನೆ. ಇಷ್ಟು ಹೇಳಿ ನಾನು ಫೋನ್ ಕಟ್ ಮಾಡಿದೆ ಮತ್ತು ನಂತರ ನಾನು ಸುಮ್ಮನೆ ಕುಳಿತುಕೊಂಡೆ. ಕಾರು ಮನೆಯ ಕಡೆಗೆ ಸಾಗುತ್ತಿತ್ತು ಮತ್ತು ನನ್ನ ಹೃದಯದ ಬಡಿತವೂ ವೇಗವಾಗುತ್ತಿತ್ತು. ಇಂದು ಎಲ್ಲವೂ ಬದಲಾಗಲಿದೆ ಎಂದು ನನಗೆ ತಿಳಿದಿತ್ತು. ಸ್ವಲ್ಪ ಸಮಯದ ನಂತರ ನಾವು ಮನೆ ತಲುಪಿದೆವು. ಕಾರು ಮನೆಯ ಮುಂದೆ ನಿಲ್ಲುತ್ತಲೇ ಗೇಟ್ ಬಳಿ ನಿಂತಿದ್ದ ಕಾವ್ಯಾಳ ಮೇಲೆ ನನ್ನ ದೃಷ್ಟಿ ಬಿತ್ತು. ಅವಳು ಬಹುಶಃ ನನಗಾಗಿಯೇ ಕಾಯುತ್ತಿದ್ದಳು. ಆದರೆ ಅವಳ ದೃಷ್ಟಿ ಅಮ್ಮ ಮತ್ತು ತಂದೆಯ ಮೇಲೆ ಬೀಳುತ್ತಲೇ ಅವಳ ಮುಖ ಸಂಪೂರ್ಣ ಬಿಳಚಿಕೊಂಡಿತು. ಅವಳ ಕಣ್ಣುಗಳು ಅರಳಿದವು ಮತ್ತು ಅವಳ ಮುಖದ ರಂಗು ಹಾರಿಹೋಯಿತು. ಏನಾಯಿತು ಎಂದು ಅವಳಿಗೆ ಅರ್ಥವೇ ಆಗಲಿಲ್ಲ. ಅವಳು ಗಾಬರಿಯಿಂದ ಹಿಂದೆ ಸರಿದು ಕೇವಲ ನನ್ನನ್ನು ನೋಡಲಾರಂಭಿಸಿದಳು. ನಾನು ನಿಧಾನವಾಗಿ ಕಾರಿನಿಂದ ಇಳಿದೆ. ಅಮ್ಮ ಮತ್ತು ತಂದೆಯೂ ಕೆಳಗಿಳಿದರು. ಕಾವ್ಯ ಕೆಲವು ಕ್ಷಣಗಳವರೆಗೆ ಅಲ್ಲೇ ನಿಂತಿದ್ದಳು. ನಂತರ ಹಠಾತ್ತನೆ ಓಡಿಬಂದು ಅಮ್ಮ ಮತ್ತು ತಂದೆಯ ಪಾದಗಳಿಗೆ ಬಿದ್ದಳು. ಅವಳ ಕಣ್ಣುಗಳಿಂದ ಕಣ್ಣೀರು ಹರಿಯಲಾರಂಭಿಸಿತು. ಅವಳು ಅಳುತ್ತಾ ಹೇಳಿದಳು, ನನ್ನನ್ನು ಕ್ಷಮಿಸಿಬಿಡಿ. ನನ್ನಿಂದ ತುಂಬಾ ದೊಡ್ಡ ತಪ್ಪಾಗಿ ಹೋಯಿತು. ನಾನು ನಿಮ್ಮನ್ನು ಅರ್ಥಮಾಡಿಕೊಳ್ಳಲಿಲ್ಲ. ನಾನು ತುಂಬಾ ತಪ್ಪಾಗಿದ್ದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಅವಳ ಧ್ವನಿ ನಡುಗುತ್ತಿತ್ತು. ಆದರೆ ಆ ಸಮಯದಲ್ಲಿ ನನ್ನೊಳಗೆ ಕೇವಲ ಕೋಪವಿತ್ತು. ನಾನು ತಕ್ಷಣವೇ ಅವಳ ಕೈ ಹಿಡಿದು ಅವಳನ್ನು ಎಬ್ಬಿಸಿದೆ ಮತ್ತು ಕೋಪದಲ್ಲಿ ಅವಳ ಮುಖಕ್ಕೆ ಒಂದು ಜೋರಾದ ಕಪಾಳಮೋಕ್ಷ ಮಾಡಿದೆ. ಕಪಾಳಮೋಕ್ಷದ ಶಬ್ದ ಕೇಳಿ ಎಲ್ಲರೂ ಒಮ್ಮೆಗೆ ಸುಮ್ಮನಾದರು. ಕಾವ್ಯ ಅಳುತ್ತಾ ಕೇವಲ ನನ್ನನ್ನು ನೋಡುತ್ತಿದ್ದಳು. ನನ್ನ ಕಣ್ಣುಗಳಲ್ಲಿ ಕಣ್ಣೀರೂ ಇತ್ತು ಮತ್ತು ಕೋಪವೂ ಇತ್ತು. ನಾನು ನಡುಗುವ ಧ್ವನಿಯಲ್ಲಿ ಹೇಳಿದೆ, ನಿನಗಿಂದ ನಾನು ಇದನ್ನು ನಿರೀಕ್ಷಿಸಿರಲಿಲ್ಲ ಕಾವ್ಯ. ನಾನು ನಿನ್ನನ್ನು ಎಷ್ಟು ಪ್ರೀತಿಸುತ್ತಿದ್ದೆ. ನಾನು ನಿನಗಾಗಿ ನನ್ನ ಹೆತ್ತವರನ್ನು ಒಪ್ಪಿಸಿದೆ. ನಿನಗಾಗಿ ಎಲ್ಲರೊಂದಿಗೂ ಜಗಳವಾಡಿದೆ. ನಾನು ನಿನ್ನಿಂದ ಕೇವಲ ಇಷ್ಟನ್ನೇ ಬಯಸಿದ್ದೆ, ನೀನು ನನ್ನ ಹೆತ್ತವರನ್ನು ಚೆನ್ನಾಗಿ ನೋಡಿಕೊಳ್ಳಬೇಕೆಂದು. ಆದರೆ ನಿನ್ನಿಂದ ಇಷ್ಟು ಸಹ ಆಗಲಿಲ್ಲ. ನೀನು ಅವರನ್ನು ಹೊರೆಯೆಂದು ಭಾವಿಸಿದೆ. ನೀನು ಅವರನ್ನು ನನ್ನಿಂದ ದೂರ ಮಾಡಿದೆ. ನಾನು ಈ ದಿನಗಳನ್ನು ಹೇಗೆ ಕಳೆದಿದ್ದೇನೆ ಎಂದು ನಿನಗೆ ಗೊತ್ತಿದೆಯೇ? ನಾನು ಪ್ರತಿದಿನ ಸಾಯುತ್ತಿದ್ದೆ ಮತ್ತು ನೀನು ನನ್ನೆದುರು ಸುಳ್ಳು ಹೇಳುತ್ತಲೇ ಇದ್ದೆ. ನನ್ನ ಧ್ವನಿ ಎಷ್ಟು ಭಾರವಾಗಿತ್ತೆಂದರೆ ನನಗೆ ನನ್ನನ್ನು ನಿಭಾಯಿಸಲು ಸಾಧ್ಯವಾಗುತ್ತಿರಲಿಲ್ಲ. ಕಾವ್ಯ ಅಳುತ್ತಾ ನನ್ನ ಪಾದಗಳ ಬಳಿ ಕುಳಿತು ಹೇಳಿದಳು, ವಿಜಯ್, ನನ್ನನ್ನು ಕ್ಷಮಿಸಿಬಿಡು. ನನ್ನಿಂದ ತುಂಬಾ ದೊಡ್ಡ ತಪ್ಪಾಗಿ ಹೋಯಿತು. ನಾನು ಅರ್ಥಮಾಡಿಕೊಳ್ಳಲೇ ಇಲ್ಲ.
ಅವಳ ಕಣ್ಣೀರು ನಿರಂತರವಾಗಿ ಬೀಳುತ್ತಿತ್ತು, ಆದರೆ ಆ ಸಮಯದಲ್ಲಿ ನನಗೆ ಅವಳ ಮಾತುಗಳ ಮೇಲೆ ಸ್ವಲ್ಪವೂ ದಯೆ ಬರುತ್ತಿರಲಿಲ್ಲ. ನಾನು ಕೇವಲ ಅಮ್ಮ ಮತ್ತು ತಂದೆಯ ನೋವನ್ನು ನೋಡುತ್ತಿದ್ದೆ. ಅಷ್ಟರಲ್ಲೇ ಅಮ್ಮ ನಿಧಾನವಾಗಿ ನನ್ನ ಬಳಿ ಬಂದರು. ಅವರು ನನ್ನ ಕೈ ಹಿಡಿದು ಹೇಳಿದರು, ಮಗನೇ, ಇವಳನ್ನು ಕ್ಷಮಿಸಿಬಿಡು. ಇವಳಿಂದ ತಪ್ಪಾಗಿದೆ. ನೋಡು, ಅವಳು ತನ್ನ ತಪ್ಪನ್ನು ಒಪ್ಪಿಕೊಳ್ಳುತ್ತಿದ್ದಾಳಲ್ಲವೇ. ಅಮ್ಮನ ಕಣ್ಣುಗಳಲ್ಲಿ ಈಗಲೂ ಅದೇ ಮಮತೆಯಿತ್ತು. ಯಾರು ಜೀವನವಿಡೀ ಎಲ್ಲರನ್ನೂ ಕ್ಷಮಿಸುತ್ತಾ ಬಂದಿದ್ದರೋ. ನಾನು ಕೋಪದಿಂದ ಹೇಳಿದೆ, ಇಲ್ಲ ಅಮ್ಮ, ನಾನು ಇವಳನ್ನು ಎಂದಿಗೂ ಕ್ಷಮಿಸುವುದಿಲ್ಲ. ಇವಳು ನಿಮ್ಮಿಬ್ಬರ ಜೊತೆ ಮಾಡಿದ್ದರ ನಂತರ ನಾನು ಇವಳನ್ನು ಹೇಗೆ ಕ್ಷಮಿಸಲಿ. ಅಷ್ಟರಲ್ಲೇ ತಂದೆಯು ನನ್ನ ಬಳಿ ಬಂದರು. ಅವರು ನನ್ನ ಹೆಗಲ ಮೇಲೆ ಕೈ ಇಟ್ಟು ಹೇಳಿದರು, ಮಗನೇ, ಮನುಷ್ಯರಿಂದ ತಪ್ಪಾಗುತ್ತದೆ. ಇವಳು ನಿಜವಾಗಿಯೂ ತನ್ನ ತಪ್ಪನ್ನು ಒಪ್ಪಿಕೊಳ್ಳುತ್ತಿದ್ದರೆ ಇವಳಿಗೆ ಒಂದು ಅವಕಾಶ ಕೊಟ್ಟುಬಿಡು. ವಿಕ್ರಮ್ ಕೂಡ ನನ್ನ ಬಳಿ ಬಂದು ಹೇಳಿದನು, ವಿಜಯ್, ನೋಡು, ನಿನ್ನ ಹೆತ್ತವರೇ ಇವಳನ್ನು ಕ್ಷಮಿಸಬಹುದಾದರೆ ನೀನೇಕೆ ನಿನ್ನನ್ನು ಈ ಕೋಪದಲ್ಲಿ ಉರಿಸಿಕೊಳ್ಳುತ್ತಿದ್ದೀಯಾ. ಅವನ ಮಾತನ್ನು ಕೇಳಿ ನಾನು ಸ್ವಲ್ಪ ಸಮಯ ಸುಮ್ಮನಾದೆ. ಕಾವ್ಯ ಕೆಳಗೆ ತಲೆ ತಗ್ಗಿಸಿ ಅಳುತ್ತಿದ್ದಳು. ಅಮ್ಮ ಮತ್ತು ತಂದೆಯೂ ಅವಳನ್ನು ನೋಡುತ್ತಿದ್ದರು. ಕೊನೆಗೆ ನಾನು ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ನಿಧಾನವಾಗಿ ಹೇಳಿದೆ, ಸರಿ, ನಾನು ನಿನ್ನನ್ನು ಕ್ಷಮಿಸುತ್ತೇನೆ. ಆದರೆ ನೆನಪಿರಲಿ, ಇನ್ಮುಂದೆ ನೀನು ಎಂದಾದರೂ ನನ್ನ ಹೆತ್ತವರಿಗೆ ದುಃಖವನ್ನು ಉಂಟುಮಾಡಿದರೆ ಅಂದು ಎಲ್ಲವೂ ಮುಗಿದು ಹೋಗುತ್ತದೆ. ನನ್ನ ಮಾತನ್ನು ಕೇಳುತ್ತಲೇ ಕಾವ್ಯ ಅಳುತ್ತಾ ಹೇಳಿದಳು, ನಾನು ಭರವಸೆ ನೀಡುತ್ತೇನೆ, ಇನ್ನು ಮುಂದೆ ಎಂದಿಗೂ ದೂರು ನೀಡುವ ಅವಕಾಶ ಕೊಡುವುದಿಲ್ಲ. ನಾನು ಅಮ್ಮ ಮತ್ತು ತಂದೆಯನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ನಿಜವಾಗಿಯೂ ನಾನು ಬದಲಾಗುತ್ತೇನೆ. ಅದರ ನಂತರ ಅಮ್ಮ ಅವಳನ್ನು ಎಬ್ಬಿಸಿ ಅಪ್ಪಿಕೊಂಡರು ಮತ್ತು ತಂದೆಯೂ ಅವಳ ತಲೆಯ ಮೇಲೆ ಕೈ ಇಟ್ಟು ಆಶೀರ್ವದಿಸಿದರು. ಆ ಕ್ಷಣದಲ್ಲಿ ಮನೆಯಲ್ಲಿ ಆವರಿಸಿದ್ದ ಎಲ್ಲಾ ನೋವು ನಿಧಾನವಾಗಿ ಕಡಿಮೆಯಾಗಲಾರಂಭಿಸಿತು. ಸಮಯದೊಂದಿಗೆ ಕಾವ್ಯ ನಿಜವಾಗಿಯೂ ಬದಲಾದಳು. ಈಗ ಅವಳು ಮೊದಲಿನಂತಿರಲಿಲ್ಲ. ಅವಳು ಅಮ್ಮ ಮತ್ತು ತಂದೆಯ ಬಗ್ಗೆ ತುಂಬಾ ಕಾಳಜಿ ವಹಿಸುತ್ತಿದ್ದಳು. ಅವರಿಗೆ ಸಮಯಕ್ಕೆ ಸರಿಯಾಗಿ ಅಡುಗೆ ಮಾಡುತ್ತಿದ್ದಳು. ಅವರ ಔಷಧಿಗಳನ್ನು ನೀಡುತ್ತಿದ್ದಳು. ಅವರೊಂದಿಗೆ ಕುಳಿತು ಮಾತನಾಡುತ್ತಿದ್ದಳು ಮತ್ತು ಅವರಿಗೆ ಎಂದಿಗೂ ಒಂಟಿತನ ಮೂಡದಂತೆ ನೋಡಿಕೊಳ್ಳುತ್ತಿದ್ದಳು. ಅಮ್ಮ ಕೂಡ ಈಗ ಮತ್ತೆ ಸಂತೋಷವಾಗಿರಲಾರಂಭಿಸಿದರು. ತಂದೆಯ ಮುಖದಲ್ಲೂ ಮುಗುಳ್ನಗು ಮರಳಿ ಬಂದಿತ್ತು ಮತ್ತು ನಾನು ಈಗ ಅವರೆಲ್ಲರನ್ನೂ ಒಟ್ಟಿಗೆ ನಗುತ್ತಾ ನೋಡಿದಾಗ ನನ್ನ ಹೃದಯಕ್ಕೆ ನೆಮ್ಮದಿ ಸಿಗುತ್ತಿತ್ತು. ಇಷ್ಟೊಂದು ನೋವು ಮತ್ತು ಒಡೆತದ ನಂತರ ಅಂತಿಮವಾಗಿ ನಮ್ಮ ಮನೆ ಮತ್ತೆ ಒಂದು ಸುಂದರ ಕುಟುಂಬದಂತೆ ಕಾಣಿಸತೊಡಗಿತು ಮತ್ತು ಈಗ ನಾವೆಲ್ಲರೂ ನಿಜವಾಗಿಯೂ ಒಟ್ಟಿಗೆ ತುಂಬಾ ಸಂತೋಷವಾಗಿರಲಾರಂಭಿಸಿದೆವು. ಸ್ನೇಹಿತರೆ, ನಮ್ಮ ಕಥೆ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಕಥೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ. ಚಾನೆಲ್ಗೆ ಹೊಸಬರಾಗಿದ್ದರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೌದು, ನೋಟಿಫಿಕೇಷನ್ ಬೆಲ್ ಅನ್ನು ಖಂಡಿತವಾಗಿ ಒತ್ತಿ. ಇದರಿಂದ ಮುಂದಿನ ಅಪ್ಡೇಟ್ ಎಲ್ಲಕ್ಕಿಂತ ಮುಂಚಿತವಾಗಿ ನಿಮಗೆ ಸಿಗುತ್ತದೆ.